ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದಾರೆ? ಹಾಲೆಲೂಯ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದುಕೊಂಡು ನಾವು ಕರ್ತನ ನಾಮವನ್ನು ಆರಾಧನೆ ಮಾಡೋಣ. ಎಲ್ಲರೂ ಈ ಸಮಯದಲ್ಲಿ ಆನ್ಲೈನಲ್ಲಿ ವೀಕ್ಷಿಸುವ ಎಲ್ಲರೂ ಕರ್ತನ ನಾಮದಲ್ಲಿ ಸ್ವಾಗತಿಸುವನಾಗಿದ್ದಾನೆ. ಹಾಲೆಲೂಯ. ಕರ್ತನ ನಾಮದಲ್ಲಿ ಎಲ್ಲರೂ ಈ ಸಮಯದಲ್ಲಿ ನಾವಿರುವ ಸ್ಥಳದಲ್ಲಿ ಎದ್ದುಕೊಂಡು ಕರ್ತನಿಗೆ ಸ್ತೋತ್ರದ ಕೃತಜ್ಞತೆಯನ್ನು ಅರ್ಪಿಸುವರಾಗೋಣ. ಎಲ್ಲರೂ ನಮ್ಮ ಬಾಯಿಗಳನ್ನು ತೆರೆದ ಸ್ವಲ್ಪ ಸಮಯ ಆತನ ಮಾಡಿದ ಉಪಕಾರಗಳನ್ನು ನೆನೆಸಿ ನಾವು ಸ್ತೋತ್ರ ಮಾಡೋಣ. ಪ್ರಿಯ ಮಕ್ಕಳೇ, ಹಾಲೆಲೂಯ. ವಂದನೆ ಸ್ವಾಮಿ, ವಂದನೆ ಸ್ವಾಮಿ. ಹಾಲೆಲೂಯ. ವಾಕ್ಯ ಹೇಳ್ತದಲ್ಲ ಕರ್ತನೆ, ಎಲ್ಲಿ ಇಬ್ಬರು ಮೂವರು ನಿನ್ನ ಸಾನ್ನಿಧ್ಯದಲ್ಲಿ ಕೂಡಿ ಬರ್ತಾರ ಅಲ್ಲಿ ನೀನು ಬರ್ತೀನಿ ಎಂದಾಗ್ತೀನಿ ಹೇಳಿದೆಲ್ಲ ಸ್ವಾಮಿ ಸಪ್ಪ. ಅಪ್ಪ, ಯಾರ ಆರಾಧನೆ ಕರ್ತನೆ ಅಪ್ಪ ನಿಮ್ಮನ್ನು ನಾವು ಸ್ವಾಗತಿಸುವರಾಗಿದ್ದೇವೆ. ಪರಿಶುದ್ಧಾತ್ಮನೆ ನೀನು ಚಲಿಸು ಸ್ವಾಮಿ. ಹಾಲೆಲೂಯ. ಓ ರಬಾ ಬಾಬಾ ಬಲ ರಬಲ ಶಿಖಿರದ ರಿಗದಲ್ ಮನ ಶಿಖಿರದ ರಬ ಬಲ. ಹಾಲೆಲೂಯ. ವಂದನೆ ಸ್ವಾಮಿ. ಅಪ್ಪ, ನೀನು ನಮ್ಮ ಮಧ್ಯದಲ್ಲಿ ಚಲಿಸು ಸ್ವಾಮಿ ಸಪ್ಪ. ಹಾಲೆಲೂಯ. ಅಪ್ಪ, ಒಣ ಭೂಮಿಯಲ್ಲಿ ಜೀವದ ಬುಗ್ಗೆಯನ್ನು ಹರಿಸುವ ತಂದೆಯೇ ಅಪ್ಪ, ಇದನ್ನ ಸ್ವಾಮಿ ನಿನ್ನ ಜೀವ ನದಿಯಲ್ಲಿ ನಾವು ತೇಲುವಂತೆ ಅಪ್ಪ ನನ್ನ ಆತ್ಮಂದ ನಮ್ಮೆಲ್ಲರನ್ನು ನೀನು ತುಂಬಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಓ ರಬಾ ಬಲ ರಬಲ ಸಂದ ರೂಡಲ. ನಿನಗೆ ವಂದನೆ ಸ್ವಾಮಿ, ವಂದನೆ ಸ್ವಾಮಿ. ಹಾಲೆಲೂಯ. ನೀನೇ ಮಹೋನ್ನತನು, ನೀನೇ ಮಹಾಪರಿಶುದ್ಧನು ಸ್ವಾಮಿ ಸಪ್ಪ. ಸರ್ವೋನ್ನತನೇ, ಮಹಿಮೋನ್ನತನೇ, ಮಹಾಘನವುಳ್ಳವನೇ ಅಪ್ಪ, ನಿಮಗೆ ಆರಾಧನೆ ಸ್ವಾಮಿ. ನಿಮಗೆ ಸ್ತೋತ್ರದ ಕೀರ್ತನೆಯು ಸ್ವಾಮಿ ಸಪ್ಪ. ಹಾಲೆಲೂಯ. ಎಲ್ಲರ ಕಾರ್ಯಗಳೆತ್ತಿ ಸ್ವಲ್ಪ ಸಮಯ ನಮ್ಮ ಬಾಯಿಗಳಂತರ ಸ್ತೋತ್ರ ಮಾಡಿ ಪ್ರಿಯ ಮಕ್ಕಳ. ಯಾರು ಮೌನವಾಗಿ ನಿಂತ್ಕೊಳ್ಳೋದು ಬೇಡ. ಹಾಲೆಲೂಯ, ಹಾಲೆಲೂಯ. ಆತನು ಇದುವರೆಗೂ ನಮ್ಮನ್ನು ಕಾದು ನಡೆಸ್ಕೊಂಡು ಬಂದ ಕರ್ತನ ಆಗಿದ್ದಾನೆ. ಹಾಲೆಲೂಯ. ಬಲ ಸಂದ ರೂಡಲ. ಆತನು ಮಾಡಿದ ಕಾರ್ಯಗಳನ್ನು ಹಾಲೆಲೂಯ ಎಷ್ಟು ಸ್ಮರಿಸಿದರೂ ಸಾಲದು. ಆತನು ಮಾಡಿದ ಉಪಕಾರಗಳನ್ನು ನೆನೆಸಲು ಎಷ್ಟು ನೆನೆಸಿದರೂ ಸಾಲದು ಪ್ರಿಯ ಮಕ್ಕಳೇ. ಹಾಲೆಲೂಯ. ನಮ್ಮ ಕೂಗನ್ನು ಕೇಳುವವನು, ನಮ್ಮ ಕೊರತೆ ನೀಗುವವನು ಆತನಾಗಿದ್ದಾನೆ. ಯೇಸುವೇ ಓ ರಬಲ ಸಂದರೆ. ಹೌದು ಅಪ್ಪ. ಎಲ್ಲರೂ ಕರಳತ್ತಿ. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ಎಸ್ ಗಾಡ್. ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು ಪೂರ್ಣ ಮನಸ್ಸಿನಿಂದ. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ಕೂಗಲು ಕೇಳುವವನೇ ಸ್ತೋತ್ರ ಸ್ತೋತ್ರ ಅಯ್ಯ. ಕೂಗಲು ಕೇಳುವವನೇ ನಂಬಿಕೆಯಿಂದ ಸ್ತೋತ್ರ ಸ್ತೋತ್ರ ಅಯ್ಯ. ಕೊರತೆಯ ನೀಗುವವನೇ ಸ್ತೋತ್ರ ಸ್ತೋತ್ರ ಅಯ್ಯ. ನನ್ನ ಕೊರತೆಯ ನಂಬಿಕೆಯಿಂದ ಹೌದಪ್ಪ, ನನ್ನ ಕೊರತೆ ನೀಗುವ ಆತ ನೀನು. ಸ್ತೋತ್ರ ಸ್ತೋತ್ರ ಅಯ್ಯ. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ.
ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ನೆನಪೆಲ್ಲ ಅರಿತವನೇ, ನೆನಪೆಲ್ಲ ಅರಿತವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ನೆನಪೆಲ್ಲ ಅರಿತವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ನೆಮ್ಮದಿ ತರುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ನೆಮ್ಮದಿ ತರುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ಕೂಗನು ಕೇಳುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ಕೂಗನು ಕೇಳುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ಎನ್ ಕೊರತೆಯ ನೀಗುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ಕೊರತೆಯ ನೀಗುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ಯೇಸುವೇ. ಎಲ್ಲರೂ ಹಾಲೆಲೂಯ. ಆ ಕರ್ತನಿಗೆ ಸ್ತೋತ್ರದ ಕೃತಜ್ಞತೆಯನ್ನು ಅರ್ಪಿಸುವರಾಗಿರೋಣ. ಹಾಲೆಲೂಯ. ನಿನ್ನ ಕೂಗನ್ನು ಕೇಳುವವನು, ನಿನ್ನ ಕೊರತೆಯನ್ನು ಆತನಿಂದ ನೀಗಿಸ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಪ್ರಿಯ ಮಕ್ಕಳೇ, ಹಾಲೆಲೂಯ. ನಿನ್ನ ನೆನಪೆಲ್ಲ ಆತನ ಅರಿತವನು, ನಿನಗೆ ನೆಮ್ಮದಿಯನ್ನು ಕೊಡುವ ಆತನು ಆಗಿದ್ದಾನೆ. ಏಸಪ್ಪ, ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಏಸಪ್ಪ, ಹಾಲೆಲೂಯ. ಕರ್ತನೆ, ಅದ್ಭುತ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ಮಹೋನ್ನತನೇ, ಏಸಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಏಸಪ್ಪ, ಈ ಸಮಯದಲ್ಲಿ ಕರ್ತನೆ ಅಪ್ಪ ಆಸಕ್ತಿಯಿಂದ ಅಪ್ಪ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿ ನಾವು ಬಂದಿದ್ದೇವೆ ಸ್ವಾಮಿ. ಏಸಪ್ಪ, ಈ ದಿನ ಸ್ವಾಮಿ ಏಸಪ್ಪ ಇಲ್ಲಿ ಬಂದಿರೋ ಪ್ರತಿಯೊಬ್ಬನ ಮಕ್ಕಳನ್ನು ಅಪ್ಪ ಅಂತರ್ಜಾಲದಲ್ಲಿ ವೀಕ್ಷಿಸುತ್ತಿರೋ ಪ್ರತಿಯೊಬ್ಬನ ಮಕ್ಕಳನ್ನ ಹಸ್ತಕ್ಕೊಪ್ಪಿಸಿಕೊಡ್ತೇವೆ. ಯಾರು ಅಪ್ಪ ಇರುವ ಹಾಗೆ ಇರೋದೇ ಕರ್ತನೆ, ಈ ಆರಾಧನೆ ಮುಗಿಯುವಷ್ಟರಲ್ಲಿ ನಮ್ಮ ಮಕ್ಕಳ ಜೀವಿತವು ಬದಲಾಗಬೇಕು ಸ್ವಾಮಿ. ಏಸಪ್ಪ, ಅಪ್ಪ ನಮ್ಮ ಮಕ್ಕಳ ಸ್ಥಿತಿ ಏನೇ ಇರಲಿ ಸ್ವಾಮಿ, ಅಪ್ಪ ನಾವು ನಂಬುತ್ತೇವೆ ನೀನು ಅದ್ಭುತ ಮಾಡುವನಾಗಿದೆ ಎಂಬುದಾಗಿ. ನಮ್ಮ ನಂಬಿಕೆ ಸ್ಥಿರವಾಗಿದೆ ಕರ್ತನೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಬರಬೇಕು ನನ್ನ ಮಕ್ಕಳ ತಕ್ಕ ಸಮಯಕ್ಕೆ ನೀನು ಕರಕೊಂಡು ಬಾ ಸ್ವಾಮಿ. ವಂದನೆ ಸ್ವಾಮಿ. ಹಾಲೆಲೂಯಾ. ತಂದೆ,
ಅಪ್ಪ ಮುಂದಿನ ಸಮನಷ್ಟ ಕೊಪ್ಪಿಸ್ಕೊಡ್ತೇವೆ ಕರ್ತನೆ. ಆರಾಧನೆಯಲ್ಲಿ ನೀ ನಮ್ಮ ನಡೆಸು ಅಪ್ಪ. ನಮ್ಮ ಬಲ ಅಲ್ಲ, ನಮ್ಮ ಜ್ಞಾನ ಅಲ್ಲ ಸ್ವಾಮಿ ಸಪ್ಪ. ಅಪ್ಪ ನನ್ನ ಶಕ್ತಿಯು ನಮ್ಮ ಮಧ್ಯದಲ್ಲಿ ಚಲಿಸಲಿ ಪರಿಶುದ್ಧಾತ್ಮನೇ. ಇವಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಮಹಿಮೆನೊಬ್ಬನ್ನು ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದಾರೆ? ಹಾಲೆಲೂಯಾ. ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನೆ. ಹಾಲೆಲೂಯಾ. ಈ ಸಮಯದಲ್ಲಿ ನಾವು ಒಂದು ಪುಟ್ಟ ವಾಕ್ಯ ನೋಡಿಕೊಳ್ಳೋಣ. ಹಾಲೆಲೂಯಾ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 7ನೇ ಅಧ್ಯಾಯ. ಹಾಲೆಲೂಯಾ. ವಾಕ್ಯ ಹೇಳ್ತದೆ, ಅದರಲ್ಲಿ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನಾವು ಓದುವವರಾಗಿರೋಣ. ಯೋತಾಮನ ಮಗನು ಉಜ್ಜೀಯನ ಮೊಮ್ಮಗನೂ ಯಹೂದದ ಅರಸನೂ ಆದ ಆಹಾಜನ ಕಾಲದಲ್ಲಿ ಆರಾಮ್ಯರ ಅರಸನಾದ ರೆಚೀನ ರೆಮಲ್ಯನ ಮಗನು ಇಸ್ರೇಲರ ಅರಸನೂ ಆದ ಪೆಕಹ ಎಂಬವರು ಯೆರೂಸಲೇಮಿನ ಮೇಲೆ ದಂಡೆತ್ತಿ ಬಂದರು. ಅದನ್ನು ಜಯಿಸುವುದಕ್ಕೆ ಆಗಲಿಲ್ಲ. ಅರಾಮ್ಯರು ಎಫ್ರಾಯಿಮ್ಯರನ್ನು ಹೊಂದಿಕೊಂಡಿದ್ದಾರೆಂಬ ಸುದ್ದಿಯು ಅರಮನೆಗೆ ಮುಟ್ಟಿದಾಗ ಅರಸನ ಮನವು ಪ್ರಜೆಯ ಮನವು ಗಾಳಿಯಿಂದ ವನವೃಕ್ಷಗಳು ಅಲ್ಲಾಡುವಂತೆ ನಡುಗಿದವು. ಆಗ ಯೆಹೋವನು ಯೆಶಾಯನಿಗೆ ಹೀಗೆ ಹೇಳಿದನು, ಶಯಾರ್ ಯಶೂಬನೆಂಬ ನಿನ್ನ ಮಗನನ್ನು ಕರಕೊಂಡು ಹೋಗಿ ಮಡಿವಾಳರ ಹೊಲದ ಮೇಲೆ ಹೋಗುವ ರಾಜ್ಯ ಮಾರ್ಗದಲ್ಲಿ ಮೇಲಿನ ಕೆರೆಯ ಕಾಲುವೆಯ ಕೊನೆಯ ಹತ್ತಿರ ಆಹಾಜನನ್ನು ಎದುರುಗೊಂಡು ಅವನಿಗೆ ಈ ಪ್ರಕಾರ ಹೇಳಬೇಕು, ಜಾಗರೂಕನಾಗಿರು, ಸುಮ್ಮನಿರು, ಭಯಪಡಬೇಡ. ರೆಚೀನ ಅರಾಮ್ಯರು ರೆಮಲ್ಯನ ಮಗ, ಇವರ ಕೋಪವು ಎಷ್ಟೇ ಹೆಚ್ಚಿದರೂ ಹೊಗೆಯಾಡುವ ಈ 2 ಮೋಟುಗೊಳ್ಳಿಗಳಿಗೆ ನಿನ್ನ ಹೃದಯವು ಕುಂದದಿರಲಿ. ಅರಾಮ್ಯರು ಎಫ್ರಾಯಿಮ್ಯರನ್ನು ರೆಮಲ್ಯನ ಮಗನು ನಿನ್ನ ವಿಷಯವಾಗಿ ದುರಾಲೋಚನೆ ಮಾಡಿ ಯಹೂದದ ಮೇಲೆ ದಂಡೆತ್ತಿ ಹೆದರಿಸಿ ಒಳಗೆ ನುಗ್ಗಿಕೊಂಡು ಹೋಗಿ ಅದರಲ್ಲಿ ಟಾಬೇಲನ ಮಗನಿಗೆ ಪಟ್ಟ ಕಟ್ಟೋಣವೆಂದುಕೊಂಡದರಿಂದ ಕರ್ತನಾದ ಯೆಹೋವನು ಹೇಳುವುದೇನೆಂದರೆ, ಇದು ನೆರವೇರದು, ಆಗುವುದೇ ಇಲ್ಲ. ಅರಾಮಿಗೆ ಶಿರಸ್ಸು ದಮಸ್ಕಕ್ಕೆ ಶಿರಸ್ಸು ರೆಚೀನನಷ್ಟೇ. ಎಫ್ರಾಯಿಮಿಗೆ ಶಿರಸ್ಸು ಸಮರ್ಯಕ್ಕೆ ಶಿರಸ್ಸು ರೆಮಲ್ಯನ ಮಗನೇ ತಾನೇ. 65 ವರ್ಷದೊಳಗೆ ಎಫ್ರಾಯಿಮ್ಯರು ಭಂಗಪಟ್ಟು ಜನಾಂಗವೆನಿಸಿಕೊಳ್ಳುವರು. ನಿಮಗೆ ನಂಬಿಕೆಯು ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆಯೂ ಇಲ್ಲ ಎಂಬುದೇ. ಹಾಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಯಹೂದ್ಯರ ಅರಸನಾದ ಆಹಾಜನು ಅವನಿಗೆ ವಿರುದ್ಧವಾಗಿ ರೆಮಲ್ಯನು ರೆಚೀನ ವಿರುದ್ಧವಾಗಿ ಬರ್ತಾರೆ. ಹಾಲೆಲೂಯಾ. ವಾಕ್ಯ ಹೇಳ್ತದೆ ಆತನು ಬಲಹೀನನಾಗಿದ್ದ. ಆತನ ಪೂರ್ವಜರು ಶಕ್ತಿ ಉಳ್ಳವರಾಗಿದ್ದರು, ನಂಬಿಕೆ ಉಳ್ಳವರಾಗಿದ್ದರು ಆತನಿಗೆ. ಆದರೆ ಈತನಿಗೆ ಸಾಮರ್ಥ್ಯ ಇರಲಿಲ್ಲ. ವಾಕ್ಯದಲ್ಲಿ ನಾವು ನೋಡಿದ್ರೆ ವನವೃಕ್ಷಗಳು ಅಲ್ಲಾಡುವಂತೆ ಭಯಪಟ್ಟರು ಇವರು. ಆದರೆ ದೇವರು ವಾಕ್ಯ ಹೇಳ್ತದೆ ಇಲ್ಲಿ, ದೇವರು ತನ್ನ ಪ್ರವಾದನೆಗಾರ ಮುಖಾಂತರ ಹೇಳ್ತಾರೆ, ಭಯಪಡಬೇಡ. ಹಾಲೆಲೂಯಾ. ಸುಮ್ಮನಿರು, ಆದರೆ ಜಾಗರೂಕನಾಗಿರು ಎಂಬುದಾಗಿ. ಹಾಲೆಲೂಯಾ. ನಿನ್ನ ಸ್ಥಳದಲ್ಲಿ ಮತ್ತೊಬ್ಬನ ಕುಂಡಿಸುವುದಕ್ಕೆ ನಾನು ಬಿಡುವುದಿಲ್ಲ ಎಂಬುದಾಗಿ. ಹಾಲೆಲೂಯಾ. ಹಾಲೆಲೂಯಾ. ಇದನ್ನ ಕರ್ತನ ಹೇಳುವುದೆಂದರೆ, ನಿಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಇರ್ಬೋದು. ಹಾಲೆಲೂಯಾ. ಅದು ರೆಮಲ್ಯ ಆಗೋದು, ರಚನೆ, ಯಾವುದೇ ಪರಿಸ್ಥಿತಿ ಇರ್ಬೋದು. ಬ್ರದರ್, ನನಗೆ ಹಲವಾರು ಪರಿಸ್ಥಿತಿ ಇದೆ ಬ್ರದರ್, ಒಂದಲ್ಲ ಎರಡಲ್ಲ, ಒಂದಾದ್ರೆ ಪರವಾಗಿಲ್ಲ, ಎರಡಾದ್ರೆ ಪರವಾಗಿಲ್ಲ, ಬಹಳ ಕಷ್ಟಗಳಿಂದ ಹೇಳ್ಬೋದು. ಹಾಲೆಲೂಯಾ. ಆದರೆ ವಾಕ್ಯದಲ್ಲಿ 3 ಜನ ವಿರುದ್ಧವಾಗಿ ಬಂದರೂ ಕೂಡ ಅರಸರು, ದೇವರು ವಾಕ್ಯ ಹೇಳ್ತದೆ, ಅವನು ಏನು ಮಾಡಲಾಗ ನಿನ್ನ ಸ್ಥಳವನ್ನು ಕಿತ್ತುಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ನಿನ್ನ ನಂಬಿಕೆಯು ಸ್ಥಿರವಾಗಿರಬೇಕೆಂಬುದಾಗಿ. ಹಾಲೆಲೂಯಾ. ಯೆಶಾಯನ ನಂಬುವವರಾಗಿದ್ದರೆ ನಮ್ಮ ಕರ್ತನು ಆತನ ನಂಬಿಗಸ್ತನು ಎಂಬುದಾಗಿ. ಹಾಲೆಲೂಯಾ. ಈ ಸಮಯದಲ್ಲಿ ಎಲ್ಲರೂ ಅಭಿಷೇಕಿಸು ಪವಿತ್ರಾತ್ಮನ ಅಭಿಷೇಕಿಸಿ ಬಾಳನಾಡಿ ಕರ್ತನ ಸ್ತೋತ್ರ ಮಾಡೋಣ. ಎಲ್ಲರ ಕರಗಳನ್ನು ತಟ್ಟಿ. ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು. ನಂಬಿಕೆಯಿಂದ ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಆಜ್ಞೆಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಆಜ್ಞೆಯಿಂದ ಅಭಿಷೇಕಿಸು. ಅಭಿಷೇಕಿಸು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು. ಅಭಿಷೇಕಿಸು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು. ಪಂಚಶತಮದ ದಿನದಂದು ಸುರಿಸಿದಂತೆ ಅಗ್ನಿ ಜ್ವಾಲೆಯು ಇಳಿದಂತೆ ಮಹಿಮೆ
ಮಹಿಮೆಯಿಂದ ತುಂಬಿಸಯ್ಯ ಎಲ್ಲರೂ ಪಂಚಶತಮದ ದಿನದಂದು ಸುರಿಸಿದಂತೆ ಸುರಿಸಯ್ಯ ಅಗ್ನಿ ಜ್ವಾಲೆಯು ಇಳಿದಂತೆ ಮಹಿಮೆಯಿಂದ ತುಂಬಿಸಯ್ಯ ನಿನಗಾಗಿ ಸಾಕ್ಷಿಯಾಗಿ ನಾ ಬೆಳಗಲು ನಿನಗಾಗಿ ಸಾಕ್ಷಿಯಾಗಿ ನಾ ಬೆಳಗಲು ಉನ್ನತ ಬಲದಿಂದ ತುಂಬಿಸಯ್ಯ ಉನ್ನತ ಬಲದಿಂದ ತುಂಬಿಸಯ್ಯ ಅಭಿಷೇಕಿಸು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ನಿನ್ನ ಅಗ್ನಿಯಿಂದ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ಯೇಸುವೆ ಸತ್ಯ ದೇವರೆಂದು ಸಾರಲು ಧೈರ್ಯವ ತುಂಬಿಸಯ್ಯ ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ ಯೇಸುವೆ ಸತ್ಯ ದೇವರೆಂದು ಸಾರಲು ಧೈರ್ಯವ ತುಂಬಿಸಯ್ಯ ಅದ್ಭುತಗಳನ್ನು ಕಾಣುವಂತೆ ನಿನ್ನ ಬೇಡುವೆನು ಬೇಡುವೆನು ಸೇವೆಯ ಮಾಡಲು ಅಭಿಷೇಕಿಸು ಸೇವೆಯ ಮಾಡಲು ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ಆತ್ಮನೇ ನಿನ್ನ ಪಾದಗಳಿಂದ ನನ್ನ ಬಾಳನ್ನು ನಿರೂಪಿಸು ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ನನ್ನ ಉಪಯೋಗಿಸು ಆತ್ಮನಿಂದ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ನನ್ನ ಉಪಯೋಗಿಸು ರಕ್ಷಿಸು ನಿನ್ನಯ ಜನರನ್ನು ಎಬ್ಬಿಸು ನನ್ನ ಜನರನ್ನು ಎಬ್ಬಿಸು ನನ್ನನ್ನು ನಿನಗಾಗಿ ಎಬ್ಬಿಸು ನನ್ನನ್ನು ನಿನಗಾಗಿ ಅಭಿಷೇಕಿಸು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ಯೇಸುವೆ ಸತ್ಯ ದೇವರೆಂದು ಸಾರಲು ಧೈರ್ಯವ ತುಂಬಿಸಯ್ಯ ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಿಂದ ನೀ ಚಲಿಸಯ್ಯ ಯೇಸುವೆ ಸತ್ಯ ದೇವರೆಂದು ಸಾರಲು ಧೈರ್ಯವ ತುಂಬಿಸಯ್ಯ ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ಚಲಿಸಯ್ಯ ದಾಹದಿಂದ ನಿನ್ನ ಬೇಡುವೆನು ದಾಹದಿಂದ ನಿನ್ನ ಬೇಡುವೆನು ಸೇವೆಯ ಮಾಡಲು ಅಭಿಷೇಕಿಸು ಸೇವೆಯ ಮಾಡಲು ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು ಅಭಿಷೇಕಿಸು
ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ನನ್ನ ರೂಪಿಸು ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ನನ್ನ ಉಪಯೋಗಿಸು ರಕ್ಷಿಸು ನಿನ್ನಯ ಜನರನ್ನು ರಕ್ಷಿಸು ನಿನ್ನಯ ಜನರನ್ನು ಎಬಿಸು ನನ್ನನು ನಿನಗಾಗಿ ಎಬಿಸು ನನ್ನನು ನಿನಗಾಗಿ ಅಭಿಷೇಕಿಸು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನನ್ನ ಅಗ್ನಿಯಿಂದ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ 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 ಅಗ್ನಿಯಿಂದ ಅಭಿಷೇಕಿಸು Thank you, Jesus. Hallelujah. Hallelujah. ಯೇಸುವಿನ ಸಂತೋಷವಾಗಿದ್ದರೆ ಹಾಲೆಲೂಯಾ. ನಮ್ಮ ಕರ್ತನು ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಹಾಲೆಲೂಯಾ. ಧೈರ್ಯವನ್ನು ತುಂಬಿಸುವ ಕರ್ತನಾಗಿದ್ದಾನೆ. ಈ ಸಮಯದಲ್ಲಿ ಎಲ್ಲರ ಕರಗಳನ್ನು ತಟ್ಟಿ ಯೇಸುವನ್ನು ಆರಾಧಿಸುವೆ, ಕರ್ತನ ಕೊಂಡಾಡುವ ಎಂಬ ಹಾಡನಾಡಿ ಕರ್ತನ ಆರಾಧನೆ ಮಾಡೋಣ. ಎಲ್ಲರೂ ಜೋರ ಕರಗಳನ್ನು ತಟ್ಟಿ. ಯೇಸುವೇ ನಿನ್ನ ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ, ಆತ್ಮದಿಂದಲೂ ಶಕ್ತಿಯಿಂದಲೂ ನಿನ್ನನೇ ನಾನು ಆರಾಧಿಸುವೆ, ಆತ್ಮದಿಂದಲೂ ಶಕ್ತಿಯಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಅಪ್ಪ ನಿನಗೆ ಆರಾಧನೆ, ರಾಜ ನಿನಗೆ ಆರಾಧನೆ, ಅಪ್ಪ ನಿನಗೆ ಆರಾಧನೆ, ರಾಜ ನಿನಗೆ ಆರಾಧನೆ. ಯೇಸುವೇ ನಿನ್ನ ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ, ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ, ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಸರ್ವಶಕ್ತನು ನೀನೇ, ನನಗೆಲ್ಲವ ಒದಗಿಸಿದೆ, ಕಾಣುವ ದೇವರು ನೀನೇ, ಕಣ್ಣೀರ ಒರೆಸಿರುವೆ. ಸರ್ವಶಕ್ತನು ನೀನೇ, ನನಗೆಲ್ಲವ ಒದಗಿಸಿದೆ, ಕಾಣುವ ದೇವರು ನೀನೇ, ಕಣ್ಣೀರ ಒರೆಸಿರುವೆ. ಇದುವರೆಗೂ ನನ್ನ ಕಾದು ನಡೆಸಿದ ಜೊತೆಗಿರುವ ದೇವರು ನೀವೇ, ಇದುವರೆಗೂ ನನ್ನ ಕಾದು ನಡೆಸಿದೆ, ಜೊತೆಗಿರುವ ದೇವರು ನೀನೇ. ಅಪ್ಪ ನಿನಗೆ ಆರಾಧನೆ, ರಾಜ ನಿನಗೆ ಆರಾಧನೆ, ಅಪ್ಪ ನಿನಗೆ ಆರಾಧನೆ, ರಾಜ ನಿನಗೆ ಆರಾಧನೆ. ಯೇಸುವೇ ನಿನ್ನ ಆರಾಧಿಸುವೆ, ಕರ್ತನೇ ನಿನ್ನ ಕೊಂಡಾಡುವೆ, ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ, ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ. ಕಾಯದಿಂದ ಗುಣವಾದನು, ನೀತಿಯ ದೇವರು ನೀನೇ, ನಿನ್ನ ರಕ್ತದಿಂದ ಶುದ್ಧನಾದೆನು, ಆರೋಗ್ಯದಾಯಕ ನೀನೇ, ನಿನ್ನ ಗಾಯದಿಂದ ಗುಣವಾದೆನು, ನೀತಿಯ ದೇವರು ನೀನೇ, ನಿನ್ನ ರಕ್ತದಿಂದ ಶುದ್ಧನಾದೆನು, ನಿನ್ನ ಐಶ್ವರ್ಯದಿಂದ ನನ್ನ ಕೊರತೆ
ಮಹಿಮೆಯ ರಾಜನು ನೀನೇ ನಿನ್ನ ಐಶ್ವರ್ಯದಿಂದ ನನ್ನ ಕೊರತೆ ನೀಗಿಸಿ ಮಹಿಮೆಯ ರಾಜನು ನೀನೇ ಅಪ್ಪ ನಿನಗೆ ಆರಾಧನೆ ರಾಜ ನಿಮಗೆ ಆರಾಧನೆ ಅಪ್ಪ ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ ಯೇಸುವೇ ನಿನ್ನ ಆರಾಧಿಸುವೆ ಕರ್ತನೇ ನಿನ್ನ ಕೊಂಡಾಡುವೆ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ ದೇವರು ನೀನೇ ನನಗೆ ಹೊಸ ಜೀವ ನೀಡಿರುವೆ ಮಹಾಪರಿಶುದ್ಧ ದೇವರು ನೀನೇ ನನ್ನ ಪರಿಶುದ್ಧ ಮಾಡಿರುವೆ ಜೀವವುಳ್ಳ ದೇವರು ನೀನೇ ನನಗೆ ಹೊಸ ಜೀವ ನೀಡಿರುವೆ ಮಹಾಪರಿಶುದ್ಧ ದೇವರು ನೀನೇ ನನ್ನ ಪರಿಶುದ್ಧ ಮಾಡಿರುವೆ ಮರಣವ ಜಯಿಸಿ ಜೀವದಿಂದ ಎದ್ದ ನನ್ನಯ ದೇವರು ನೀನೇ ಮರಣವ ಜಯಿಸಿ ಜೀವದಿಂದ ಎದ್ದ ನನ್ನಯ ದೇವರು ನೀನೇ ಅಪ್ಪ ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ ಅಪ್ಪ ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ ಯೇಸುವೇ ನಿನ್ನ ಆರಾಧಿಸುವೆ ಕರ್ತನೇ ನಿನ್ನ ಕೊಂಡಾಡುವೆ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ ಅಪ್ಪ ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ 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 ಯೇಸುವೇ ನಿನ್ನ ಆರಾಧಿಸುವೆ ಕರ್ತನೇ ನಿನ್ನ ಕೊಂಡಾಡುವೆ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ ಆರೋಗ್ಯದಾಯಕ ನೀನೇ ನನ್ನ ಗಾಯದಿಂದ ಗುಣವಾದನು ನೀತಿಯ ದೇವರು ನೀನೇ ನಿನ್ನ ರಕ್ತದಿಂದ ಶುದ್ಧನಾದೆನು ಆರೋಗ್ಯದಾಯಕ ನೀನೇ ನಿನ್ನ ಗಾಯದಿಂದ ಗುಣವಾದೆನು ನೀತಿಯ ದೇವರು ನೀನೇ ನಿನ್ನ ರಕ್ತದಿಂದ ಶುದ್ಧನಾದೆನು ನಿನ್ನ ಐಶ್ವರ್ಯದಿಂದ ನನ್ನ ಕೊರತೆ ಮಹಿಮೆಯ ರಾಜನು ನೀನೇ ನಿನ್ನ ಐಶ್ವರ್ಯದಿಂದ ನನ್ನ ಕೊರತೆ ನೀಗಿಸಿ ಮಹಿಮೆಯ ರಾಜನು ನೀನೇ ಅಪ್ಪ ನಿನಗೆ ಆರಾಧನೆ ರಾಜ ನಿಮಗೆ ಆರಾಧನೆ ಅಪ್ಪ ನಿಮಗೆ ಆರಾಧನೆ ರಾಜ ನಿನಗೆ ಯೇಸುವೇ ನಿನ್ನ ಆರಾಧಿಸುವೆ ಕರ್ತನೇ ನಿನ್ನ ಕೊಂಡಾಡುವೆ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ನಾನು ಆರಾಧಿಸುವೆ ಜೀವವುಳ್ಳ ದೇವರು ನೀನೇ ನನಗೆ ಹೊಸ ಜೀವ ನೀಡಿರುವೆ ಪರಿಶುದ್ಧ ದೇವರು ನೀನೇ ನನ್ನ ಪರಿಶುದ್ಧ ಮಾಡಿರುವೆ ಜೀವವುಳ್ಳ ದೇವರು ನೀನೇ ನನಗೆ ಹೊಸ ಜೀವ ನೀಡಿರುವೆ ಮಹಾಪರಿಶುದ್ಧ ದೇವರು ನೀನೇ ನನ್ನ ಪರಿಶುದ್ಧ ಮಾಡಿರುವೆ ಮರಣವ ಜಯಿಸಿ ಜೀವದಿಂದ ಎದ್ದ ನನ್ನಯ ದೇವರು ನೀನೇ ಮರಣವ ಜಯಿಸಿ ಜೀವದಿಂದ ಎದ್ದ ನನ್ನಯ ದೇವರು ನೀನೇ ಅಪ್ಪ ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ ಅಪ್ಪ ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ ಅಪ್ಪ ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ ಅಪ್ಪ ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ
ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ ಅಪ್ಪ 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 ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ ಹಾಲೆಲೂಯ. ಎಲ್ಲರೂ ಕರಗಳನ್ನು ತಟ್ಟಿ ಅನ್ಯ ಭಾಷೆಯನ್ನು ಹೊಂದಿರು ಅನ್ಯ ಭಾಷೆನ ಸ್ತೋತ್ರ ಮಾಡೋಣ. ಹಾಲೆಲೂಯ ಹಾಲೆಲೂಯ. ಓ ರಬಾ ಬಾಬಾ 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 ರಿಖಾರದ ರಬಬಲ ಹಾಲೆಲೂಯ. ಓ ರಮನ ರಿಖಾರದ ರಬಬಲ ಊರ ಬಾಬಾ ಹಾಲೆಲೂಯ. ಓ ಹಾಲೆಲೂಯ. ಗ್ಲೋರಿ ಗ್ಲೋರಿ ಜೀಸಸ್. ಎಲ್ಲರೂ ಅನ್ಯ ಭಾಷೆಯಿಂದ ಸ್ತೋತ್ರ ಮಾಡಿ. Hallelujah, 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 hallelujah. ಮಹಿಮೆ ಸ್ವಾಮಿ. ರೀಬಲ ರಾಜಗರಂದಲ ರೂಡಲ ವೈಡಗಲತ್ತ ಸಂದಲ ಬರಬಲ ರೀಬಲ ರಾಜಗರಂದಲ ರೂಡಲ ವೈಡಗಲತ್ತ ಸಂದಲ ಬರಬಲ ರೀಬಲ ರಾಜಗರಂದಲ ರೂಡಲ ವೈಡಗಲತ್ತ ಸಂದಲ ಬರಬಲ ಹಾಲೆಲೂಯಾ. ರಬಲ ಸಂದಲ ವೈಡಗಲತ್ತ ಸಂದಲ ಬರಬಲ ರೀಡಗಲತ್ತ ಸಂದಲ ಬರಬಲ ರೀಬಲ ರಾಜ ಹಲ್ಲೇಲೂಯಾ. ರಮಣ ರಾಜ ಹಲ್ಲೇಲೂಯಾ. ರೀಬಾಲಾರ ಹಲ್ಲೇಲೂಯಾ. ಆತ್ಮನ ಬೆಂಕಿ ಆತ್ಮನ ಬೆಂಕಿ ಆತ್ಮನ ಬೆಂಕಿ. ಓ ಹಾಲೆಲೂಯಾ. ಕರ್ತನೇ ಪರಿಶುದ್ಧಾತ್ಮನ ಬೆಂಕಿಯೊಪ್ಪ ಅದನ್ನು ಚಲಿಸು. ನಮ್ಮ ಮಕ್ಕಳನ್ನು ಸ್ಪರ್ಶಿಸು ಸ್ವಾಮಿ. ಓ ರಬಾ ಬಾಬಾ 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 ರಿಖಾರ ದಾರ ಬಾಲಾರ ರೀಬಾಲಾರ ಹಲ್ಲೇಲೂಯಾ 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 ಹಲ್ಲೇಲೂಯಾ. ಆಮೆನ್ ಆಮೆನ್ ಹಲ್ಲೇಲೂಯಾ. ಮಹಿಮೆ ಯೇಸುವೆ ಮಹಿಮೆ ಯೇಸುವೆ ಹಲ್ಲೇಲೂಯಾ. ರಮಲ ರಾಜಗರಂದಲ ರೂಡಲ ವೈಡಗಲತ್ತ ಸಂದಲ ಬರಬಲ ರಿಗಡಗಲಾಜಗರಂದಲ ರೂಡಲ ವೈಡಗಲತ್ತ ಸಂದಲ ಬರಬಲ ಹಾಲೆಲೂಯಾ. ರೀಬಲ ರಾಜಗರಂದಲ ರೂಡಲ ವೈಡಗಲತ್ತ ಸಂದಲ ಬರಬಲ ಹಾಲೆಲೂಯಾ 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 ಹಾಲೆಲೂಯಾ. ರೀಬಾಲಾರ ರಬಲ ರಾಜಾರಂದಲ ರೂಡಲ ವೈಡಗಲತ್ತ ಸಂದಲ ಬರಬಲ ರೀಬಾಲಾರ. ಆತನೇ ಆರೋಗ್ಯದಾಯಕನಾಗಿದ್ದಾನೆ. ಅಪ್ಪ ನಮಗೆ ಹೊಸ ಜೀವ ನೀಡುವ ಕರ್ತನೆ ಯೇಸುವೆ ವಂದನೆ ಸ್ವಾಮಿ. ಓ ರಬಾ ಬಾಬಾ ಬಾಬಾ ರಿಖಾರ ದಾರ ಬಾಲಾರ. ಚಲಿಸು ಪರಿಶುದ್ಧಾತ್ಮನೇ ಚಲಿಸು ಅಪ್ಪ. ಪ್ರತಿಯೊಬ್ಬನ ಮಕ್ಕಳನ್ನು ಸ್ಪರ್ಶಿಸು ಸ್ವಾಮಿ. ಓ ರಬಾ ಬಾಬಾ ಬಾಲ ಹಾಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ. ಯಾರು ಮೌನ ಆಗಿರೋದು ಬೇಡ ಪ್ರಿಯ ಮಕ್ಕಳ. ಹಾಲೆಲೂಯಾ. ಜೀವವುಳ್ಳ ದೇವರು ಆತನಾಗಿದ್ದಾನೆ. ಮಹಾಪರಿಶುದ್ಧನು ಆತನಾಗಿದ್ದಾನೆ. ಆತನ ಐಶ್ವರ್ಯದಿಂದ ನಿನ್ನ ಕೊರತೆಯನ್ನು ಆತನ ನೀಗಿಸಲಿಕ್ಕೆ ಆತನ ಸಿದ್ಧವಾಗಿದ್ದಾನೆ. ಪ್ರಿಯ ಮಕ್ಕಳೇ ಈ ದಿನ ನಿನ್ನ ಕೊರತೆಗಳನ್ನು ಆತನು ಹಾಲೆಲೂಯಾ ಅರಿತ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಓ ರಾಬಾ ಬಾಬಾ. ಎಲ್ಲರೂ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ. ಓ ರಾಮ ಮಾನಾರಿ ಖಾರದರ ಬಾಬಾಲ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಓ ರಾಬಾ ಬಾಬಾಲ ಹಾಲೆಲೂಯಾ. ಎಲ್ಲರೂ ಕರಳುತ್ತಿ ಸ್ವಲ್ಪ ಸಮಯ ಆ ಕರ್ತನಿಗೆ ಸ್ತೋತ್ರ ಮಾಡಿ ನಮ್ಮ ಪೂರ್ಣ ಮನಸ್ಸಿನಿಂದ ನಾವೇಳೋಣ. ಅಪ್ಪ ನಮ್ಮ ಸ್ವಂತ ಬಲದ ನಮ್ಮಿಂದೇನು ಸಾಧ್ಯವಿಲ್ಲ ಸ್ವಾಮಿ. ನಿನ್ನಿಂದೆಲ್ಲವೂ ಸಾಧ್ಯ ಅಪ್ಪ. ನಿನ್ನ ಹತೋಟಿಗೆ ನಮ್ಮನ್ನು ಕೊಡುವರಾಗಿದ್ದೇವೆ ಸ್ವಾಮಿ. ಹೋಲಿ ಪರಿಶುದ್ಧಾತ್ಮನೇ ನಿನ್ನ ಹತೋಟಿಗೆ ನಾವು ಕೊಡುವರಾಗಿದ್ದೇವೆ. ರಬಲ ರಬಲ ಸಂದರೆ ಅರ್ಧಲೇ ಮನಸ್ಸು ಕೆರದ ರಬಲ ಹಾಲೆಲೂಯಾ ಹಾಲೆಲೂಯಾ. ಅಪ್ಪ ನಮ್ಮ ನಂಬಿಕೆ ಸ್ಥಿರವಾಗಿದೆ. ನಮ್ಮ ನಂಬಿಕೆಯು ನೀನೆ. ನಮ್ಮ ಭರವಸೆ ನೀನೆ ಪರಿಶುದ್ಧಾತ್ಮನೇ. ದೇವ ಮಕ್ಕಳೇ ನಿನ್ನ ಜೀವಿತದಲ್ಲಿ ಯಾವುದೇ ಆರಾಮೇಲೆ ಇರಬಹುದು. ವಾಕ್ಯ ಹೇಳ್ತದೆ ಭಯ ಪಡಬೇಡ, ಜಾಗೃತನಾಗಿರು,
ಸುಮ್ಮನಿರು, ಆದರೆ ಭಯಪಡಬೇಡ ಎಂಬುದಾಗಿ. ಹಲ್ಲೆಲೂಯ. ಯಾಕಂದ್ರೆ ನಿನ್ನನ್ನು ಆಶೀರ್ವದಿಸಲಿಕ್ಕೆ ಸಿದ್ಧನಾಗಿರುವುದನ್ನ ಕರ್ತನಾಗಿದ್ದಾನೆ. ಮನುಷ್ಯರು ಒಂದು ವೇಳೆ ಮಾತು ಕೊಟ್ಟು ತಪ್ಪಬಹುದು, ಆತನು ವಾಗ್ದಾನ ಮಾಡಿದ ಆತನು ನೆರವೇರಿಸಲಿಕ್ಕೆ ಶಕ್ತನು. ಹಲ್ಲೆಲೂಯ. ಈ ಸಮಯ ನಾವು ಆತನ ಸಹಾಯ ಬೇಡವರಾಗಿರೋಣ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನೀ ನಮಗೆ ಬೇಕು ಸ್ವಾಮಿ. ನಮ್ಮ ಸ್ವಂತ ಬಲದಿಂದ ನಾವೇನನ್ನು ಜಯಿಸಲಾರೆವು ಅಪ್ಪ, ನಾವೇನನ್ನು ಮಾಡಲಾರೆವು ಅಪ್ಪ. ನಾವು ಕೇವಲ ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಓ ರಬಬಬಲ ಸಂದರೆ ಅರ್ಧಲ್ರಿ ಬಬಲ ಬಲ ಸಿಖೇರದ ರಬಬಲ. ಹಲ್ಲೆಲೂಯ. ಅಪ್ಪ, ಎಲ್ಲ ವ್ಯಾಧಿಗಳು ನೀಗಲ್ಪಡಲಿ. ದೇವ ಮಕ್ಕಳನ್ನು ಬಾಧಿಸುತ್ತಿರುವಂತ ಎಲ್ಲ ವ್ಯಾಧಿಗಳನ್ನು ನಜರೇತನ ಯೇಸುವಿನ ನಾಮದಲ್ಲಿ ನಾವು ಮುರಿಯೋರಾಗಿದ್ದೇವೆ ಸ್ವಾಮಿ. ಅಪ್ಪ, ನಿನ್ನ ಬಿಡುಗಡೆ ಕ್ಷಣದಲ್ಲಿ ಪರಿಶುದ್ಧಾತ್ಮನೇ ವ್ಯಾಪರಿಸಲಿ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಪರಿಶುದ್ಧಾತ್ಮನೇ ಅನಾರೋಗ್ಯ ಇರುವ ಸ್ಥಳದಲ್ಲಿ, ಆ ಬಾಧೆ ಸ್ಥಳದಲ್ಲಿ ನಿನ್ನ ಹಸ್ತ ಸ್ಪರ್ಶಿಸಲಿ ಸ್ವಾಮಿ. ಓ ರಬಬಲ ಸಂದರೂಡಲ. ಬಿಡುಗಡೆಯಾಗದಂತೆ ತಡೆಯಾಗಿರುವಂತ ವರ್ಷಗಳಿಂದ ಏನು ಮಾಡಿದರೂ ಕೂಡ ಹಲವಾರು ವರ್ಷಗಳಿಂದ ಬದಲಾವಣೆ ಆಗ್ತಾನೆ ಎಂಬುವರು ಪ್ರಿಯ ಮಕ್ಕಳೇ, ನನ್ನ ಕರ್ತನಿನ ತಡೆನಿಂದ ಮುರಿದು ಹಾಕಲಿಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯ. ಒಂದು ವೇಳೆ ಆತನ ಸಹಾಯವನ್ನು ಕೇಳೋಣ ಎಲ್ಲರೂ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಸ್ವಯ ಬಲಾದಿ ನನ್ನಿಂದೇನು ಆಗದು, ಯಾವ ತಡೆಯನ್ನು ನಾನು ದಾಟಲಾರೆನು. ಎಲ್ಲರೂ ಸ್ವಯ ಬಲದಿ ನನ್ನಿಂದೇನು ನಂಬಿಕೆಯಿಂದ ಹೇಳೋಣ ನಾವು ಕರ್ತನಿಗೆ. ಯಾವ ತಡೆಯನ್ನು ನಾನು ದಾಟಲಾರೆನು, ಆದರೆ ಕರುಣೆ ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ. ಆದರೆ ಕರುಣೆ ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಹಾಯ ಬೇಕು. ಕರೆಗಳೆತ್ತಿ ನಾವು ಪೂರ್ಣ ಒಪ್ಪಿಸಿಕೊಟ್ಟು ಕರ್ತನ ಕೇಳೋಣ. ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಕಲದಲ್ಲೂ ಉನ್ನತ ನೀನೇ, ಸರ್ವದಲ್ಲೂ ಮೇಲಾದವ ನೀನೇ. ಸಕಲದಲ್ಲೂ ಉನ್ನತ ನೀನೇ, ಸರ್ವ ನಮ್ಮ ಕರಗಳೆತ್ತಿ ಮೇಲಾದವ ನೀನೇ. ಆದರೆ ಕರುಣೆ ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ. ಆದರೆ ಕರುಣೆ ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ,
ನಿನ್ನಿಂದ ಸಾಧ್ಯ. ಭಾವವು ನನ್ನ ಗೆಲ್ಲುತ್ತಿದೆ, ನಿನ್ನಾತ್ಮಾದಿ ನನ್ನ ಬಲಪಡಿಸು. ಶರೀರ ಭಾವವು ನನ್ನ ಗೆಲ್ಲುತ್ತಿದೆ, ನಿನ್ನಾತ್ಮಾದಿ ನನ್ನ ಬಲಪಡಿಸು. ಆದರೆ ಕರುಣೆ ಐಶ್ವರ್ಯನೇ ನಾನಿನ್ನಲ್ಲೇ ದೃಷ್ಟಿಸುವೆ. ಆದರೆ ಕರುಣೆ ಐಶ್ವರ್ಯನೇ ನಾನಿನ್ನಲ್ಲೇ ದೃಷ್ಟಿಸುವೆ. ಸಹಾಯ ಬೇಕು ದೇವಾ, ಸಹಾಯ ಮಾಡುವುದೇ. ಎಲ್ಲರೂ ನಾವು ಕೂಗೋಣ ಕರ್ತನಲ್ಲಿ, ನಿನ್ನಿಂದ ಸಾಧ್ಯಪ್ಪ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ತಂದೇಕಾದೆ ಯಾವುದು ಆಗದು, ನನ್ನ ಸಾಮರ್ಥ್ಯದಿ ಜೀವಿಸಲಾಗದು. ಬೇಕಾದಿ ಯಾವುದು ಆಗದು, ನನ್ನ ಸಾಮರ್ಥ್ಯದಿ ಜೀವಿಸಲಾರೇನು. ಆದರೆ ಕರುಣೆಯು ಐಶ್ವರ್ಯನೇ ನಾನಿನ್ನಲ್ಲೇ ದೃಷ್ಟಿಸುವೆ. ಆದರೆ ಕರುಣೆಯು ಐಶ್ವರ್ಯನೇ ನಾನಿನ್ನಲ್ಲೇ ದೃಷ್ಟಿಸುವೆ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಹಾಯ ಬೇಕು ದೇವಾ, ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಕಲದಲ್ಲೂ ಸಕಲದಲ್ಲೂ ಉನ್ನತ ನೀನೇ, ಸರ್ವದಲ್ಲೂ ಮೇಲಾದವ ನೀನೇ. ಸಕಲದಲ್ಲೂ ಉನ್ನತ ನೀನೇ, ಸರ್ವದಲ್ಲೂ ಮೇಲಾದವ ನೀನೇ. ಆದರೆ ಕರುಣೆಯು ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ. ಆದರೆ ಕರುಣೆಯುಳ್ಳ ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಶರೀರ ಸಾಧ್ಯ. ಭಾವವು ಶರೀರ ಭಾವವೇ ನನ್ನ ಗೆಲ್ಲುತ್ತಿದೆ, ನಿನ್ನಾತ್ಮಾದಿ ನನ್ನ ಬಲಪಡಿಸು. ಶರೀರ ಭಾವವು ನನ್ನ ಗೆಲ್ಲುತ್ತಿದೆ, ನಿನ್ನಾತ್ಮಾದಿ ನನ್ನ ಬಲಪಡಿಸು. ಆದರೆ ಕರುಣೆಯು ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ.
ದೃಷ್ಟಿಸುವೆ ಆದರೆ ಕರುಣೆಯು ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸ್ವಯಬಲದಿ ನನ್ನಿಂದೇನು ಆಗದು ಯಾವ ತಡೆಯನ್ನು ನಾನು ದಾಟಲಾರೆನು ಸ್ವಯಬಲದಿ ನನ್ನಿಂದೇನು ಆಗದು ಯಾವ ತಡೆಯನ್ನು ನಾನು ದಾಟಲಾರೆನು ಆದರೆ ಕರುಣೆಯು ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ ಆದರೆ ಕರುಣೆಯು ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ ಸಹಾಯ ಬೇಕು ದೇವಾ ಕರಗಳೆತ್ತಿ ಸಹಾಯ ಮಾಡು ನಾವಿರುವ ಸ್ಥಳದಲ್ಲೇ ಆತನಿಗೆ ನಾವು ಕೂಗೋಣ. ಸಾಧ್ಯ ನಿನ್ನಿಂದ ಸಾಧ್ಯ ಅಪ್ಪ ಸಹಾಯ ಬೇಕು ದೇವಾ ನಿನ್ನೆಲ್ಲವೂ ಸಾಧ್ಯ ಸಹಾಯ ಸ್ವಾಮಿ. ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ. ನನ್ಗೆ ಬೇಕಾದೆ ಯಾವುದು ಆಗದು ನನ್ನ ಸಾಮರ್ಥ್ಯದಿ ಜೀವಿಸಲಾಗದು ನನ್ಗೆ ಬೇಕಾದೆ ಯಾವುದು ಆಗದು ನನ್ನ ಸಾಮರ್ಥ್ಯದಿ ಜೀವಿಸಲಾಗದು ಆದರೆ ಕರುಣೆಯೊಳೈಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ ಆದರೆ ಕರುಣೆಯೊಳೈಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನಿನ್ನಿಂದಾಗದು ನನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ ಸಹಾಯ ಮಾಡು ದೇವಾ ನನ್ನಿಂದಾಗದು ನಿನ್ನಿಂದ ಸಾಧ್ಯ ಸಹಾಯ ಬೇಕು ದೇವಾ
ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ಸಾಧ್ಯ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಓ ಹಲ್ಲೆಲೂಯಾ. ಅಪ್ಪ ನಿನಗೆಲ್ಲವೂ ಸಾಧ್ಯವು, ನಿನಗೆಲ್ಲವೂ ಸಾಧ್ಯವು యేసయ్య. ಓ ರಬಬಬಲ ರಬಲ ಸಂದರೆ, ಓ ರೇಮನರಿ ಕರದ ರಬಬಬಲ ರಬಲ ರಬಬಲ ರಬಲ ಸಿಕರಂದ ರೂಡಲ. ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡಿ ಪ್ರಿಯ ಮಕ್ಕಳೇ. ಹಾಲು ನಮ್ಮ ವಿವೇಕದಿ ಅಪ್ಪ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ ಸಪ್ಪ. ನಮ್ಮ ಸಾಮರ್ಥ್ಯ ನಾವು ಜೀವಿಸೋದು ಆಗೋದಿಲ್ಲ ಸ್ವಾಮಿ ಸಪ್ಪ. ಹೌದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಓ ರಾಬ ಗೋಪಾಲ ರಾಬನ ಸಿಕ್ಕರಂಗ ರೂಢನ. ಎಲ್ಲರೂ ಪ್ರಾರ್ಥನೆ ಮಾಡಿ ಪ್ರಿಯ ಮಕ್ಕಳೇ. ಹಲ್ಲೆಲೂಯಾ. ಕರ್ತನನ್ನು ಒಪ್ಪಿಸಿಕೊಡೋಣ. ಹೌದಪ್ಪ, ನಮ್ಮ ಕೂಗನ್ನು ಕೇಳಿ ಕೊರತೆ ನೀಗುವಾತ ನೀನು ಆಗಿದ್ದಿ ಸ್ವಾಮಿ ಸಪ್ಪ. ಹೌದು ಸ್ವಾಮಿ, ನಾವು ಒಪ್ಪಿಕೊಳ್ತೇವೆ ಕರ್ತನೆ. ನಮ್ಮ ಶರೀರ ಭಾವ ನಮ್ಮನ್ನು ಗೆಲ್ಲುತ್ತಿದೆ ಕರ್ತನೆ. ಅಪ್ಪ ಆತ್ಮಂದ ನಮ್ಮನ್ನು ಅಪ್ಪ ನೀನು ತುಂಬಿಸು ಸ್ವಾಮಿ. ಎಲ್ಲ ಸಮಯದಲ್ಲೂ ಸ್ವಾಮಿ, ಎಲ್ಲ ಪರಿಸ್ಥಿತಿಯ ವೇಳೆಯಲ್ಲೂ ಸ್ವಾಮಿ ಸಪ್ಪ, ನಿನ್ನ ಆತ್ಮನ ಬಲ ನಮ್ಮ ಜೀವಿತಗಳಲ್ಲಿ ತುಂಬಿಸು ಸ್ವಾಮಿ. ಹಲ್ಲೆಲೂಯಾ. ಯೇಸಪ್ಪ ವಂದನೆ ಸ್ವಾಮಿ, ಆರಾಧನೆ ಸ್ವಾಮಿ. ನಿನಗೆ ಮಾತ್ರ ಸ್ತೋತ್ರವು, ನಿನಗೆ ಮಾತ್ರ ಮಹಿಮೆ ಸ್ವಾಮಿ ಸಪ್ಪ. ಜೀವವುಳ್ಳ ದೇವರು ನೀನು, ನಮಗೆ ಹೊಸ ಜೀವ ನೀಡಿದ ಕರ್ತನೆ. ಕೃತಜ್ಞತೆ ಸ್ವಾಮಿ. ಅಪ್ಪ ನೀವು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಸೌಖ್ಯ ನೀಡಿದಕ್ಕಾಗಿ ನಾವು ಕೃತಜ್ಞತೆ ಮಾಡ್ತೇವೆ ಸ್ವಾಮಿ. ಕರ್ತನೆ ವಿಶೇಷವಾಗಿ ಮುಂದಿನ ಸಮಯ ಕೊಪ್ಪಿಸ್ಕೊಡ್ತೇವೆ ಕರ್ತನೆ. ನಿನ್ನ ದಾಸನ ಮುಖಾಂತರ ಮಾತನಾಡು. ನನ್ನ ದಾಸನ ವಾಕ್ಯದೊಟ್ಟಿಗೆ ಮಾತಾಡೋ ಪ್ರತಿಯೊಂದು ಮಾತು ಅಪ್ಪ ನಮ್ಮ ಹೃದಯದಲ್ಲಿ ಕರ್ತನೆ ಅಪ್ಪ ಈಟಿಯಂತೆ ತಿವಿಯಬೇಕು ಸ್ವಾಮಿ ಸಪ್ಪ. ಎಲ್ಲ ಅಗುಳಿಗಳು ಮುರಿಯಲ್ಪಡಬೇಕು ಸ್ವಾಮಿ ಅಪ್ಪ. ನಿನ್ನ ಪ್ರಕಾಶವು ಅಪ್ಪ ನಮ್ಮ ಕಣ್ಣುಗಳಿಗೆ ದೃಶ್ಯವಾಗಬೇಕು ಸ್ವಾಮಿ. ಇವಾಗ ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ವಾಕ್ಯಕ್ಕೆ ವಿರುದ್ಧವಾಗಿದ್ದು ಕಾರ್ಯ ಮಾಡುವಂಥ, ವಾಕ್ಯ ಕೇಳಂತೆ ತಡೆ ಮಾಡುವಂಥ ಎಲ್ಲ ದುರಾತ್ಮನ ಕಾರ್ಯಗಳನ್ನು ನಾವು ಸಭೆಯಾಗಿ ಯೇಸುವಿನ ನಾಮದಲ್ಲಿ ಬಂಧಿಸಿ ನಾವು ಜಜ್ಜಿಲಾಯ ಮಾಡೋರಾಗಿದ್ದೇವೆ ಸ್ವಾಮಿ ಅಪ್ಪ. ನಮ್ಮ ನಾವು ತಗ್ಗಿಸ್ಕೊಳ್ತೇವೆ ಎಲ್ಲದರಿಂದ ಅಪ್ಪ. ಎಲ್ಲ ನಾಮಗಳು ನಿನ್ನ ನಾಮದ ತಗ್ಗಿಸಲ್ಪಡಲಿ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲ್ಪಡಲಿ ಸ್ವಾಮಿ. ಎಲ್ಲ ಸುತ್ತಿ ಗಾನ ಮಹಿಮೆಯನ್ನು ಒಬ್ಬನ ಸಲ್ಲಿಸುತ್ತಾ ನಮ್ಮೆಲ್ಲ ಪ್ರಾರ್ಥನೆ ಬೇಡಿಕೆಗಳನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿ ಜೀವನ ಹೊಂದಿಕೊಳ್ತೇವೆ. ಪ್ರೀತಿಯುಳ್ಳ ತಂದೆ ದೇವರೇ, ಆಮೇನ್. ಈ ಸಮಯದಲ್ಲಿ ಎಲ್ಲರೂ ಕರವನ್ನು ತಟ್ಟಿ ಸಭಾಫಲಕನ್ನು ಆಹ್ವಾನಿಸಿಕೊಳ್ಳೋಣ. ಎಲ್ಲ ಆರೋಗ್ಯವಾಗಿದ್ದೀರಾ? ಪ್ರೈಸ್ ಲಾರ್ಡ್. ಆನ್ಲೈನಲ್ಲಿ ನೋಡುವಂಥ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇವೆ. ಹೊಸದಾಗಿ ಆನ್ಲೈನಲ್ಲಿ ಭಾಗವಹಿಸುವಂಥವ್ರಿಗೆ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ. ನೀವು ಬೇರೆ ಯಾವ ಸಭೆಗೆ ಹೋಗದೇ ಇದ್ದರೆ ಈ ಸಭೆನ ನಿಮ್ಮ ಆತ್ಮಿಕ ಸಭೆಯಾಗಿ ಸ್ವೀಕರಿಸ್ಕೋಬೋದು. ನಿಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ನಾವಿದ್ದೇವೆ. ಸಭೆ ಸೇರೋದು ಅಂದರೆ ಬರೀ ಆನ್ಲೈನಲ್ಲಿ ನೋಡೋದಲ್ಲ,
ಆದಷ್ಟು ಬೇಗ ಪಾಸ್ಟರ್ನ ಕಾಂಟ್ಯಾಕ್ಟಲ್ಲಿ ಬನ್ನಿ, ಚರ್ಚ್ಗೆ ಬನ್ನಿ. ಓಕೆ, ಸಭೆ ತೆರೆದಿದೆ, ಸೀಟ್ಗಳು ಖಾಲಿ ಇದೆ, ನೀವೆಲ್ಲರೂ ಬಂದು ಭಾಗವಹಿಸ್ಬೋದು. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇವೆ. ಸೊ ಬರುವಂಥವರು ಫೋನ್ ಮಾಡಿದ್ರೆ ಹೇಗೆ ಬರಬೇಕು, ಯಾವ ಸರ್ವಿಸ್ಗೆ ಬರಬೇಕು ಅನ್ನೋದನ್ನು ಆರ್ಗನೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಆ್ಯಕ್ಚುಲಿ ನೋಡಿದ್ರೆ ತಿಂಗಳನ್ನ ಕೊನೆ ವಾರ, ಆದರೆ ಆಲ್ಮೋಸ್ಟ್ ಫುಲ್ ಆಗಿದೆ. ಕರ್ತನ ಮೇಜಿನ ವಾರ ಬಂದಾಗ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಬರುವಂಥವ್ರು ಫೋನ್ ಮಾಡಿ ಬಂದರೆ ಅನುಕೂಲ ಆಗುತ್ತೆ. ಓಕೆ, ಆಲ್ ರೈಟ್. ಮುಂದಿನ ಭಾನುವಾರ ಕರ್ತನ ಮೇಜಿನ ಭಾನುವಾರವಾಗಿರುತ್ತೆ. ಸೊ ಎಲ್ಲರೂ ಸಿದ್ಧರಾಗಿ ಮನೆಯಿಂದ ಬನ್ನಿ. ಆನ್ಲೈನಲ್ಲೇ ಆರಾಧನೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇರೋರು ಕರ್ತನ ಮೇಜನ್ನು ಆನ್ಲೈನಲ್ಲಿ ತೊಗೋಬೋದು. ಸೊ ಎಲ್ಲರೂ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಓಕೆ, ನಿಮಗೆ ಗೊತ್ತಿರುವಂತಹ ಚರ್ಚಿನಲ್ಲಿ ಬರದೇ ಇರುವಂತಹ ವಿಶ್ವಾಸಿಗಳಿದ್ದರೆ ಅವ್ರಿಗೆ ಎನ್ಕರೇಜ್ ಮಾಡಿ, ಬನ್ನಿ ಅಂತ ಚರ್ಚ್ಗೆ. ಹೌದು, ಮಾಸ್ಕ್ ಹಾಕ್ಕೊಂಡು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಬಂದರೆ ಅನುಕೂಲ ಆಗುತ್ತೆ. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ. ಸೊ ಎನ್ಕರೇಜ್ ಮಾಡಿ ಹೇಗೆ ನಾವು ಮಾಡ್ತಾಯಿದ್ದೇವೆ ಅಂತ. ಹಲ್ಲೆಲೂಯಾ. ಓಕೆ, ತಿಂಗಳಿನ ಕೊನೆ ವಾರ, ನಾಳೆ ಹೊಸ ತಿಂಗಳಲ್ಲಿ ನಾವು ಪ್ರವೇಶಿಸಕ್ಕೆ ಹೋಗ್ತೇವೆ. ನಾವೆಲ್ಲರೂ ದೇವರ ವಾಕ್ಯವನ್ನು ಕಲಿಯುವಂಥವರಾಗಿರೋಣ. ಹಲ್ಲೆಲೂಯಾ. ನಾವೆಲ್ಲ ಪ್ರಾರ್ಥನೆ ಮಾಡಿ ಒಂದು ದೇವರ ವಾಕ್ಯದ ಕಡೆ. ಸರ್ವಶಕ್ತನಾದಂಥ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಹೊಸದಾಗಿ ನೋಡ್ತಾ ಇರುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅವರ ಜೀವಿತದಲ್ಲಿ ನಿನ್ನ ಹಸ್ತವನ್ನು ಇಟ್ಟು ಕರ್ತನೆ ಅವರನ್ನು ಅಭಿಷೇಕಿಸು ಅಂತ ನಾನು ಪ್ರಾರ್ಥಿಸ್ತೇನೆ. ಅವ್ರ ಮೇಲೆ ನಿನ್ನ ಆಶೀರ್ವಾದಗಳು ಬಿಡುಗಡೆ ಆಗಲಿ ಸ್ವಾಮಿ. ಕರ್ತನೆ, ಇವತ್ತು ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ನಾವು ಬಂದಿರುವಾಗ ಪರಿಶುದ್ಧಾತ್ಮನೇ ನೀನು ನನ್ನನ್ನು ಉಪಯೋಗಿಸಬೇಕು. ನಿನ್ನ ವಾಕ್ಯವನ್ನು ತೆರೆದು ನಮ್ಮ ಹತ್ರ ನೀನು ಮಾತಾಡಬೇಕು ಸ್ವಾಮಿ. ಕರ್ತನೆ, ನಮ್ಮ ಮನಸ್ಸುಗಳನ್ನು ತೆಗೆ, ನಮ್ಮ ಹೃದಯಗಳನ್ನು ತೆಗೆ. ಇವತ್ತಿನ ವಾಕ್ಯ ನಮ್ಮ ಹೃದಯದಲ್ಲಿ ಕರ್ತನೆ ಒಂದು ನೂತನವಾದಂತಹ ಕ್ರಿಯೆಯನ್ನು ಮಾಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಹೃದಯದಲ್ಲಿ ಒಂದು ದೊಡ್ಡ ಬದಲಾವಣೆ ತರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸಪ್ಪ. ನಿನ್ನ ಮಕ್ಕಳ ಮೇಲೆ ನಿನ್ನ ಹಸ್ತವನ್ನು ಇಡು ಅಂತ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಗಾಡ್. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಆಲ್ ರೈಟ್. ಸೊ ನಾವೆಲ್ಲರೂ ದೇವರ ವಾಕ್ಯದ ಕಡೆಗೆ ಹೋಗೋಣ. ನಾನು ಹೋದವಾರದ ಹೇಳ್ತಾ ಇರುವಾಗೆ ನೀವೆಲ್ಲರೂ ವಾಕ್ಯಗಳನ್ನು ಒಂದು ಪುಸ್ತಕದಲ್ಲಿ ಮೇಂಟೈನ್ ಮಾಡಿಕೊಂಡು ಬರ್ಕೊಳ್ಳಿ. ನಾವು ಓದುವಂಥ ವಾಕ್ಯಗಳು ಸ್ಕ್ರೀನಲ್ಲಿ ಹಾಕ್ತೇವೆ. ಸೊ ನೀವೆಲ್ಲರೂ ಒಟ್ಟಿಗೆ ಓದ್ಬೋದು. ಮಾಸ್ ತೆಗಿಬೇಡಿ ಬ್ರದರ್, ಫುಲ್ ಹಾಕ್ಕೊಂಡಿರ್ವಿ ಯಾವಾಗಲೂ. ಓಕೆ, 2 ಕೊರಿಂಥರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 16ರಿಂದ 18. 2 ಕೊರಿಂಥದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯದ 16ರಿಂದ 18ನೇ ವಾಕ್ಯದವರೆಗೂ ನಾನು ಓದ್ತೇನೆ. ನೀವೆಲ್ಲರೂ ಸ್ಕ್ರೀನನ್ನು ನೋಡ್ಕೊಂಡು ಜೊತೆ ಓದ್ಬೋದು. ಈ ಕಾರಣದಿಂದ ನಾವು ಧೈರ್ಯಗೆಡುವುದಿಲ್ಲ, ಆದರೆ ನಮ್ಮ ಹೊರ ಮನುಷ್ಯನು ನಾಶವಾಗುತ್ತಾ ಇದ್ದರೂ ನಮ್ಮ ಒಳ ಮನುಷ್ಯನು ದಿನೇ ದಿನೇ ಹೊಸಬನಾಗುತ್ತಾ ಇರುವನು. ಹೀಗಂದರೆ ಕ್ಷಣ ಮಾತ್ರದವಿರುವ ನಮ್ಮ ಹಗುರಾದ ಸಂಕಟವು ಅತ್ಯಧಿಕವಾದ ಮತ್ತು ನಿರಂತರವಾಗಿರುವ ಗೌರವವುಳ್ಳ ಮಹಿಮೆಯನ್ನು ಉಂಟು ಮಾಡುತ್ತದೆ. ನಾವು ಕಾಣುವಂಥವುಗಳನ್ನು ದೃಷ್ಟಿಸದೆ ಕಾಣದೇ ಇರುವಂಥವುಗಳನ್ನು ದೃಷ್ಟಿಸುವವರಾಗಿದ್ದೇವೆ. ಯಾಕೆಂದರೆ ಕಾಣುವಂಥವುಗಳು ಸ್ವಲ್ಪ ಕಾಲ ಮಾತ್ರ ಇರುವವು, ಕಾಣದೇ ಇರುವಂಥವುಗಳು ಸದಾಕಾಲ ಇರುವಂಥದ್ದಾಗಿದೆ. ನಾನು ಓದಿದಂತಹ ಭಾಷಾಂತರ ಹಲವಾರು ಜನರು ಮನೆಯಲ್ಲಿ ಓದದೇ ಇರ್ಬೋದು, ಆದರೆ ಇದು KJV ಬೈಬಲಿಂದ ನಾನು ಓದಿದ್ದೇನೆ. ಆ ವಾಕ್ಯದಲ್ಲಿ ಒಂದು ಶಬ್ದ ನಾನಿವತ್ತು ನಿಮ್ಮ ಹತ್ರ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಹೊರ ಮನುಷ್ಯನು ನಾಶವಾಗುತ್ತಾ ಇದ್ದರು. 16ನೇ ವಾಕ್ಯ. ನಮ್ಮ ಒಳ ಮನುಷ್ಯನು ದಿನೇ ದಿನೇ ನವೀಕರಿಸಲ್ಪಡುತ್ತಾ ಇದ್ದಾನೆ, ಹೊಸದಾಗ್ತಾ ಇದ್ದಾನೆ, ದಿನೇ ದಿನೇ ನೂತನವಾಗ್ತಾ ಇದ್ದಾನೆ ಅನ್ನೋ ಒಂದು ಶಬ್ದದ ಬಗ್ಗೆ ನಾವು ಇವತ್ತು ನೋಡೋಣ. ನಾವು ದೇವರ ವಾಕ್ಯದಿಂದ ಮನಸ್ಸನ್ನು ನವೀಕರಿಸೋದ್ರ ಬಗ್ಗೆ ಓದಿದ್ವಿ, ಶಕ್ತಿಯನ್ನು ನವೀಕರಿಸೋದ್ರ ಬಗ್ಗೆ ನಾವು ಓದಿದ್ವಿ. ಇವತ್ತು ಆತ್ಮಿಕವಾಗಿ ನವೀಕರಿಸಲ್ಪಡುವುದನ್ನು ನಾವು ಓದೋಣ. ಸ್ಪಿರಿಚುವಲ್ ರಿನ್ಯೂವಲ್, ಆತ್ಮಿಕವಾಗಿ ನೂತನವಾಗುವುದನ್ನು ದೇವರ ವಾಕ್ಯದಿಂದ ನಾವು ಕಲಿಯುವಂಥವ್ರಾಗೋಣ. ಹಲ್ಲೆಲೂಯಾ. ನಮ್ಮ ಈ ಒಂದು ಬೈಬಲ್, ಈ ಒಂದು ವಾಕ್ಯ ಇದೆಲ್ಲ ಭಾಳ ಅರ್ಥಪೂರ್ಣವಾದದ್ದು. ನಾನು ನಿಮಗೆ ಹೇಗೆ ನವೀಕರಿಸಲ್ಪಡಬೇಕು ಅನ್ನೋದನ್ನು ನಾನು ಜಾಸ್ತಿ ಅದರ ಬಗ್ಗೆ ಮಾತಾಡೋದಿಲ್ಲ. ಬೇರೆ ಒಂದು ವಿಚಾರವನ್ನು ನಾನು ನಿಮಗೆ ಹೇಳೋದಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಗಮನಿಸಿದ್ರೆ ಹೊರ ಮನುಷ್ಯನು ಅಂದರೆ ಶಾರೀರಿಕವಾಗಿ ಶರೀರದ ವ್ಯಕ್ತಿಯು ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು ಮನುಷ್ಯನು ಕಡಿಮೆ ಆಗುತ್ತಾನೆ ದಿನೇ ದಿನೇ ಅಂತ ಬೈಬಲಲ್ಲಿ ಬರೆದಿದೆ. ದಿನ
ಶರೀರದ ಮನುಷ್ಯನು, ಹೊರಗೆ ಕಾಣುವಂತಹ ಮನುಷ್ಯನು, ಕಣ್ಣಿಗೆ ಕಾಣುವಂತಹ ಮನುಷ್ಯನು, ಶಾರೀರಿಕ ಮನುಷ್ಯನು ಕಡಿಮೆ ಆಗುತ್ತಾ ಬರುವಂಥವನಾಗಿದ್ದಾನೆ. ಕಣ್ಣಿಗೆ ಕಾಣುವಂಥದ್ದು ಅಂತ ಹೇಳಬೇಕಾದ್ರೆ ಪ್ರತ್ಯೇಕವಾಗಿ ದೇವರನ್ನು ತಿಳ್ಕೊಳ್ಳದೇ ಇರುವಂಥವರಿಗೆ ಪ್ರತ್ಯೇಕವಾಗಿ ಇದೇ ಅವರ ಜೀವನದ ಪ್ರಾಮುಖ್ಯತೆ ಆಗಿರುತ್ತೆ. ಕಾಣದೇ ಇರುವಂಥದ್ದೇ ಕಾಣುವಂಥದ್ದೇ ಅವರ ಜೀವನದ ಅತ್ಯಧಿಕವಾದಂತಹ ಇಂಪಾರ್ಟೆಂಟ್ ಆದಂತಹ ಪ್ರಾಮುಖ್ಯವಾದಂತಹ ವಸ್ತು. ಹಲವಾರು ವಿಶ್ವಾಸಿಗಳಿಗೂ ಕೂಡ ಅಷ್ಟೆ. ಈ ಶರೀರ ಕಾಣುವಂತಹ ಮನುಷ್ಯ, ಹೊರ ಮನುಷ್ಯನೇ ಭಾಳ ಇಂಪಾರ್ಟೆಂಟ್. ಯಾವ ಬಟ್ಟೆ ಹಾಕ್ಕೋಬೇಕು, ಅದಕ್ಕೆ ಜೀಸಸ್ ಹೇಳಿದ್ರು, ಯಾವ ಬಟ್ಟೆ ಹಾಕ್ಕೊಳ್ತೀರಾ, ಏನು ತಿಂತೀರಾ, ಎಲ್ಲಿ ಮಲ್ಕೊಳ್ತೀರಾ, ಅದ್ರ ಬಗ್ಗೆ ಚಿಂತೆ ಮಾಡಿಬಿಡಿ, ದೇವರ ರಾಜ್ಯದ ಬಗ್ಗೆ ನೀವು ಚಿಂತೆ ಮಾಡಿ ಅಂತ ಹೇಳಿದ್ರು. ಯಾಕೆಂದರೆ ಅದನ್ನು ನೀನು ಚಿಂತೆ ಮಾಡುವುದಾದರೆ ನಿನಗೆ ಬೇಕಾದದ್ದೆಲ್ಲ ದೇವರು ಒದಗಿಸ್ತಾರೆ ಅಂತ ದೇವರು ಹೇಳಿದ್ರು. ಸೊ ನಾವು ಹಲವಾರು ಸಲ ಇದಕ್ಕೆ ಭಾಳ ಬೇಡದೇ ಇರುವುದಕ್ಕಿಂತ ಜಾಸ್ತಿ ಬೆಲೆ ಅದಕ್ಕೆ ನಾವು ಕೊಡುವಂಥವ್ರಾಗ್ತೇವೆ. ಅಲ್ಲೆಲೂಯ. ಗಮನಿಸಿ ದೇವರ ಮಕ್ಕಳೇ, ಜೀವನದ ಸೈಕಲನ್ನು ಅಬ್ಸರ್ವ್ ಮಾಡಿದ್ರೆ ನನ್ನ ಶರೀರ ಪ್ರತಿ ದಿವಸ ನನ್ನ ಬಲ ಕಡಿಮೆ ಆಗುತ್ತಾ ಹೋಗುತ್ತೆ, ನನ್ನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಶಾರೀರಿಕವಾದದ್ದು. ಆದರೆ ಬೈಬಲ್ ಹೇಳುತ್ತೆ ಆಂತರ್ಯ ಮನುಷ್ಯನು, ಒಳ ಮನುಷ್ಯನು ಪ್ರತಿದಿನ ಕ್ರಿಸ್ತನಲ್ಲಿರುವವರಿಗೆ ನೂತನವಾಗುತ್ತಾ ಇದ್ದಾನೆ ಅಂತ ಬೈಬಲಲ್ಲಿ ಬರೆದಿದೆ. ಅಲ್ಲೆಲೂಯ. ನನಗೆ ಸಂತೋಷ, ನಿಮಗೆ ಸಂತೋಷ ಆಗಿದೆ. ಅಲ್ಲೆಲೂಯ. ನಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ಪರಿಸ್ಥಿತಿಗಳು, ಇನ್ಫ್ಯಾಕ್ಟ್ ನೀವು 4ನೇ ಅಧ್ಯಾಯವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಪೌಲನು ಅವನ ಜೀವನದಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನು ವಿವರಿಸ್ತಾ ಇದ್ದಾನೆ. ಅವನಿಗೆ ಆದಂತಹ ಶೋಧನೆಗಳು, ಹಡಗು ಮುಳುಗಿತು, ಓಡಿದ್ರು, ಎಷ್ಟು ಹಿಂಸೆಗಳನ್ನು ಆಗಿದೆ ಅದನ್ನೆಲ್ಲ ಹೇಳ್ತಿದ್ದೆ. ನಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ಪರಿಸ್ಥಿತಿಗಳು ದೇವರ ಉದ್ದೇಶದಿಂದನೇ ಆಗುತ್ತೆ ಹೊರತು ದೇವರ ಉದ್ದೇಶ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನೂ ನಡೀತಾ ಇಲ್ಲ. ಅಲ್ಲೆಲೂಯ. ದೇವರ ಉದ್ದೇಶ ನಮ್ಮ ಹೊರಗಿನ ಮನುಷ್ಯನು ನಾಶವಾಗುವುದೇ ದೇವರ ಉದ್ದೇಶ. ಯಾಕೆಂದರೆ ಬೈಬಲ್ ಹೇಳುತ್ತೆ ಮಣ್ಣಿನಿಂದ ಬಂದಿದ್ದು ಮಣ್ಣಿಗೆ ತೆರಳಲೇಬೇಕು, ದೇವರಿಂದ ಬಂದಿದ್ದು ದೇವರ ಬಳಿಗೆ ಹೋಗುತ್ತೆ. ಆದರೆ ದೇವರಿಂದ ಬಂದಿದ್ದು ದೇವರ ಬಳಿಗೆ ಹೋಗಬೇಕಂದ್ರೆ ನಾವು ದೇವರನ್ನು ನಂಬುವಂಥವರಾದರೆ ಮಾತ್ರ ದೇವರಿಂದ ಬಂದಿದ್ದು, ಅಂದರೆ ನಮ್ಮ ಆತ್ಮ, ನಮ್ಮ ಪ್ರಾಣಾತ್ಮ ದೇವರಿಂದ ಬಂದಿದ್ದು ಅದು ವಾಪಸ್ ತೆರಳಿ ದೇವರ ಹತ್ರ ಹೋಗಬೇಕಂದ್ರೆ ನಮ್ಮ ಜೀವಮಾನದಲ್ಲಿ ನಾವು ಯೇಸುವನ್ನು ನಮ್ಮ ರಕ್ಷಕನಾಗಿ ನಂಬಬೇಕು, ಆತನನ್ನು ಸ್ವೀಕರಿಸಬೇಕು, ಆತನು ಹೇಳಿದ ಪ್ರಕಾರ ಬದುಕಬೇಕು. ಆಗ ಮಾತ್ರ ನನ್ನ ಆತ್ಮ ಈ ಹೊರ ಮನುಷ್ಯನು ಸಂಪೂರ್ಣವಾಗಿ ನಾಶವಾದ ಮೇಲೆ ದೇವರ ಹತ್ರ ಹೋಗಿ ಸೇರುವುದಕ್ಕೆ ಸಾಧ್ಯವಾಗುತ್ತೆ. ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್. ಎಲ್ಲರೂ ಒಳ ಮನುಷ್ಯನು ಸಂಪೂರ್ಣವಾಗಿ ಶರೀರ ಮುಗಿದೋದ್ಮೇಲೆ ದೇವರ ಹತ್ರ ಹೋಗ್ತಾನೆ ಅಂತ ಯಾರೋ ಅನ್ಕೋಬಾರ್ದು. ಜೀಸಸ್ ಹೇಳಿದ್ರು, ನನ್ನ ಹತ್ರ ನೀನು ಬಂದ್ರೇ ನಿನ್ನ ತಂದೆ ಹತ್ರ ಸೇರುವುದಕ್ಕೆ ಸಾಧ್ಯ. ಅಲ್ಲೆಲೂಯ. ಸೊ ಪ್ರತಿಯೊಂದು ಪರಿಸ್ಥಿತಿಗಳು, ನೋವುಗಳು ಇಲ್ಲಿ ಬರಿಬೇಕಾದ್ರೆ ನನಗೆ ಆಗುವಂತಹ ಕ್ಷಣ ಮಾತ್ರದ ಹಗುರವಾದಂತಹ ಸಂಕಟವು ಅಂತ ಹೇಳ್ತಿದ್ದಾನೆ. ಮೈ ಗಾಡ್, ನಾನು ಇದನ್ನು ಓದಬೇಕಾದ್ರೆ ನನಗೂ ಇಕ್ಕಟ್ಟು ಅನಿಸುತ್ತೆ. ಆದರೆ ದೇವರ ವಾಕ್ಯದ ಪ್ರಕಾರ ಅದನ್ನು ನೋಡುವಂಥವರಾದರೆ, ದೇವರ ಮಹಿಮೆಗೆ ಅದನ್ನು ಹೋಲಿಸ್ಕೊಂಡು ನಾವು ಜೀವಿಸುವಂಥವರಾದರೆ ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದು ಅದಕ್ಕೆ ನಾವು ಹೇಳ್ತೇನೆ, ನಮ್ಮ ಜೀವನ ಹೇಗೆ ನಾವು ನೋಡ್ತೇವೆ ಅದರ ಮೇಲೆ ಸಂಪೂರ್ಣವಾಗಿದೆ. ನೀವು ಪ್ರಾಬ್ಲಮ್ಮನ್ನೇ ನೋಡಿದ್ರೆ ಪ್ರಾಬ್ಲಮ್ಮು ಬೈಬಲ್ ಹೇಳೋ ಪ್ರಕಾರ ಚಿಕ್ಕದಾದದ್ದು, ಸ್ವಲ್ಪವಾದದ್ದು, ಕ್ಷಣ ಮಾತ್ರವಾದದ್ದು ಅಂತ ಅನಿಸೋದೇ ಇಲ್ಲ. ಆದರೆ ನಾವು ದೇವರನ್ನು ನೋಡುವುದಾದರೆ, ದೇವರ ಮಹಿಮೆಯನ್ನು ನೋಡುವುದಾದರೆ ನನ್ನ ಜೀವಿತದಲ್ಲಿರುವಂತಹ ಪ್ರತಿಯೊಂದು ಪ್ರಾಬ್ಲಮ್ಗಳು ಕ್ಷಣ ಮಾತ್ರವಾಗಿರುತ್ತೆ, ಅದು ಅಗ್ರವಾಗಿರುವಂಥದ್ದಾಗಿರುತ್ತೆ. ಅಲ್ಲೆಲೂಯ. ಸೊ ನನ್ನ ಜೀವಿತದಲ್ಲಿ ನಡೆಯುವಂತಹ ಪ್ರತಿಯೊಂದು ಪರಿಸ್ಥಿತಿಗಳು, ನಡೆಯುವಂತಹ ಒಂದೊಂದು ಉದ್ದೇಶಗಳಲ್ಲಿ ಹೊರ ಮನುಷ್ಯನು ಕಡಿಮೆ ಆಗ್ತಾ ಬರ್ತಾನೆ. ಹೊರ ಮನುಷ್ಯನು ಕಡಿಮೆ ಆದ ಮೇಲೇ ಒಳಗಿನ ಮನುಷ್ಯನು ಬಲಶಾಲಿಯಾಗಿರುವುದಕ್ಕೆ ಸಾಧ್ಯ. ಒಳಗಿನ ಮನುಷ್ಯನು ಪೌಷ್ಟಿಕತೆಯಿಂದ ನಿಂತ್ಕೊಳ್ಳುವುದಕ್ಕೆ ಸಾಧ್ಯ. ಒಳ ಮನುಷ್ಯನು ಉತ್ತೇಜನೆಯಿಂದ ನಿಂತ್ಕೊಳ್ಳುವುದಕ್ಕೆ ಸಾಧ್ಯ. ಸೊ ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಹೊರಗಡೆ ಮನುಷ್ಯನಿಗೆ ಜಾಸ್ತಿ ಅವಕಾಶ ಕೊಡಬಾರ್ದು. ಒಂದು ವಿಚಾರ ಹೇಳ್ತೇನೆ,
ನೀನು ಯಾರ ಜೊತೆ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಸ್ನೇಹಿತರ ಜೊತೆ ಆಗಿರ್ಬೋದು. ಇವತ್ತು ಹೇಳ್ತಾ ಇದ್ದೇನೆ, ಇವತ್ತಿನ ಸರ್ಕಾರದ ವಿರೋಧವಾಗಿ ಅಥವಾ ಜನಗಳ ವಿರೋಧವಾಗಿ ಅಥವಾ ಕಾಂಗ್ರೆಸ್ನ ವಿರೋಧವಾಗಿ ಅಥವಾ BJPನ ಯಾರದೇ ಆಗಿರ್ಬೋದು, ನೀವು ವಾಗ್ವಾದ ಮಾಡಬಾರ್ದು. ಬೈಬಲ್ ಹೇಳುತ್ತೆ. ಯಾಕೆ ಗೊತ್ತಾ? ವಾಗ್ವಾದ ಮಾಡುವಾಗ ನಿನ್ನ ಹೊರ ಮನುಷ್ಯನು ಬಲಶಾಲಿ ಆಗ್ತಾನೆ, ನಿನ್ನ ಒಳ ಮನುಷ್ಯನು ಬಲಶಾಲಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಆರ್ಗ್ಯುಮೆಂಟ್ ಮಾಡೋದು, ಸಾಧಿಸುವುದು, ಸ್ವಾಭಿಮಾನ ತೋರಿಸ್ಕೊಳ್ಳೋದು, ಇದೆಲ್ಲ ಹೊರ ಮನುಷ್ಯನನ್ನು ಬಲಪಡಿಸುವಂತಹ ಕ್ರಿಯೆಗಳು. ಆದರೆ ಒಂದಲ್ಲ ಒಂದು ದಿವಸ ಅದು ಸಂಪೂರ್ಣವಾಗಿ ನಾಶವಾಗುತ್ತೆ. ಅದಕ್ಕೆ ನಿನ್ನ ಜೀವನದ ಇನ್ವೆಸ್ಟ್ಮೆಂಟನ್ನು ಮಾಡಬೇಡ. ನಿನ್ನ ಆತ್ಮೀಕ ಜೀವನಕ್ಕೆ ನೀನು ಇನ್ವೆಸ್ಟ್ಮೆಂಟ್ ಮಾಡು. ನೀನು ಸ್ವರ್ಗದಲ್ಲಿ ಹುಳಗಳು, ಪ್ರಾಣಿಗಳು ಏನೂ ಕಿತ್ಕೊಳ್ಳದೇ ಇರುವಂತಹ ನಿಧಿಯನ್ನು ಸಂಪಾದಿಸ್ತೀಯ ಅಂತ ಬೈಬಲ್ ಹೇಳುವಂಥದ್ದಾಗಿದೆ. ಹಲ್ಲೆಲೂಯಾ. ನಿನ್ನ ಆತ್ಮಿಕ ಇನ್ವೆಸ್ಟ್ಮೆಂಟು ನಿನ್ನ ಒಳ ಮನುಷ್ಯನಿಗೆ ಆಗಿರಬೇಕೇ ಹೊರತು ನಿನ್ನ ಆತ್ಮಿಕ ಇನ್ವೆಸ್ಟ್ಮೆಂಟು ಶರೀರಕ್ಕಾಗಿರಬಾರ್ದು. ಎಲ್ಲಿ ಆರ್ಗ್ಯುಮೆಂಟ್ ನಡೆಯುತ್ತೋ ಅಲ್ಲೇ ಬಿಟ್ಟುಬಿಟ್ರೆ ನೀನು ಹೊರ ಮನುಷ್ಯನಿಗೆ ಅವಕಾಶ ಕೊಡ್ತಾ ಇಲ್ಲ, ನೀನು ಒಳ ಮನುಷ್ಯನಿಗೆ ಅವಕಾಶ ಕೊಡ್ತಿದ್ದೆ. ಹಲ್ಲೆಲೂಯಾ. ಓಕೆ, ಒಂದು ವಿಚಾರ ಹೇಳ್ತಿದ್ದೇನೆ. ಎಲ್ಲರೂ ಬರ್ತಿದ್ದೀರಾ, ಯೂಶ್ವಲಿ ಸೆಕೆಂಡ್ ಸರ್ವಿಸ್ಗೆ, ಥರ್ಡ್ ಸರ್ವಿಸ್ಗೆ ಬರೋರು ಆ ಸರ್ವಿಸ್ಗೆ ಬನ್ನಿ. ಪ್ರತ್ಯೇಕವಾಗಿ ಮುಂದಿನ ವಾರ ಕಮ್ಯೂನಿಯನ್ ವಾರ ಜಾಸ್ತಿ ಜನ ಆಗ್ತಾರೆ. ಸೊ ನೀವು ಫಸ್ಟ್ ಸರ್ವಿಸ್ ಖಾಲಿ ಇದೆ ಅಂತ ಬರೋದಲ್ಲ, ಯಾವ ಸರ್ವಿಸ್ಗೆ ನಿಮ್ಗೆ ಅಲಾಟ್ ಮಾಡಿದೆ ಆ ಸರ್ವಿಸ್ಗೆ ಬರೋದು ಒಳ್ಳೆಯದು. ಎಷ್ಟು ಜನ ಹೇಳಿದ್ದಾರೆ ಅಷ್ಟು ಜನ ಬರೋದು ಒಳ್ಳೆಯದು. ಎಕ್ಸ್ಟ್ರಾ ಬಂದರೆ ನಾವು ಅಕಾಮಿಡೇಟ್ ಮಾಡೋಕ್ಕಾಗಲ್ಲ. ಎಷ್ಟು ಜಾಸ್ತಿ ಸೀಟ್ ಇದೆಯೋ ಅಷ್ಟೇ ನಾವು ಮಾಡೋಕ್ಕಾಗೋದು. ಗೌರ್ಮೆಂಟ್ ರೂಲ್ಸನ್ನು ನಾನು ವೈಲೇಷನ್ ಮಾಡೋದಕ್ಕೆ ನನಗಂತೂ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನೀವು ಅಕಾಮಿಡೇಟ್ ಮಾಡ್ಕೋಬೇಕು. ಓಕೆ, ಇದನ್ನು ಹೇಳಬೇಕು ಅನಿಸುತ್ತೆ. ಯಾಕೆಂದರೆ ಆಲ್ರೆಡಿ ಫುಲ್ ಆಗಿದೆ, ಇನ್ನು 2 ಚೇರ್ ಇದೆ ಮುಂದೆ. ನನಗೆ ಈ ವಾಕ್ಯದ ಮಧ್ಯದಲ್ಲಿ ಹಿಂಗೆ ಅರೇಂಜ್ ಮಾಡೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಅದನ್ನೆಲ್ಲ ನಾನು ಸೋಮವಾರದಿಂದ ಶನಿವಾರದವರೆಗೆ ನಾನು ಮಾಡಿ ಮುಗಿಸ್ಬಿಡ್ತೇನೆ. ಭಾನುವಾರ ನಾನು ಬಂದು ದೇವ್ರ ವಾಕ್ಯಕ್ಕೆ ನಾನು ಪ್ರಾಮುಖ್ಯತೆ ಕೊಡಬೇಕು. ಹಲ್ಲೆಲೂಯಾ. ಹೊರ ಮನುಷ್ಯನು ಕಡಿಮೆ ಆದಾಗಲೇ ಒಳ ಮನುಷ್ಯನು ನವೀಕರಿಸಲ್ಪಡುವುದಕ್ಕೆ ಸಾಧ್ಯ. ಅದರ ಅರ್ಥ ಏನು ಗೊತ್ತಾ? ದೇವರ ಒಂದು ಆಲಯ, ಹಳೆಯ ಒಡಂಬಡಿಕೆಯಲ್ಲಿದ್ದಂಥ ಆಲಯವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ನಮ್ಮ ಶರೀರದ ಥರ ಹೊರಗಡೆ ಹೊರ ಅಂಗಣ, ಪರಿಶುದ್ಧವಾದ ಸ್ಥಳ, ಮಹಾಪರಿಶುದ್ಧವಾದ ಸ್ಥಳ. ಸೊ ಹೊರ ಅಂಗಳ ಅಂದರೆ ನಮ್ಮ ಶರೀರ, ಪರಿಶುದ್ಧವಾದ ಸ್ಥಳ ಅಂದರೆ ನಮ್ಮ ಪ್ರಾಣಾತ್ಮ, ಮಹಾಪರಿಶುದ್ಧವಾದ ಸ್ಥಳ ಅಂದರೆ ನಮ್ಮ ಆತ್ಮ. ಸೊ ಮಹಾಪರಿಶುದ್ಧವಾದಂತಹ ಸ್ಥಳದಲ್ಲೇ ಮಹಾಯಾಜಕನು ದೇವರ ಸಂಗಡ ಮಾತಾಡುವಂಥವನಾಗಿದ್ದನು. ಮಹಾಪರಿಶುದ್ಧವಾದಂತಹ ಸ್ಥಳದಲ್ಲೇ ದೇವರು ಬಂದು ದೇವರ ಕ್ರಿಯೆಗಳನ್ನು ಸಭೆಗೆ ತೋರಿಸುವಂಥವನಾಗಿದ್ದನು. ಆ ಜಾಗದಲ್ಲಿ ನಾವು ಜೀವಿಸಬೇಕು ಅಂದರೆ, ಆ ಜಾಗದಲ್ಲಿ ನಾವು ಬದುಕಬೇಕಂದ್ರೆ ನಾವು ನಮ್ಮ ಹೊರ ಮನುಷ್ಯನಿಗೆ ಬೆಳೆಯುವುದಕ್ಕೆ ಅಥವಾ ಹೊರ ಮನುಷ್ಯನ ಆಸೆಗಳಿಗೆ ಒಂದು ಸಿಂಪಲಾಗಿ ಹೇಳಬೇಕಂದ್ರೆ ಆರ್ಗ್ಯುಮೆಂಟ್ ಆಗಿರ್ಬೋದು, ನಿದ್ದೆ ಎಕ್ಸ್ಟ್ರಾ ಮಾಡೋದಾಗಿರ್ಬೋದು, ಹಣ ಸಂಪಾದನೆ ಮಾಡೋದಾಗಿರ್ಬೋದು, ಚೆನ್ನಾಗಿ ಕಾಣುವುದಾಗಿರೋದು, ಅದಕ್ಕೆಲ್ಲ ಜಾಸ್ತಿ ಪ್ರಾಮುಖ್ಯತೆ ಕೊಡದೆ ಪ್ರಾರ್ಥನೆಗೆ, ದೇವರ ವಾಕ್ಯಗೆ, ದೇವರ ಸಾನ್ನಿಧ್ಯಾನದಲ್ಲಿ ಕೂತ್ಕೊಳ್ಳುವುದಕ್ಕೆ, ದೇವರ ವಾಕ್ಯ ಕೇಳುವುದಕ್ಕಾಗಿ, ಆರಾಧನೆ ಮಾಡುವುದಕ್ಕಾಗಿ, ಪ್ರೀತಿಸುವುದಕ್ಕಾಗಿ, ಕರುಣೆ ತೋರಿಸುವುದಕ್ಕಾಗಿ, ನೀತಿವಂತರಾಗಿ ಜೀವಿಸುವುದಕ್ಕೆ, ಇಂಥ ಒಂದು ವಿಚಾರದಲ್ಲಿ ಬದುಕುವವನು, ಇಂಥ ಒಂದು ರೀತಿಯಲ್ಲಿ ಬದುಕುವವನು ಮಹಾಪರಿಶುದ್ಧವಾದ ಸ್ಥಳದಲ್ಲಿ ಜೀವಿಸ್ತಾ ಇದ್ದಾನೆ ಅಂತ ಅರ್ಥ. ಎಲ್ಲಿ ದೇವರ ಸಾನ್ನಿಧ್ಯಾನ ಬರುತ್ತೋ, ಎಲ್ಲಿ ದೇವರ ಜೊತೆಗೆ ಕೂತ್ಕೊಳ್ತಾನೋ, ಎಲ್ಲಿ ದೇವರು ಇರುವಂಥವನಾಗಿರ್ತಾನೋ ಅಲ್ಲಿ ಜೀವಿಸುವಂಥವರಾಗಿರ್ತೀವಿ ನಾವು. ನಾನು ಹೇಳುವಂತಹ ಈ ವಾಕ್ಯಗಳು ಬೈಬಲನ್ನು ಸ್ವಲ್ಪ ಓದಿದರೆ ನಾವು ಅರ್ಥ ಮಾಡ್ಕೊಳ್ಳುವುದಕ್ಕೆ ಸಾಧ್ಯ. ನಮ್ಮ ಶರೀರ ಪ್ರತಿದಿನ ಬಲಶಾಲಿ ಆಗ್ತಾಯಿದೆ ಅಂತ ಅಂದ್ಕೋಬೇಡಿ. ಪ್ರತಿದಿನ ನಮ್ಮ ಶರೀರ ನಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇದೆ. ಎಲ್ಲರದ್ದು ಅಷ್ಟೆ, ವಯಸ್ಸಾದವ್ರಿಗೆ ಮಾತ್ರ ಅಲ್ಲ, ಯೌವನಸ್ಥರು ಕೂಡ ಅಷ್ಟೆ. ನೀನಿವತ್ತು 11 ವರ್ಷ ಒಂದು ದಿವಸ ಆದರೆ ನಾಳೆ 11 ವರ್ಷ 2 ದಿನ ಆದಮೇಲೆ ಸ್ವಲ್ಪ ನಿನ್ನ ಶರೀರದ ಶಕ್ತಿ ಕಳ್ಕೊಂಡಾಗೆ. ದ್ಯಾಟ್ ಈಸ್, ನಮ್ಮ ಶರೀರ ಡಿಸೈನ್ ಮಾಡಿರೋದೇ ಹಾಗೆ. ದೇವರು ಡಿಸೈನ್ ಮಾಡಿದಾಗಲ್ಲ, ಆದರೆ ಪಾಪದ ಕ್ರಿಯೆಯಿಂದ ಆ ರೀತಿಯಾಗಿದೆ. ಶರೀರ ನಶಿಸಿ ಹೋಗುತ್ತೆ. ಅದಕ್ಕೆ ದೇವರು ಹೇಳಿದ್ರು, ಲೋಕವನ್ನೆಲ್ಲ ನೀನು ಸಂಪಾದಿಸಿ ನಿನ್ನ ಆತ್ಮವನ್ನು ಕಳ್ಕೊಂಡ್ರೆ ಏನು ಪ್ರಯೋಜನ? ಆದರೆ ಯಾರು ದೇವರಿಗೋಸ್ಕರ ತನ್ನ ಆತ್ಮವನ್ನು ಕಳ್ಕೊಳ್ತಾನೋ ಆತನಿಗಿಂತ ದೇವರು ಆಶೀರ್ವದಿಸುವುದಕ್ಕೆ ಸಾಧ್ಯ, ಆತನನ್ನು ದೇವರು ಉಪಯೋಗಿಸುವುದಕ್ಕೆ ಸಾಧ್ಯ, ಆತನ ದೇವರ ರಾಜ್ಯ ಸೇರುವುದಕ್ಕೆ ಸಾಧ್ಯ, ಆತನು ದೇವರಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ.
ಸೊ ಈ ಒಂದು ಆಂತರ್ಯ ಮನುಷ್ಯನು ನವೀಕರಿಸಲ್ಪಡುವುದು, ನೀವು ಬೈಬಲ್ನ ಕಲಾಸ್ಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯದ 10ನೇ ವಾಕ್ಯದಲ್ಲೂ ಕೂಡ ಇದೆ. ಅದನ್ನು ನೀವು ಮನೆಗೆ ಹೋಗಿ ಓದ್ಬೋದು. ಓಕೆ, ಆಂತರ್ಯ ಮನುಷ್ಯನ ನಾವು ಪ್ರತಿದಿನ ದೇವರ ಸನ್ನಿಧಾನದಲ್ಲಿ ಇರಿಸುವಾಗ ಆತನು ಪ್ರತಿದಿನ, ಗಮನಿಸಿ ದೇವರ ಮಕ್ಕಳೇ, ಪ್ರತಿದಿನ ವಾಕ್ಯ ಹೇಳುತ್ತೆ, ಎಲ್ಲರೂ ಸಳಿ ಪ್ರತಿದಿನ ನೂತನವಾಗುತ್ತಾ ಇದ್ದಾನೆ. ಪ್ರತಿದಿನ ನಿನಗೆ ಅನ್ನಿಸ್ಬೋದು ನಾನು ಏನು ಬದಲಾವಣೆ ಆಗ್ತಾ ಇದೆ ಅಂತ. ನಿನಗೆ ಕಾಣಿಸಿದ್ರೂ ಸರಿ, ಕಾಣಿಸ್ಲಿಲ್ಲ ಆದರೂ ಸರಿ, ನೀನು ಪ್ರತಿದಿನ ನೀನು ಪ್ರೇಯರ್ ಮಾಡುವವಳಾಗಿದ್ದರೆ, ನೀನು ಪ್ರತಿದಿನ ವಾಕ್ಯ ಓದುವವನಾಗಿದ್ದರೆ, ನೀನು ದೇವರನ್ನು ಆರಾಧಿಸುವವನಾಗಿದ್ದರೆ, ನೀನು ದೇವರಿಗೋಸ್ಕರ ಬದುಕುವಂಥವನಾಗಿದ್ದರೆ, ಪ್ರತಿದಿನ ನೀನು ನೂತನವಾಗ್ತಾ ಇದ್ದೀಯಾ, ಪ್ರತಿದಿನ ನವೀಕರಿಸಲ್ಪಡ್ತಾ ಇದ್ದೀಯಾ, ಪ್ರತಿದಿನ ಬಲ ಹೊಂದ್ಕೊಳ್ತಾ ಇದ್ದೀಯಾ ಅಂತ ನನ್ನ ಬೈಬಲ್ ಹೇಳುತ್ತೆ. ನಾನು ಅದನ್ನು ಸಂಪೂರ್ಣವಾಗಿ ನಂಬುವನಾಗಿದ್ದೇನೆ. ನಿನ್ನ ಆತ್ಮನು ನೆನ್ನೆಗಿಂತ, ನೆನ್ನೆ ಪ್ರೇಯರ್ ಮಾಡಿದರೆ ನೆನ್ನೆಗಿಂತ ಇವತ್ತು ಬಲಶಾಲಿಯಾಗಿದೆ. ನಿನ್ನ ಆತ್ಮ ಇನ್ನೂ ಧೈರ್ಯವುಳ್ಳದಾಗಿದೆ, ಇನ್ನೂ ದೇವರಲ್ಲಿ ಮನವರಿಕೆ ಹೆಚ್ಚಾಗಿದೆ. ಅಂಥವರು ನಿಜವಾಗ್ಲೂ ದೇವರ ಉದ್ದೇಶವನ್ನು, ದೇವರ ಬೆಳಕನ್ನು ಈ ಲೋಕಕ್ಕೆ ಶಕ್ತವಾಗಿ ಪ್ರಕಾಶಿಸುವುದಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ನಾನು ಆಂತರ್ಯ ಮನುಷ್ಯನ ನವೀಕರಿಸೋ ಬಗ್ಗೆ ಹೇಳಬೇಕಂದ್ರೆ ಒಂದು ವಾಕ್ಯದ ಭಾಗವನ್ನು ನಿಮಗೆ ತೋರಿಸ್ತೇನೆ. ಓಕೆ, ಅದನ್ನು ಹೇಳಿ ನಾನು ಏನು ಹೇಳಬೇಕು ಅನ್ನೋದನ್ನು ದೇವರು ಏನು ಇಟ್ಟಿದ್ದಾರೆ ಅನ್ನೋದನ್ನು ನೋಡಿ. ಯೋಹಾನನು ಬರೆದ ಸುವಾರ್ತೆ, ಇದನ್ನು ನೀವು ಮನೆಗೆ ಹೋಗಿ ಓದಬೇಕು. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ. ಓಕೆ, ಗಮನಿಸಿ. ಇದಾದ ಮೇಲೆ ಯೆಹೂದ್ಯರದೊಂದು ಹಬ್ಬ ಇದ್ದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಗಮನಿಸಿ, ಯೆರೂಸಲೇಮಿನಲ್ಲಿ ಕುರಿ ಮಾರುವ ಸ್ಥಳದ ಹತ್ತಿರದಲ್ಲಿ ಒಂದು ಕೊಳ ಇದೆ. ಇದು ಇಬ್ರಿಯ ಭಾಷೆಯಲ್ಲಿ ಬೆತ್ಸೆದ ಎಂದು ಕರೆಯಲ್ಪಡುತ್ತದೆ. ಅದಕ್ಕೆ 5 ದ್ವಾರಗಳಿವೆ. ಇವುಗಳಲ್ಲಿ ಬಲಹೀನರು, ಕುರುಡರು, ಕುಂಟರು, ಮೈ ಒಣಗಿದವರು ಆಗಿದ್ದ ದೊಡ್ಡ ಸಮೂಹವು ಬಿದ್ದುಕೊಂಡಿದ್ದು ನೀರಿನ ಕದಲಿಸುವಿಕೆಗಾಗಿ ಕಾದುಕೊಂಡಿದ್ದರು. ಆಯಾ ಕಾಲದಲ್ಲಿ ಒಬ್ಬ ದೂತನು ಕೊಳದೊಳಗೆ ಇಳಿದು ನೀರನ್ನು ಕದಲಿಸುತ್ತಿದ್ದನು. ನೀರು ಕದಲಿಸಲ್ಪಟ್ಟ ಮೇಲೆ ಮೊದಲು ಯಾರು ನೀರಿನೊಳಗೆ ಹೆಜ್ಜೆ ಇಡುತ್ತಾರೋ ಅವರಿಗೆ ಯಾವ ರೋಗವಿದ್ದರೂ ಸ್ವಸ್ಥವಾಗುತ್ತಾ ಇತ್ತು. ಆಗ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬನೊಬ್ಬ ಮನುಷ್ಯನು ಅಲ್ಲಿ ಇದ್ದನು. ಅವನು ಬಿಂದುಕೊಂಡಿರುವುದನ್ನು ಯೇಸು ನೋಡಿ ಅವನು ಬಹುಕಾಲದಿಂದ ಆ ಸ್ಥಿತಿಯಲ್ಲಿ ಇದ್ದಾನೆಂದು ತಿಳಿದು ಅವನಿಗೆ, ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟೋ ಎಂದು ಹೇಳಿದನು. ಆ ಶಬ್ದಗಳ ಮೇಲೆ ನಾನು ಬರ್ತೇನೆ. 7ನೇ ವಾಕ್ಯವನ್ನು ಓದ್ತಿದ್ದೇನೆ. ಅದಕ್ಕೆ ಆ ರೋಗಿಯು ಪ್ರತ್ಯುತ್ತರವಾಗಿ ಅವನಿಗೆ, ಅಯ್ಯ, ನೀರು ಕದಲಿಸಲ್ಪಡುವಾಗ ನನ್ನನ್ನು ಕೊಳದೊಳಗೆ ಇಳಿಸುವುದಕ್ಕೆ ನನಗೆ ಯಾರೂ ಇಲ್ಲ. ಆದರೆ ನಾನು ಬರುತ್ತಿರುವಾಗಲೇ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನೀನು ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅಂದನು. ಕೂಡಲೇ ಆ ಮನುಷ್ಯನು ಸ್ವಸ್ಥವಾಗಿ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆದನು. ಆ ದಿನ ಸಬ್ಬತ್ತಾಗಿತ್ತು. 10ನೇ ವಾಕ್ಯವನ್ನು ಓದಬೇಕಿತ್ತು. ಆ್ಯಕ್ಚುಲಿ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಫಾರಸ್ಯರು ಬಂದು, ಯಾರಪ್ಪ ನಿನಗೆ ಹೇಳಿದ್ರು ಹಾಸಿಗೆಯನ್ನು ಹೊತ್ಕೊಂಡು ಹೋಗೋದಕ್ಕೆ, ಸಬ್ಬತ್ ದಿನ ಅಲ್ವಾ, ನೀನು ಮಾಡಬಾರ್ದು ಅಂತ ಹೇಳ್ತಾರೆ. ಓಕೆ, ಎಲ್ಲಿ ಯೇಸು ಕ್ರಿಸ್ತನು ಇನ್ವಾಲ್ವ್ ಆಗಿರ್ತಾನೋ, ಎಲ್ಲಿ ಯೇಸು ಕ್ರಿಸ್ತನ ಪ್ರಸನ್ನತೆ ಇರುತ್ತೋ, ಎಲ್ಲಿ ಯೇಸು ಕ್ರಿಸ್ತನ ಸಾನ್ನಿಧ್ಯನ ಇರುತ್ತೋ, ಅಲ್ಲಿ ಪರಿಸ್ಥಿತಿಗಳು ಚೆನ್ನಾಗಾಗುತ್ತೆ ಹೊರತು ಖಂಡಿತವಾಗ್ಲೂ ಕೆಟ್ಟದಾಗುವುದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಆಮೆನ್. ಎಲ್ಲಿ ದೇವರ ಸಾನ್ನಿಧ್ಯನ ಇದು, ಯಾರ ಮನೆಯಲ್ಲಿ ದೇವರಿದ್ದಾನೋ, ಯಾರ ಹೃದಯದಲ್ಲಿ ಯೇಸು ಇದ್ದಾನೋ, ಪರಿಸ್ಥಿತಿಗಳು ಚೆನ್ನಾಗಾಗುತ್ತೆ ಹೊರತು ಪರಿಸ್ಥಿತಿಗಳು ಕೆಟ್ಟದಾಗುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರಾರ್ಥನೆಯಲ್ಲಿ ಯೇಸು ಇದ್ದರೆ ನಿನ್ನ ಪ್ರಾರ್ಥನೆ ಉಜ್ಜೀವನ ನೋಡುತ್ತೆ. ನಿನ್ನ ಹೃದಯದಲ್ಲಿ ಯೇಸು ಇದ್ದರೆ ನಿನ್ನ ಹೃದಯ ಚೆನ್ನಾಗಾಗುತ್ತೆ. ನಿನ್ನ ಆರೋಗ್ಯದಲ್ಲಿ ಯೇಸು ಇದ್ದರೆ ನಿನ್ನ ಆರೋಗ್ಯ ಚೆನ್ನಾಗಾಗುತ್ತೆ. ನಿನ್ನ ಆತ್ಮದಲ್ಲಿ ಯೇಸು ಇದ್ದರೆ ನಿನ್ನ ಆತ್ಮ ಖಂಡಿತವಾಗ್ಲೂ ನೂತನವಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೇವರ ಆಸೆ ಮನುಷ್ಯರನ್ನ ಪ್ರತಿದಿನ ಸಮೃದ್ಧಿ ಪಡಿಸುವುದೇ ದೇವರ ಉದ್ದೇಶ. ದೇವರ ಆಸೆ, ದೇವರ ಇಂಟೆನ್ಷನ್ನು ಎಲ್ಲಿ ಆತನಿಗೆ ಅವಕಾಶ ಕೊಡ್ತಾರೋ, ಸತ್ತವರು ಎಬ್ಬಿಸಲ್ಪಡ್ತಾರೆ, ಅನಾರೋಗ್ಯಗಳು ಸೌಖ್ಯವಾಗ್ತಾರೆ, ಹಣ ಇಲ್ಲದೇ ಇರೋರಿಗೆ ಹಣ ಕೊಡ್ತಾರೆ, ವಿದ್ಯಾಭ್ಯಾಸ ಇಲ್ಲದೇ ಇರೋರಿಗೆ ದೇವ್ರ ಜ್ಞಾನ ಕೊಡ್ತಾರೆ. ನನ್ನ ಯೇಸು ಒಂದು ಸಭೆಯಲ್ಲಿ ಬಂದರೆ, ನಾನು ಅದಕ್ಕೆ ಹೇಳ್ತೇನೆ, ಈ ಸಭೆಯಲ್ಲಿ ನನ್ನ ಯೇಸು ಇದ್ದಾನೆ.
ಓ, ಈ ಸಭೆಯಲ್ಲಿ ನನ್ನ ಯೇಸು ಇರುವ ಕಾರಣದಿಂದ ಈ ಸಭೆ ಬೆಳೆಯುತ್ತೆ, ಈ ಸಭೆ ಚೆನ್ನಾಗಾಗುತ್ತೆ, ಈ ಸಭೆಯ ವಿಶ್ವಾಸಿಗಳ ಜೀವನ ಚೆನ್ನಾಗಾಗುತ್ತೆ, ಅವರ ಮನೆ ಚೆನ್ನಾಗಾಗುತ್ತೆ, ಅವರ ಪ್ರಾರ್ಥನೆ ಚೆನ್ನಾಗಾಗುತ್ತೆ, ಅವರ ಕುಟುಂಬ ಚೆನ್ನಾಗಾಗುತ್ತೆ, ಅವರ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಯೇಸು ಇದ್ದ ಜಾಗ ಚೆನ್ನಾಗಾಗುವ ಸ್ಥಳ. ಹಲ್ಲೆಲೂಯ, ಆಮೆನ್. ಒಂದು ವಿಶೇಷವಾದಂತಹ ಒಂದು ಸ್ಥಳ, ಕುರಿಗಳು ಬರುವಂತಹ ಒಂದು ಗೇಟ್ ಆಫ್ ದ ಶೀಪ್, ಕುರಿಗಳು ಬರುವಂತಹ ಸ್ಥಳ. 5 ಕಂಬಗಳಿರುವಂತಹ ಐದು ದ್ವಾರಗಳಿರುವಂತಹ ಒಂದು ಸ್ಥಳ, ಒಂದು ಕೊಳ. ಎಲ್ಲ ಕರೆಕ್ಟಾಗಿದೆ ನೋಡೋದಕ್ಕೆ. ಒಂದು ರೀತಿಯಲ್ಲಿ ಐತಿಹಾಸಿಕದವ್ರು ಹೇಳ್ತಾರೆ, ಈ ಒಂದು ರೀತಿಯಲ್ಲಿ ಏನು ನಡೀತಿದೆ ಅಂದರೆ ಒಂದು ಮೂಢನಂಬಿಕೆ ಅಂತ ಹೇಳ್ತಿದ್ದಾರೆ. ಇದು ನಿಜವಾಗ್ಲೂ ದೇವರು ನೇಮಿಸಿದ್ದಲ್ಲ. ಯಾಕೆಂದರೆ ನೀವು ಬೈಬಲನ್ನು ತೆಗೆದು ನೋಡಿದ್ರೆ ಬೈಬಲಲ್ಲಿ ಎಲ್ಲೂ ಬರೆದಿಲ್ಲ ಈ ರೀತಿಯಾದ ಸಮಯದಲ್ಲಿ ಈ ರೀತಿಯಾದ ಅದ್ಭುತಗಳು ನಡೆಯುತ್ತೆ ಅಂತ. ಒಂದು ಮೂಢನಂಬಿಕೆ ಜನಗಳಿಗೆ, ಇಂಥ ದಿವಸದಲ್ಲಿ ದೇವದೂತನು ಬರ್ತಾನೆ, ಅಲ್ಲಿ ಮುಟ್ಟಿದ್ರೆ ಸೌಖ್ಯ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆ. ಹಲವಾರು ವಿಶ್ವಾಸಿಗಳಿಗೆ ಆ ಮೂಢನಂಬಿಕೆ ಇದೆ. ಸಡನ್ನಾಗಿ ಯಾರ ಹತ್ರ ಆದರೂ ನಾನು ಪ್ರೇಯರ್ ಮಾಡಿಸ್ಕೊಂಡ್ರೆ, ಸಡನ್ನಾಗಿ ಒಂದು ದಿವಸ ನಾನು ಪ್ರೇಯರ್ ಮಾಡಿದ್ರೆ, ಸಡನ್ನಾಗಿ ಒಂದು ದಿವಸ ನಾನು ಚರ್ಚಿಗೆ ಹೋದರೆ, ಯಾವತ್ತೋ ಒಂದು ದಿವಸ ನಾನು ಪ್ರೇಯರ್ ಮಾಡಿದ್ರೆ, ಯಾವತ್ತೋ ಒಂದು ದಿವಸ ನಾನು ಬೈಬಲ್ ಓದಿದ್ರೆ ನನಗೆ ಚೆನ್ನಾಗಾಗ್ಬಿಡುತ್ತೆ ಅಂತ. ನೋ, ಆ ರೀತಿಯಾಗಿ ಚೆನ್ನಾಗಾಗಲ್ಲ. ಆದರೆ ಈ 38 ವರ್ಷದಿಂದ ನಂಬಿಕೆಯನ್ನು ಬಿಡದೆ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡುವಂಥವನು, ವಾಕ್ಯವನ್ನು ಬಿಡದವನು, ದೇವರನ್ನು ಬಿಡದವನು, ದೇವರಿಗೋಸ್ಕರ ಕಾದಿರುವವನ ಜೀವಿತದಲ್ಲಿ ಮಾತ್ರ ದೇವರು ಕಾರ್ಯ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಯಾವತ್ತೋ ಒಂದು ದಿವಸ ಬರುವವರೆಲ್ಲ ಆನ್ಲೈನಲ್ಲಿ ಗಮನಿಸಿ ಕೇಳಿ, ಸಭೆ ತೆಗೆದಿದೆ, ನೀನು ಒಳಗೆ ಕೂತ್ಕೊಂಡು ನೋಡಬೇಡ, ಇಲ್ಲಿ ಬಂದು ಆರಾಧನೆ ಮಾಡಬೇಕು. ಆ ರೀತಿಯಾದ ಜನಗಳು ದೇವರ ನೂತನ ಕ್ರಿಯೆಯನ್ನು ಅನುಭವಿಸುವುದಕ್ಕೆ ಸಾಧ್ಯ. ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ, ದೇವರ ಸಾನ್ನಿಧ್ಯಾನದಲ್ಲಿ ಕೂತ್ಕೊಳ್ಳೋದು. ಟಿವಿ ಮುಂದೆ ಕೂತ್ಕೊಳ್ಳೋದಲ್ಲ, ದೇವರ ಮುಂದೆ ಕೂತ್ಕೊಳ್ಳೋದು. ಮೊಬೈಲ್ ಮುಂದೆ ಕೂತ್ಕೊಳ್ಳೋದಲ್ಲ, ದೇವರಿಗಾಗಿ ಕಾದಿರೋದು. ಹಲ್ಲೆಲೂಯ, ಆಮೆನ್. ಸೊ ಒಂದು ಮೂಢನಂಬಿಕೆ ಜನಗಳ ಜೀವಿತದಲ್ಲಿ. ಆ ಜಾಗ ಒಂದೊಂದು ಸಲ ಅನಿಸುತ್ತೆ, ಪಾಸ್ಟರ್ ನಾನು ದೇವರ ಸನ್ನಿಧಾನದಲ್ಲಿದ್ದೇನೆ, ನಾನು ಪ್ರೇಯರ್ ಮಾಡ್ತಿದ್ದೇನೆ, ಬೈಬಲ್ ಓದ್ತಾ ಇದ್ದೇನೆ, ಸಭೆಗೆ ಬರ್ತಾ ಇದ್ದೇನೆ, ಆದರೂ ಯಾಕೆ ನನ್ನ ಜೀವಿತದಲ್ಲಿ ಚೆನ್ನಾಗಾಗ್ತಾ ಇಲ್ಲ? ದೇವ್ರ ಮಕ್ಕಳೇ, ನಿನ್ನ ಅನುಭವ ಚೆನ್ನಾಗಿ ಆಗದೇ ಇರುವಂಥದ್ದು ಆಗಿದ್ರು, ಬೈಬಲ್ ಹೇಳುತ್ತೆ, ಯೇಸು ನಿನ್ನ ಜೀವಿತದಲ್ಲಿದ್ದರೆ ಪ್ರತಿದಿನ ನಿನ್ನ ಆಂತರ್ಯ ಮನುಷ್ಯನು ನೂತನವಾಗ್ತಾ ಇದ್ದಾನೆ. ನಿನ್ನ ಅನುಭವ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ಆತ್ಮಿಕವಾಗಿ ನೀನು ನಿಜವಾಗ್ಲೂ ಚೆನ್ನಾಗಾಗ್ತಾ ಇದೆಯಾ? ಇವತ್ತು ನನ್ನ ಪ್ರಾರ್ಥನೆ, ಪರಿಶುದ್ಧಾತ್ಮನು ನಿನ್ನ ಮನಸ್ಸಿನಲ್ಲಿ ಆ ಆಲೋಚನೆಯನ್ನು ಬೇರೂರಿಸಲಿ, ಭದ್ರವಾಗಿ ಇಳಿಸಲಿ. ಯಾಕೆಂದರೆ ನಿನ್ನ ಪರಿಸ್ಥಿತಿ ಚೆನ್ನಾಗಾಗೋದಲ್ಲ ಇಂಪಾರ್ಟೆಂಟು, ನಿನ್ನ ಆತ್ಮ ಚೆನ್ನಾಗಾಗಬೇಕು. ಕೊನೆಗೆ ನಾವು ತಗೊಳ್ಳೋದು ನನ್ನ ಪರಿಸ್ಥಿತಿಯಲ್ಲ, ಕೊನೆಗೆ ನಾವು ತಗೊಂಡೋಗೋದು ದೇವರ ಆತ್ಮವನ್ನು, ದೇವರ ಸಾನ್ನಿಧ್ಯಾನವನ್ನು. ದೇವ್ರ ಮಕ್ಕಳೇ, ನಿನ್ನ ಉದ್ದೇಶ ನಿನ್ನ ಆತ್ಮ ಚೆನ್ನಾಗಾಗುವುದಾಗಿರಲಿ. ಯೌವನಸ್ಥರೇ, ಸಿಸ್ಟರ್ಸ್, ಇಟ್ಸ್ ಗುಡ್. ನಾನು ಕೂಡ ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ನಾನು ಬಯಸ್ತೇನೆ, ಒಳ್ಳೆ ವಸ್ತ್ರಗಳನ್ನು ಹಾಕೋಬೇಕು ಅಂತ ನಾನು ಬಯಸ್ತೇನೆ. ದೇವ್ರ ಹತ್ರ ಇವತ್ತು ಬಟ್ಟೆ ಹಾಕೋಬೇಕಾದ್ರೆ ನಾನು ಒಂದು ವಸ್ತುವನ್ನು ಕೇಳಿದೆ, ತಪ್ಪಲ್ಲ. ಬಟ್ ನನ್ನ ದೃಷ್ಟಿಕೋನ ಅದೇ ಆಗಿರಬಾರ್ದು. ಹಲವಾರು ಜನ ಯೌವನಸ್ಥರು ಬರೀ ಆ ಕ್ಷಣ ಮಾತ್ರದ ಸಂತೋಷಕ್ಕೋಸ್ಕರ ಒಂದು ಬಟ್ಟೆ, ಒಂದು ಊಟ, ಒಂದು ಸ್ನೇಹಿತರ ಜೊತೆ ಒಂದು ಸಿನಿಮಾ, 3 ಗಂಟೆ ಟೈಮು, ಒಂದು ವಾಟ್ಸಾಪ್ ವಿಡಿಯೋ, ಒಂದು ಫೇಸ್ಬುಕ್ನ ಒಂದು ಏನೋ ಒಂದು ನೋಡಿಕೊಂಡು ಹೊರಗಿನ ಮನುಷ್ಯವನ್ನು ಬಲಪಡಿಸುವುದಕ್ಕಾಗಿ ಬದುಕ್ತಾ ಇದ್ದಾರೆ. ಅದೆಲ್ಲ ಚೆನ್ನಾಗಾಗಬೇಕಾಗಿರೋದು. ಹಲವಾರು ವಿಶ್ವಾಸಿಗಳ ಪ್ರಾರ್ಥನೆ ಅದೇ ಅಷ್ಟೇ, ಬರೀ ಸಾಲ ತೀರಬೇಕು, ಆರೋಗ್ಯ ಚೆನ್ನಾಗಾಗಬೇಕು, ಮದುವೆ ಅದೆಲ್ಲ ನಮ್ಮ ಜೀವನದ ಗುರಿ. ನನ್ನ ಜೀವನದ ಮೊದಲನೇ ಗುರಿ ನನ್ನ ಆತ್ಮ ಚೆನ್ನಾಗಾಗಬೇಕು. ದೇವರು ನನ್ನನ್ನು ಒಳಗಡೆ ಮುಟ್ಟಬೇಕು, ದೇವರು ನನ್ನ ಕ್ಯಾರೆಕ್ಟರನ್ನು ಚೇಂಜ್ ಮಾಡಬೇಕು, ನನ್ನ ಮನೋಭಾವವನ್ನು ಚೇಂಜ್ ಮಾಡಬೇಕು, ನನ್ನ ಆಲೋಚನೆಗಳನ್ನು ಚೆನ್ನಾಗಿ ಮಾಡಬೇಕು. ಹಲ್ಲೆಲೂಯ. ಆತನ ಉದ್ದೇಶಗಳು ಹಲವಾರು ಸಲ ನಮ್ಮ ಅನುಭವ ಆಗಿರೋದಿಲ್ಲ. ಹೌದು, ಆ್ಯಕ್ಚುಲಿ ಹೌದು, ಯೇಸು ಅಲ್ಲೇ ಇದ್ದಾನೆ, ಆದರೂ ಯೇಸುವಿನ ಉದ್ದೇಶ ಅವನನ್ನು ಚೆನ್ನಾಗಿ ಮಾಡುವುದಾಗಿದ್ದರೂ ಅವನ ಅನುಭವ ಚೆನ್ನಾಗಿ ಆಗುವುದಾಗಿರಲಿಲ್ಲ. ಯಾಕೆ? ಅವನು ಇರುವಂತಹ ಸ್ಥಳ ಚೆನ್ನಾಗಿ ಆಗುವಂತಹ ಸ್ಥಳ. ಗಮನಿಸಿ, ಅವನು ಇರುವಂತಹ ಸ್ಥಳ ಆ್ಯಕ್ಚುಲಿ ಅವನ ಪರಿಸ್ಥಿತಿ, ಅವನು ಚೆನ್ನಾಗಾಗುವಂಥ ಸ್ಥಳದಲ್ಲಿದ್ದಾನೆ. ಬೈಬಲ್ ಹೇಳುತ್ತೆ,
ಅಲ್ಲಿ ಕುರುಡರು ಇದ್ದರು. ಹಲವಾರು ಸಲ ಜನಗಳು ಯಾಕೆ ಚೆನ್ನಾಗಾಗಲ್ಲ ಗೊತ್ತಾ? ಕುರುಡರಾಗಿದ್ದಾರೆ. ಕುರುಡರು ಅಂತ ಹೇಳಿದ್ರೆ ಬರೀ ಶಾರೀರಿಕವಾದ ಕಣ್ಣು ಕಾಣಿಸದೇ ಇರೋದಲ್ಲ. ಇನ್ಫ್ಯಾಕ್ಟ್ ನಮ್ಮ ಚರ್ಚ್ನಲ್ಲಿ ಒಂದು ಫ್ಯಾಮಿಲಿ ಬರುತ್ತೆ. ಆ ಸಿಸ್ಟ್ರಿಗೆ ಸ್ವಲ್ಪ ಕಣ್ಣು ಕಾಣುತ್ತೆ, ಆದರೆ ಗಂಡ ಹೆಂಡ್ತಿರಿಗೆ ಇಬ್ಬರಿಗೂ ಅಷ್ಟೊಂದು ಕಣ್ಣು ಕಾಣಿಸಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ನನ್ನ ಮನೆಗಿಂತ ಅವ್ರ ಮನೆ ಚೆನ್ನಾಗಿದೆ ನೋಡೋದಕ್ಕೆ. ನನ್ನ ಮನೆಗಿಂತ ಅವ್ರ ಮನೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಹಲವಾರು ಸಲ ಶಾರೀರಿಕವಾದ ಕಣ್ಣಿರುವವರು ಒಳ್ಳೆ ಜೀವನ ಮಾಡ್ತಾ ಇದ್ದೇವೆ ಅಂದ್ಕೋಬಾರ್ದು. ಹಲವಾರು ಸಲ ಶಾರೀರಿಕವಾದ ಕಣ್ಣಿದ್ರೂ ಕೆಲವರು ದರ್ಶನ ಇಲ್ಲದವರಾಗಿ ಜೀವಿಸ್ತಾ ಇದ್ದಾರೆ. ಕಣ್ಣು ಕಾಣಿಸ್ತಾ ಇರಲಿಲ್ಲ. ನಾನು ಇಂಪಾರ್ಟೆಂಟ್, ಇದನ್ನು ಲಾಸ್ಟಿಗೆ ನಾನು ಬಂದು ಮುಟ್ತೇನೆ. ಯಾಕೆಂದರೆ ನಾವು ಓದಿದಂತಹ ಕೊರಿಂಥರಿಗೆ ಬರೆದ ವಾಕ್ಯದಲ್ಲಿ ನೋಡೋದ್ರ ಬಗ್ಗೆ ಆಗಿದೆ, ನೋಟದ ಬಗ್ಗೆ ಆಗಿದೆ, ದೃಷ್ಟಿಕೋನದ ಬಗ್ಗೆ ಆಗಿದೆ, ಗಮನದ ಬಗ್ಗೆ ಆಗಿದೆ, ಫೋಕಸ್ ಬಗ್ಗೆ ಆಗಿದೆ, ಒಂದು ನೋಡುವಂತಹ ರೀತಿ ಬಗ್ಗೆ ಆಗಿದೆ. ಸೊ ಎಲ್ಲಿ ನೋಟ ಸರಿ ಇರೋದಿಲ್ವೋ, ಎಲ್ಲಿ ದರ್ಶನ ಸರಿ ಇರೋದಿಲ್ವೋ, ಎಲ್ಲಿ ದೃಷ್ಟಿಕೋನ ಸರಿ ಇರೋದಿಲ್ವೋ, ಇದೆಲ್ಲ ಇಂಪಾರ್ಟೆಂಟ್ ಶಬ್ದ. ನೋಡೋದು ಅಂದರೆ ದರ್ಶನ, ನೋಡೋದು ಅಂದರೆ ಒಂದು ಗಮನ, ನೋಡೋದು ಅಂದರೆ ಒಂದು ಫೋಕಸ್, ಒಂದು ದೃಷ್ಟಿಕೋನ ಸರಿಯಾಗಿರೋದಿಲ್ವೋ ಪರಿಸ್ಥಿತಿಗಳೆಲ್ಲ ಏನೂ ಚೆನ್ನಾಗಾಗೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ದೇರ್ ವಿಷನ್ ವಾಸ್ ನಾಟ್ ರೈಟ್. ಅವರ ಕಣ್ಣುಗಳು ಸರಿಯಾಗಿರಲಿಲ್ಲ. ಇನ್ನೊಂದು ಬೈಬಲ್ ಬರೆದಿದೆ, ಅಲ್ಲಿ ಹಲವಾರು ಜನ ಕುಂಟ್ರಿದ್ರು, ಅವ್ರಿಗೆ ನಡೆಯೋಕ್ಕಾಗ್ತಾ ಇಲ್ಲ. ಪಾಸ್ಟರ್, ನನ್ನ ಪರಿಸ್ಥಿತಿ ತುಂಬ ಕೆಟ್ಟೋಗಿದೆ, ನಾನು ಅದಕ್ಕೆ ಸಭೆಗೆ ಬರೋಕ್ಕಾಗಲ್ಲ, ನಂತರ ಹಣ ಇಲ್ಲ. ದೇವ್ರ ಮಕ್ಕಳೇ, ಹಲವಾರು ಜನರು ನಡೆಯೋಕ್ಕೆ ಆಗದೇ ಇರುವ ಕಾರಣದಿಂದ ಬರೀ ಬಸ್ ಹತ್ಕೊಂಡು, ಆಟೋ ಹತ್ಕೊಂಡು, ಗಾಡಿ ಹತ್ಕೊಂಡು ಬರೋದು ಮಾತ್ರ ನಾನು ಹೇಳ್ತಾ ಇಲ್ಲ. ವಾಕ್ಯವನ್ನು ಕೇಳ್ತಾರೆ, ಆದರೆ ವಾಕ್ಯದ ಪ್ರಕಾರ ನಡೀತಾ ಇಲ್ಲ. ಆಮೇಲೆ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು. ಯಾಕೆ ನಮ್ಮ ಜೀವಿತದಲ್ಲಿ ನವೀಕರಣವನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ ಅಂದರೆ ಕಣ್ಣು ಕಾಣಿಸ್ತಾ ಇಲ್ಲ, ಕಾಲು ವರ್ಕ್ ಆಗ್ತಾ ಇಲ್ಲ. ಇದು ಇಂಪಾರ್ಟೆಂಟ್. ಎಲ್ಲ ಕಡೆ ನಡೀತೇವೆ, ಎಲ್ಲ ಆಫೀಸಲ್ಲಿ ಹೇಳೋ ಥರ ಎಲ್ಲ ಥರ ನಡ್ಕೊಳ್ತೇವೆ, ಆದರೆ ದೇವ್ರು ಹೇಳೋ ಥರ ನಡ್ಕೊಳ್ತಾ ಇಲ್ಲ. ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಟೂತ್ ಪೇಸ್ಟನ್ನು ಗಲೀಜಾಗಿರೋ ಬಟ್ಟೆ ಮೇಲೆ ಹಾಕಿದ್ರೆ ವಾಸ ಚೆನ್ನಾಗಾಗುತ್ತೆ ಅಂತ ಹಚ್ತೀರಾ. ಆದರೆ ಬೈಬಲಲ್ಲಿ ನೀನು ದೇವರ ಮುಖವನ್ನು ನೋಡಿದ್ರೆ ನೀನು ಆಶಾಭಂಗ ಪಡುವುದಿಲ್ಲ, ಆ ವಾಕ್ಯವನ್ನು ಅಪ್ಲೈ ಮಾಡಲ್ಲ. ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಸ್ಟುಪಿಡ್ ವಿಡಿಯೋನ ಅದನ್ನು ಪ್ರಯೋಗ ಜೀವನದಲ್ಲಿ ಮಾಡ್ತಾರೆ, ಆದರೆ ನಿಜ ಜೀವನದಲ್ಲಿ ನಡೀತಾ ಇರುವಂತಹ ದೇವರ ವಾಕ್ಯವನ್ನು ಕೈ ಹಿಡಿದು ಹಲವಾರು ಜನ ನಡೀತಾ ಇಲ್ಲ. ನೀನು ನಡೆಯುವಂಥವನಾದರೆ ದೇವರ ಆಸೆಗಳನ್ನು, ದೇವರ ಆಶೀರ್ವಾದಗಳನ್ನು, ದೇವರ ಅಭಿಷೇಕವನ್ನು, ದೇವರ ಆರೋಗ್ಯವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತೆ. ವಾಕ್ಯದ ಪ್ರಕಾರ ನಡಿಬೇಕು. ಹಲ್ಲೆಲೂಯಾ. ಸೊ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಅಲ್ಲಿ ಚಲನೆ ಇರಲಿಲ್ಲ. ಸರಿಯಾದ ಸುಮ್ಮನೆ ಎಲ್ಲ ಟೈಮಲ್ಲೂ ನಡೆಯೋದಲ್ಲ, ಸರಿಯಾದ ಸಮಯದಲ್ಲಿ ಚಲಿಸಬೇಕು. ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಯೇಸು ಅಂಥ ಸ್ಥಳಕ್ಕೆ ಒಬ್ಬನನ್ನು ಬಂದು 38 ವರ್ಷದಿಂದ ಒಬ್ಬ ಅಲ್ಲಿ ಮಲ್ಕೊಂಡಿದ್ದಾನೆ ಅವನ ಸೌಖ್ಯಕ್ಕೋಸ್ಕರ. 38 ವರ್ಷದಿಂದ ಅವನ ಹತ್ರ ಬಂದು ಪ್ರಶ್ನೆ ಕೇಳ್ತಾರೆ. ಅಲ್ಲಿರುವಂತಹ ಜನಗಳ ಸಮೂಹ ಅನಾರೋಗ್ಯಗಳಾದರೆ ಯೇಸು ಕ್ರಿಸ್ತನ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಪ್ರಶ್ನೆ ಕೇಳ್ತಾರೆ ಗಮನಿಸಿ. ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸು ಉಂಟೋ ಎಂದು ಕೇಳಿದರು. ಸೌಖ್ಯಕ್ಕೋಸ್ಕರನೇ ನಿಂತಿರುವವನು, ಬಿಡುಗಡೆಗೋಸ್ಕರನೇ ಬಂದಿರುವವನು, ಚರ್ಚಲ್ಲೇ ಕೂತ್ಕೊಂಡಿರುವವನು, ಪ್ರೇಯರನ್ನೇ ಮಾಡುವವನು, ವಾಕ್ಯವನ್ನೇ ಓದುವವನು, ಯೇಸುವನ್ನೇ ಕರೆಯುವವನು, ಆರಾಧನೆಯನ್ನೇ ಮಾಡುವವನ ಹತ್ರ ಕೇಳ್ತಿದ್ದಾರೆ, ನಿನಗೆ ಚೆನ್ನಾಗಾಗುವುದಕ್ಕೆ ಮನಸ್ಸಿದೆಯಾ? ಇದು ಆತ್ಮೀಕ ನವೀಕರಣಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಹಲವಾರು ಜನರು ನಂಬಿಕೆ ಇಟ್ಕೊಂಡಿದ್ದಾರೆ, ಕರೆಕ್ಟ್. ಆದರೆ ನಂಬಿಕೆ ನಾವು ಇಟ್ಕೊಂಡಿದ್ರೂ ಓಕೆ, ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ವಿಚಾರಗಳು ಸರಿಯಾಗಿ ಇಲ್ಲದೆ ಇರೋ ಕಾರಣದಿಂದ ನಾವು ಮಾಡ್ತಾ ಇಲ್ಲ. ಜೀಸಸ್ ಕೇಳ್ತಿದ್ದಾರೆ ಈ ಪ್ರಶ್ನೆ,
ಸೌಖ್ಯವಾಗುವಂಥವನಿಗೆ ಬೇಕಾಗಿರುವಂಥವನ ಹತ್ರ ಕೇಳೋ ಪ್ರಶ್ನೆ ಅಲ್ವಲ್ಲ ಇದು. ಜೀಸಸ್ ಅಲ್ಲಿ ಕೇಳಲ್ಲ, ನಿನಗೆ ಸೌಖ್ಯ ಆಗುವುದಕ್ಕೆ ನೀನು ಪ್ರಯತ್ನ ಮಾಡಿದೆಯಾ ಅಂತ. ಜೀಸಸ್ ಹಂಗೆ ನಿನಗೆ ಸೌಖ್ಯವಾಗುವುದಕ್ಕೆ ಮನಸ್ಸುಂಟು ಅಂತ ಕೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿನಗೆ ಚೆನ್ನಾಗಾಗುವುದಕ್ಕೆ ನಿನಗೆ ದಾಹ ಇದೆಯಾ? ನೀನು ಆತ್ಮೀಕ ಮನುಷ್ಯನು ನವೀಕರಿಸಲ್ಪಡುವುದಕ್ಕೆ ನಿನಗೆ ದಾಹ ಇದೆಯಾ? ನೀನು ಆತ್ಮೀಕ ಮನುಷ್ಯನು ಚೆನ್ನಾಗಾಗುವುದಕ್ಕೆ ನಿನಗೆ ಆಸೆ ಇದೆಯಾ? ನೀನು ಆತ್ಮಿಕ ಮನುಷ್ಯನು ಚೆನ್ನಾಗಾಗುವುದಕ್ಕೆ ನಿನಗೆ ಇಷ್ಟ ಇದೆಯಾ? ಏನಾಯ್ತು, ಎಲ್ಲ ಮೌನವಾಗಿಬಿಟ್ರಿ. ಇದು ನಿಜವಾಗ್ಲೂ ನಿರ್ಧರಿಸುತ್ತೆ ನಾನು ಆ್ಯಕ್ಚುಲಿ ಹೊರಗಿನ ಮನುಷ್ಯನು ನವೀಕರಿಸಲ್ಪಡ್ತಾ ಇದ್ದಾನೋ ಒಳಗಿನ ಮನುಷ್ಯನು ನವೀಕರಿಸಲ್ಪಡ್ತಾ ಇದ್ದಾನಂತ. ಹಲ್ಲೆಲೂಯಾ. ಹೊರಗಿನ ಮನುಷ್ಯನ ನವೀಕರಿಸಲ್ಪಡಬೇಕಂದ್ರೆ ಹೊರಗಿನ ಮನುಷ್ಯನ ವಿಚಾರಗಳ ಮೇಲೆ ಆಸೆ ಇರಬೇಕು. ಒಳಗಿನ ಮನುಷ್ಯನು ನವೀಕರಿಸಲ್ಪಡಬೇಕಂದ್ರೆ ಒಳಗಿನ ಮನುಷ್ಯನ ವಿಚಾರಗಳಿಗೆ ನಾವು ಆಸೆ ಪಟ್ಟರೆ ಮಾತ್ರ ಒಳಗಿನ ಮನುಷ್ಯನು ನೂತನವಾಗುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಯೇಸು ಕೇಳಿದಂತಹ ಪ್ರಶ್ನೆ, ಯೇಸು ಹೇಳಿದಂತಹ ಮಾತಿನಿಂದ ಅವನ ಭಾವನೆಗಳು ಉದ್ರೇಕವಾಯಿತು, ಭಾವನೆಗಳು ಹೆಚ್ಚಾಯಿತು. ಹಲವಾರು ಸಲ ನಾವು ಮಾಡೋದು ನಂಬಿಕೆಯಿಂದ ಮಾತ್ರ ಮಾಡಲ್ಲ. ಗಮನಿಸಿ, ನಂಬಿಕೆ ಇಂಪಾರ್ಟೆಂಟು. ನಂಬಿಕೆ ಇದ್ದು ಭಾವನೆನೂ ಮಾಡುವುದಕ್ಕೆ ಸಹಾಯ ಮಾಡಿದ್ರೆ ಹಲವಾರು ಸಲ ನಾವು ಮಾಡೋದು. ನಾವು ಭಾವಿಸಬೇಕು, ನಾವು ಇಷ್ಟಪಡಬೇಕು, ನಾವು ಆಸೆ ಪಡಬೇಕು. ಬೈಬಲ್ ಹೇಳುತ್ತೆ, ಮೋಶೆ ಕೋಪಗೊಂಡು ಬಂಡೆಕಲ್ಲನ್ನು ಹೊಡೆದ. ಮೋಶೆ ಭಾವನೆಗಳಿಗೆ ಗುರಿಯಾಗಿ ಬಂಡೆಕಲ್ಲನ್ನು ಹೊಡೆದ. ಯೋನ ಕೋಪಗೊಂಡು ನಿನೆವೆಗೆ ಹೋಗಲಿಲ್ಲ. ಹಲವಾರು ಸಲ ನಾವು ಮಾಡುವುದು ಭಾವನೆಗಳಿಂದನೇ. ಬೈಬಲ್ ಹೇಳುತ್ತೆ, ಯೇಸು ಕ್ರಿಸ್ತನು ಆ ಜನಗಳನ್ನು ನೋಡಿ ಕರುಣೆ ಪಟ್ಟು ಅಲ್ಲೇ 3 ದಿವಸ ಅವರಿಗೆ ವಾಕ್ಯವನ್ನು ಹೇಳಿದನು. ಯೇಸು ಕ್ರಿಸ್ತನು ಅವರನ್ನು ನೋಡಿ ಕರುಣೆ ಪಟ್ಟು ಭಾವನೆಗಳು ಬಂದು ಅವರಿಗೆ ಆಹಾರವನ್ನು ಕೊಟ್ಟನು ಅಂತ. ನಮ್ಮ ಹೃದಯದಲ್ಲಿ ನಂಬಿಕೆ, ನಾನು ಚೆನ್ನಾಗಾಗಬೇಕು ಅಂತ ಆಸೆ, ನಂಬಿಕೆ ಇದ್ದರೆ ಮಾತ್ರ ಸಾಲಲ್ಲ, ಭಾವನೆಗಳು ಅದಕ್ಕೆ ಸಹಾಯವಾಗಬೇಕು. ನಾನು ಚೆನ್ನಾಗಾಗಬೇಕು ಅಂತ ನನಗೆ ಆ ಫೀಲಿಂಗ್ ಇರಬೇಕು. ಆ ಫೀಲಿಂಗ್ ಇಲ್ಲ ಅಂದರೆ ಹಲವಾರು ಸಲ ನಾವು ಮಾಡಲ್ಲ. ಏನಾಯ್ತು, ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದೀರಾ? ಆಸೆ ಇದೆಯಾ, ಇಷ್ಟ ಇದೆಯಾ, ದಾಹ ಇದೆಯಾ ಅಂತ ಕೇಳಿದ ತಕ್ಷಣ ಎಲ್ಲ ಇಲ್ಲ ದೇವ್ರ ಮಕ್ಕಳೇ. ಅದಕ್ಕೆ ಹೇಳ್ತಾ ಇರೋದು, ಯೇಸುವಿನ ಆ ಮಾತು ಅವನಲ್ಲಿ ದಾಹವನ್ನು ಉಂಟು ಮಾಡ್ತು. ಇವತ್ತು ನನ್ನ ಪ್ರಾರ್ಥನೆನೂ ಆ ಯೇಸುವಿನ ಮಾತು ನಿನಗೆ ಆಂತರಿಕ ಮನುಷ್ಯನು ನೂತನವಾಗುವುದಕ್ಕೆ ಆಸೆ ಹುಟ್ಟಲಿ, ಇಷ್ಟ ಬರಲಿ, ಆಸೆ ಬರಲಿ ಅಂತ ನನ್ನ ಪ್ರಾರ್ಥನೆ. ಹಲ್ಲೆಲೂಯಾ. ಹಲವಾರು ಸಲ ನಾವು ಯೋಚನೆ ಮಾಡಿದ್ದೇವೆ ಮಕ್ಕಳೇ. ಸೊ ಹಲವಾರು ಸಲ ನಾವು ಪ್ರಾರ್ಥಿಸ್ತೇವೆ, ಹಲವಾರು ಸಲ ಉಪವಾಸನೂ ಮಾಡ್ತೇವೆ, ಹಲವಾರು ಸಲ ಸಭೆಗೂ ಬರ್ತೇವೆ, ಆದರೂ ಬದಲಾಗಲ್ಲ. ಯಾಕೆ ಅಂದರೆ ದಾಹ ಇಲ್ಲದೆ ಇರೋ ಕಾರಣದಿಂದ, ಆಸೆ ಇಲ್ಲದೆ ಇರೋ ಕಾರಣದಿಂದ, ಇಷ್ಟ ಇಲ್ಲದೆ ಇರೋ ಕಾರಣದಿಂದ. ಸೊ ನಾನು ಅದಕ್ಕೆ ಹೇಳಿದೆ, ಇವತ್ತು ನಾನು ನಿನಗೆ ಆಂತರಿಕ ಮನುಷ್ಯನು ಹೇಗೆ ನೂತನವಾಗೋದನ್ನು ಹೇಳೋದಕ್ಕೆ ಬಂದಿಲ್ಲ. ಆಂತರಿಕ ಮನುಷ್ಯನು ನೂತನವಾಗುವುದಕ್ಕೆ ಒಂದು ಆಸೆ ಹುಟ್ಟಲಿ ಅನ್ನೋದನ್ನು ಹೇಳೋದಕ್ಕೆ ಬಂದಿದ್ದಾನೆ. ಅದನ್ನು ದೇವರು ನನಗೆ ಹೇಳೋದಕ್ಕೆ ಹೇಳಿರೋದು ಇವತ್ತು. ಯಾವನಸ್ತಾಳೆ ಸಭೆಗೆ ಹಲವಾರು ವರ್ಷದಿಂದ ಬರುವಂಥವ್ರೆ, ನಿನಗೆ ಹೆಂಗಿದೆ ಆಸೆ ಅಲ್ವಾ? ಐ ವಾಂಟ್ ಟು ಟೆಲ್ ಯು, ಕೆಲವೊಂದು ವಿಚಾರಗಳು ಲಾಸ್ಟಲ್ಲಿ ಹೇಳ್ತೇನೆ. ಓಕೆ. ಸೊ ಪ್ರಾರ್ಥನೆ ಮಾಡಿ ಚೇಂಜ್ ಆಗಿಲ್ಲ, ಉಪವಾಸ ಮಾಡಿ ಚೇಂಜ್ ಆಗಿಲ್ಲ, ತಲೆ ಮೇಲೆ ಕೈ ಇಟ್ಟಿಸ್ಕೊಂಡು ಪ್ರೇಯರ್ ಮಾಡಿಸ್ಕೊಂಡು ಚೇಂಜ್ ಆಗಿಲ್ಲ ಅಂದರೆ ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟೋ ಅದನ್ನು ಚೆಕ್ ಮಾಡು. ಯಾಕೆಂದರೆ ಅಲ್ಲಿದ್ದರೆ ಪ್ರಾರ್ಥನೆಯೂ ಸರಿ ಹೋಗುತ್ತೆ, ಅಲ್ಲಿ ಇದ್ದರೆ ಅದು ವಾಕ್ಯನ ಓದೋದು ಸರಿ ಹೋಗುತ್ತೆ. ಅದು ಅಲ್ಲಿ ಇಲ್ಲದೆ ಇದ್ದರೆ ನೀನು ಎಷ್ಟೇ ಉಪವಾಸ ಪ್ರೇಯರ್ಗೆ ಹೋಗು, ಎಷ್ಟೇ ನೀನು ಗಂಟೆಗಟ್ಟಲೆ ಪ್ರೇಯರ್ ಮಾಡು, ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಆಮೇನ್. 38 ವರ್ಷ ಹಲವಾರು ಸಲ ನಾವು ಬಯಸೋದೇನು ಅಂದರೆ
ತಕ್ಷಣವಾಗಿ ಬರುವಂತಹ ನಂಬಿಕೆಯನ್ನು ಬಯಸ್ತೇವೆ. ದೇವ್ರ ಮಕ್ಕಳೇ, ನಾನು ಬೈಬಲನ್ನು ಓದಿ ಯೇಸುವಿನನ್ನು ಸ್ವಲ್ಪ ವರ್ಷದಿಂದ ತಿಳ್ಕೊಂಡ ಮೇಲೆ ನಾನು ಒಂದು ಹೇಳ್ತೇನೆ, ಕ್ಷಣ ಮಾತ್ರದಲ್ಲಿರುವ ನಂಬಿಕೆ ಅಲ್ಲ ನಮ್ಮ ಜೀವನವನ್ನು ಬದಲಾಯಿಸೋದು. ಎಡಬಿಡದೇ ಇರುವಂತಹ ನಂಬಿಕೆ, ಕೊನೆಯವರೆಗೂ ಇರುವಂತಹ ನಂಬಿಕೆ, ಯೇಸು ಅದನ್ನು ಬಯಸ್ತಾನೆ. ಹಲ್ಲೆಲೂಯಾ. ಇನ್ಫ್ಯಾಕ್ಟ್ ಯೇಸು ಕ್ರಿಸ್ತನ 2ನೇ ಸಲ ಬರುವಾಗ ಯೇಸು ಕ್ರಿಸ್ತನ ಹೇಳಿದ್ದು, ನಾನು 2ನೇ ಸಲ ಬಂದಾಗ ನಂಬಿಕೆಯನ್ನು ಇರುವಂಥದ್ದನ್ನು ನಾನು ನೋಡ್ತೇನಾ ಅಂದರೆ, ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನಂಬಿಕೆಯನ್ನು ಇಟ್ಟುಕೊಳ್ಳುವವನು, 38 ವರ್ಷದವರೆಗೂ ನಂಬಿಕೆಯನ್ನು ಬಿಡದೇ ಇರುವವನು, ಪ್ರಾರ್ಥನೆಯನ್ನು ಬಿಡದೇ ಇರುವವನು, ಸಭೆಗೆ ಬರೆದುವಂಥವನು, ವಾಕ್ಯವನ್ನು ರೆಗ್ಯುಲರ್ ಆಗಿ ಓದುವಂಥವನು, ನಂಬಿಕೆಯನ್ನು ಬಿಡದೇ ಇರುವವನು, ನೀತಿವಂತನಾಗಿ ಉಳಿಯುವವನು, ಅಂಥವನು ನೂತನ ಸೃಷ್ಟಿಯಾಗುವುದಕ್ಕೆ ಸಾಧ್ಯ. ಅದು ಇಂಪಾರ್ಟೆಂಟು. ಹಲವಾರು ಜನರಿಗೆ ಈಗ ಮನೆಯಲ್ಲಿ ಇಷ್ಟು ₹1,000 ಬರಬೇಕು, ಈಗ ಮನೆ ಕಟ್ಟಲ್ಪಡಬೇಕು, ಈಗ ಆ ಒಂದು ಕ್ಷಣ ಮಾತ್ರದ ನಂಬಿಕೆಗೋಸ್ಕರ ಬದುಕಬೇಡಿ. ದೇವ್ರ ಮಕ್ಕಳೇ, ನೀನು ಬೆಳಗ್ಗೆ ಎದ್ದಾಗ ನಿನ್ನ ನಂಬಿಕೆ ಇರಬೇಕು, ರಾತ್ರಿ ಮಲಗುವಾಗ ನಂಬಿಕೆ ಇರಬೇಕು, ಮತ್ತೆ ನಾಳೆ ಹೋಗುವಾಗ ನಂಬಿಕೆ ಇರಬೇಕು, ಬೆಟ್ಟದ ಮೇಲೆ ನಂಬಿಕೆ ಇರಬೇಕು, ಬೆಟ್ಟದ ತಗ್ಗಿನಲ್ಲಿ ನಂಬಿಕೆ ಇರಬೇಕು, ಕಾರ್ಗತ್ತಲಿನ ಕಣಿವೆಯಲ್ಲೂ ನಂಬಿಕೆ ಇರಬೇಕು, ರಾಜನ ಸಿಂಹಾಸನದ ಮೇಲೆ ಇದ್ರೂ ನಂಬಿಕೆ ಇರುವಂಥವರಾಗಿರ್ಬೇಕು. ಹಲ್ಲೆಲೂಯಾ. ಓಕೆ, ನಾನು ಇದನ್ನೆಲ್ಲ ಹೇಳೋದಕ್ಕೆ ಸಮಯ ಇಲ್ಲ. ಸೊ ಜೀಸಸ್ ಅವನಿಗೆ ಹೇಳಿದ್ರು, ನೀನು ಹಾಸಿಗೆನ ಎತ್ಕೊಂಡು ನಡಿಯಪ್ಪ. ಯಾಕೆಂದರೆ ಜೀಸಸ್ ಹೇಳಿದ ಮಾತುಗಳಿಂದ ಅವನಿಗೆ ಸೌಖ್ಯವಾಗುವಂತಹ ಆಸೆ ಬಂತು. ಗಮನಿಸಿ, ಅವನು ನೀರಿನೊಳಗೆ ಇಡಲೇ ಇಲ್ಲ. ಯೇಸು ಅವನನ್ನು ಅವ್ರ ಹೃದಯದಲ್ಲಿ ಆಸೆಯನ್ನು ಹುಟ್ಟಿಸಿದ ಮೇಲೆ ಆ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಡೆ. ಏನು ಜೀಸಸ್ ಅವನು 38 ವರ್ಷದಿಂದ ನಡೆದೇ ಇಲ್ಲ. 38 ವರ್ಷದಿಂದ ಅವನ ಹಾಸಿಗೆಯಿಂದ ಮಂಡಿಯನ್ನು ಮಡಚೇ ಇಲ್ಲ. ಅವನು ಹೆಂಗೆ ಆಗುತ್ತೆ? ಜೀಸಸ್ ಹೇಳ್ತಾ ಇರೋದೇನು ಅಂದರೆ, ನನ್ನ ಮಾತು ಅವನ ಹೃದಯದಲ್ಲಿ ಕೆಲಸ ಮಾಡಿದೆ, ನನ್ನ ಆತ್ಮ ಅವನ ಹೃದಯದಲ್ಲಿ ಕೆಲಸ ಮಾಡಿದೆ, ನನಗೆ ನನ್ನ ವಾಕ್ಯದ ಮೇಲೆ ನಂಬಿಕೆ ಇದೆ, ಅವನು ಆ ಶರೀರದಲ್ಲಿ ಸಾಮರ್ಥ್ಯ ಇದೆ, ಅವನ ಹೃದಯದಲ್ಲಿ ಇರುವ ನಂಬಿಕೆ, ಅವನ ನಂಬಿಕೆಯಿಂದ ಬಂದಂಥ ಭಾವನೆ, ಅವನ ನಂಬಿಕೆಯಿಂದ ಬಂದಂತಹ ಮನಸ್ಸು ಅವನನ್ನು ಎದ್ದೇಳಿಸುವುದಕ್ಕೆ ಶಕ್ತಿ ಇದೆ ಅಂತ ನನ್ನ ಯೇಸುವಿಗೆ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದಾನೆ, ಯೇಸುವೆ ಹೇಳ್ತಿದ್ದಾನೆ, ಎದ್ದೇಳಿ ಇವತ್ತು. ಪಾಸ್ಟರ್ ನನ್ನನ್ನು ಹೇಳ್ಕೊಂಡ್ಬಿಟ್ಟಿದ್ದಾರೆ, ದೇವ್ರು ಹೇಳ್ತಾ ಇದ್ದಾರೆ, ನಿನ್ನನ್ನು ಮಲಗಿಸಿದ್ದನ್ನ ಇವತ್ತು ನೀನು ಹೊತ್ಕೊಂಡು ಹೋಗುವಂಥವನಾಗಿದ್ಯಾ, ನೀನನ್ನು ಬಂಧಿಸಿದ್ದನ್ನ ಇವತ್ತು ನೀನು ಬಂಧಿಸುವಂಥವನಾಗಿದ್ಯಾ, ನೀನನ್ನು ಸೋಲಿಸಿದ್ದನ್ನ ಇವತ್ತು ನೀನು ಜಯಿಸುವಂಥವನಾಗಿದ್ದಾನ, ನೀನನ್ನು ಮುರಿದದ್ದನ್ನ ನೀನು ಮುರಿಯುವಂಥವನಾಗಿದ್ಯಾ, ನೀನನ್ನು ಕಟ್ಟಿದ್ದನ್ನ ನೀನು ಬಿಡಿಸುವಂಥವನಾಗಿದ್ಯಾ. ನನ್ನ ಯೇಸು ಹೇಳ್ತಾ ಇದ್ದಾನೆ, ನೀನು ಎದ್ದೇಳಿ ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹೇಳಿದ ಮಾತಿನ ಪ್ರಕಾರ ಅವನು ಎದ್ದು ಕೂಡಲೇ ಅಂತ ಟೈಮ್ ಇಲ್ಲ, ಅದಕ್ಕೆ ನಾನು ನೋಡ್ತಾ ಇದ್ದೇನೆ. ಎದ್ದು ಕೂಡಲೇ ಅವನು ಹೋಗುವಾಗ ಕೆಲ ಫಾರಸಿಯರು ಅಂದರೆ, ಏನಪ್ಪ ನೀನು ಮಾಡ್ತಿದ್ಯಾ? ಇವತ್ತು ಸಬ್ಬತ್ ದಿನ ಅಂತ ಗೊತ್ತು ತಾನೆ ನಿನಗೆ, ಹಾಸಿಗೆ ಎತ್ಕೊಂಡು ಓಡಾಡಬಾರ್ದು ಅಂತ ಗೊತ್ತು ತಾನೆ. ಸಬ್ಬತ್ ದಿನದಲ್ಲಿ ಅವರೇನು ಕಷ್ಟವಾದ ಕೆಲಸಗಳು ಮಾಡಬಾರ್ದು. ಅದಕ್ಕೆ ಅವನ ಉತ್ತರ ಭಾಳ ಚೆನ್ನಾಗಿದೆ, ಇಂಪಾರ್ಟೆಂಟ್, ಪ್ಲೀಸ್ ಗಮನಿಸಿ. ನನಗೆ ಸೌಖ್ಯ ಕೊಟ್ಟವನು ಹೇಳಿದನು, ಅದಕ್ಕೆ ನಾನು ಮಾಡ್ತಿದ್ದಾನೆ. ಮೈ ಗಾಡ್, ಅದೇ ಒಂದು ಬೇರೆ ಸಂದೇಶ ಆಗುತ್ತೆ. ನಂತರ ಟೈಮ್ ಇಲ್ಲ, ನಾನು ಬೇಗ ಹೋಗ್ಬಿಡ್ತೇನೆ ಟೈಮ್ ಇಲ್ಲದೆ ಇರೋ ಕಾರಣದಿಂದ. ಅವನು ಹೇಳ್ತಿದ್ದಾನೆ, ಫಾರಸಿಯರೇ, ನಿಮ್ಮ ರೀತಿಯಲ್ಲಿ ನಾನು ಪ್ರಯತ್ನ ಮಾಡಿದೆ, ನಿಮ್ಮ ಧರ್ಮವನ್ನು ಹಿಂಬಾಲಿಸಿದೆ, ನಿಮ್ಮ ಕಲಾಚಾರವನ್ನು ಹಿಂಬಾಲಿಸಿದೆ, ನಿಮ್ಮ ಸಂಪ್ರದಾಯಗಳನ್ನು ಹಿಂಬಾಲಿಸಿದೆ, ನೀನು ಹೇಳ್ಕೊಟ್ಟದ್ದನ್ನೆಲ್ಲ ಮಾಡಿದೆ, ಆದರೆ ಏನು ಪ್ರಯೋಜನ 38 ವರ್ಷದಿಂದ ಆಗಲಿಲ್ಲ. ಆದರೆ ನಾನು ಯೇಸುವಿನನ್ನು ನಂಬಿದೆ, ಅವನ ವಾಕ್ಯವನ್ನು ನಂಬದೆ, ನನ್ನ ಹೃದಯದಲ್ಲಿ ಏನೋ ಬದಲಾವಣೆ ಆಯಿತು. ಧರ್ಮ ಅಲ್ಲ ನಿನ್ನನ್ನು ಬಿಡಿಸುವುದು, ನನ್ನ ಯೇಸು ನಿನ್ನನ್ನು ಬಿಡಿಸುವುದು. ಶಾಸ್ತ್ರಗಳೆಲ್ಲ ನಿನ್ನನ್ನು ಬಿಡಿಸುವುದು, ನನ್ನ ಯೇಸು ನಿನ್ನನ್ನು ಬಿಡಿಸುವುದು. ಸಂಪ್ರದಾಯಗಳೆಲ್ಲ ನಿನ್ನನ್ನು ಬಿಡಿಸುವುದು, ಆತನ ವಾಕ್ಯ ನಿನ್ನನ್ನು ಬಿಡಿಸುವಂಥದ್ದಾಗಿದೆ. ನಂಬಿಕೆಯಿಂದ ಹೇಳಿ, ಯೇಸುವೇ ನಿನ್ನನ್ನು ಹಿಂಬಾಲಿಸ್ತೇನೆ. ಹಲ್ಲೆಲೂಯಾ. ಹಲವಾರು ಜನ ಚರ್ಚ್ ಒಳಗಡೆ ಕೂತ್ಕೊಂಡು ಧರ್ಮವನ್ನು ಹಿಂಬಾಲಿಸ್ತಾರೆ. ಇಷ್ಟು ಸಲ ಪ್ರೇಯರ್ ಮಾಡು, ಇಷ್ಟು ಸಲ, ಅದಲ್ಲ ಕಲಾಚಾರದಲ್ಲ, ಧರ್ಮದಲ್ಲ, ಸಂಬಂಧದಲ್ಲಿದೆ. ಯೇಸುವಿನ ನಂಬೋದ್ರಲ್ಲಿದೆ, ಯೇಸುವಿನ ಮಾತುಗಳನ್ನು ನಂಬೋದ್ರಲ್ಲಿದೆ, ಯೇಸುವಿನ ಮೇಲೆ ಭರವಸೆ ಇಡೋದ್ರಲ್ಲಿದೆ, ಯೇಸುವಿನ ಹೃದಯಪೂರ್ವಕವಾಗಿ ಹಿಂಬಾಲಿಸುವುದರಲ್ಲಿದೆ. ಆದ್ದರಿಂದ ನಿನ್ನ ಆತ್ಮ ನೂತನವಾಗುವುದಕ್ಕೆ ಸಾಧ್ಯ, ಬೇರೆ ಯಾವುದರಿಂದನೂ ಅಲ್ಲ.
ಹಲ್ಲೆಲೂಯಾ. ಸೊ ದೇವ್ರ ಮಕ್ಕಳೇ, ಇಷ್ಟು ಶತ್ರುವಿಗೆ ನಿನಗೆ ನೋವಾದಾಗಲ್ಲ ಸಂತೋಷ ಪಡೋದವನು, ನೀನು ನಿನ್ನ ನಂಬಿಕೆಯನ್ನು ಬಿಟ್ಟಾಗ ಸಂತೋಷ ಪಡೋದು. ಬಿಡಬೇಡಿ ಅದಕ್ಕೆ. ಹಲ್ಲೆಲೂಯಾ. ನಿನ್ನ ಅನುಭವಗಳು ಚೆನ್ನಾಗಿಲ್ಲದೆ ಇರುವುದು, ಆದರೆ ಯೇಸುವನ್ನು ಬಿಡಬೇಡ. ನಿನ್ನ ಪರಿಸ್ಥಿತಿಗಳು ಚೆನ್ನಾಗಿಲ್ಲದೆ ಇರ್ಬೋದು. ಹೌದು, ಹೊರಗಿನ ಮನುಷ್ಯನು ಚೆನ್ನಾಗಿರಲ್ಲ, ಕಡಿಮೆ ಆಗ್ತಾನೆ ಹೋಗುತ್ತೆ. ನಿನ್ನ ಹೊರಗಿನ ಪರಿಸ್ಥಿತಿಗಳು ಹಲವಾರು ಸಲ ಚೆನ್ನಾಗಿ ಆಗದೇ ಇರ್ಬೋದು, ಆದರೆ ನನ್ನ ಪ್ರಾರ್ಥನೆ ಆದರೆ ನಿನ್ನ ಒಳಗಿನ ಮನುಷ್ಯನು ಚೆನ್ನಾಗಿ ಆಗಬೇಕು. ಇಂಪಾರ್ಟೆಂಟಾಗಿ ನಿನ್ನ ಶರೀರ ಖಂಡಿತವಾಗ್ಲೂ ಆರೋಗ್ಯವಾಗುತ್ತೆ, ಅದು ದೇವರ ಚಿತ್ತ. ನಿನ್ನ ಮನೆ ಚೆನ್ನಾಗಾಗುತ್ತೆ, ಖಂಡಿತವಾಗ್ಲೂ ದೇವರ ಚಿತ್ತ. ಹಲ್ಲೆಲೂಯಾ. ಜಿಗುಪ್ಸೆ ಹೊಂದಬೇಡಿ. ಹಲ್ಲೆಲೂಯಾ. ಸೊ ಹಲವಾರು ಸಲ ನಾನು ತುಂಬ ಸಲ ಪ್ರಯತ್ನ ಮಾಡಿದೆ ಪಾಸ್ಟ್, ಆಗಲಿಲ್ಲ. ಅವನು 38 ವರ್ಷದಿಂದ ಪ್ರಯತ್ನ ಮಾಡಿದೆ, ಆಗಲಿಲ್ಲ ಅಂತ ಚಿಂತೆ ಮಾಡ್ತಿದ್ದಾನೆ. ಅದನ್ನೆಲ್ಲ ಹಳೇದನ್ನೆಲ್ಲ ಮರ್ತ್ಬಿಡು. ಇವತ್ತಿನಿಂದ ನೂತನ ಸೃಷ್ಟಿಯಾಗು. ಇವತ್ತಿಂದ ನೂತನವಾಗಿ ನೀನು ದೇವರನ್ನು ಹಿಂಬಾಲಿಸು. ಇವತ್ತಿಂದ ನೀನು ಹಿಂಬಾಲಿಸುವುದಾದರೆ ಹಳೇ ದೇವರು ಮಾಡುವ ಅದ್ಭುತ ಕಾರ್ಯಗಳಿಂದ ನೀನು ಹಳೇದನ್ನೆಲ್ಲ ಮರ್ತೋಗ್ಬಿಡ್ತೀಯ. ಹಲ್ಲೆಲೂಯಾ. ನನ್ನ ಸಮಯ ಇಲ್ಲ, ಅಂದರೆ 3 ನಿಮಿಷ 4 ನಿಮಿಷ ಇದೆ. ಸೊ 7 ನಿಮಿಷ ಇದೆ. 7 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಗಮನಿಸಿ, ಓದಿದಂಥ ಕೊರಿಂಥರಿಗೆ ಬರೆದ ಪುಸ್ತಕದಲ್ಲಿ ಬರೆದಿದೆ, ನೋಡೋದ್ರ ಬಗ್ಗೆ ಬರೆದಿದೆ. ಮೋಶೆ ಕೇಳ್ದ, ದೇವರೇ ನಾನು ನಿನ್ನನ್ನು ನೋಡಬೇಕು. ಪ್ರತಿಯೊಂದು ಸಲ ಮೋಶೆಗೆ ಹಿಂಸೆ ಆದಾಗ, ಮೋಶೆಗೆ ಕಲ್ಲೊಡೆಯೋದಕ್ಕೆ ಬಂದಾಗ, ಮೋಶೆ ವಿರೋಧವಾಗಿ ನಿಂದನೆ ಉಂಟಾದಾಗ ಮೋಶೆ ಮಾಡಿದ್ದು ಒಂದೇ ಒಂದು, ದೇವರನ್ನು ನೋಡ್ದ. ಅವನಿಗೂ ಹಲವಾರು ಸಲ ಕೋಪ ಬಂತು, ಆದರೆ ಕೋಪನೆಲ್ಲ ತಣ್ಣಗೆ ಮಾಡ್ಕೊಂಡಿದ್ದು ದೇವರನ್ನು ನೋಡಿದಾಗ. ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ನನ್ನ ಈಗಿರುವಂತಹ ಕ್ಷಣ ಮಾತ್ರದ ಹಗುರವಾದ ಸಂಕಟವು ದೇವರ ಮಹಿಮೆಯನ್ನಕ್ಕೆ ಹೋಲಿಸಿದ್ರೆ. ಏನನ್ನು ನೋಡ್ತಾ ಇದ್ದೀರಾ ನೀವು? ಏನನ್ನು ನೋಡ್ತಾ ಇದ್ದೀರಾ? ಹೌದು, ನಿನ್ನ ಗಂಡನ ಕೊರತೆಗಳನ್ನು ನೋಡಿದ್ರೆ ನಿನಗೆ ಜಿಗುಪ್ಸೆ ಆಗುತ್ತೆ, ಇನ್ನು ಹೆಂಡತಿಯ ಸ್ವಭಾವ ನೋಡಿದ್ರೆ ನಿನಗೆ ಜಿಗುಪ್ಸೆ ಆಗುತ್ತೆ. ಆದರೆ ಯೇಸುವನ್ನು ನೋಡಿದ್ರೆ, ಯೇಸುವನ್ನು ನೋಡುವಂಥದ್ದು, ಬೈಬಲ್ ಹೇಳುತ್ತೆ, ಕಾಣುವಂಥದ್ದು ತಾತ್ಕಾಲಿಕವಾದದ್ದು, ಕಾಣದೇ ಇರುವಂಥದ್ದೇ ಶಾಶ್ವತವಾಗಿದೆ ಅಂತ. ಹಲ್ಲೆಲೂಯಾ. ಇನ್ನೊಂದ್ಸಲ ಓದ್ತೇನೆ ವಾಕ್ಯನ. 2 ಕೊರಿಂಥರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯದ 18ನೇ ವಾಕ್ಯ. ನಾವು ಕಾಣುವಂಥವುಗಳನ್ನು ದೃಷ್ಟಿಸದೆ, ಗಮನಿಸಿ, ಕಾಣುವಂಥದ್ದು ದೃಷ್ಟಿಸು, ಗಮನಿಸಿ ಆ ಶಬ್ದಗಳನ್ನು, ದೃಷ್ಟಿಸದೆ ಕಾಣದೇ ಇರುವಂಥದ್ದನ್ನು ದೃಷ್ಟಿಸುವವರಾಗಿದ್ದೇವೆ. ಆ ಆತ್ಮಿಕ ನವೀಕರಣ ಆಗೋದು ಹೆಂಗೆ? ನಾವು ಕಾಣದೇ ಇರುವಂತಹ ದೇವರನ್ನು ನೋಡುವಾಗ. ಹೌದು, ನಮ್ಮ ಶರೀರದ ಕಣ್ಣಿಂದ ಕಾಣಿಸಲ್ಲ, ಆದರೆ ಆತ್ಮೀಕ ಕಣ್ಣಿನಿಂದ ನಾವು ನೋಡುವಾಗ, ಆತ್ಮಿಕ ಕಣ್ಣುಗಳು ದೇವರ ವಾಕ್ಯದ ಕಡೆಗೆ ತೆರೆಯುವಾಗ, ಆತ್ಮಿಕ ಕಣ್ಣುಗಳಲ್ಲಿ ನಾವು ತೆಗೆದು ನೋಡುವಾಗ ದೇವರಂತೆ ನಾವು ಬದಲಾಗುವುದಕ್ಕೆ ಸಾಧ್ಯವಾಗುತ್ತೆ. ಓಕೆ, ನಿಮ್ಮ ಚಪ್ಪಾಳೆಯಲ್ಲಿ ಎಷ್ಟು ಬಲ ಇಲ್ಲ, ಯಾಕೆ ಅಂತ ಅರ್ಥ ಆಗುತ್ತೆ. ನಾನು ಓದ್ತೇನೆ ಈ ವಾಕ್ಯವನ್ನು. 2 ಕೊರಿಂಥರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯದ 18ನೇ ವಾಕ್ಯ. ಗಮನಿಸಿ, ಇಲ್ಲ ಅಂತ ಬರೆದಿದೆ ನೋಡಿ. ಆದರೆ ನಾವೆಲ್ಲರೂ ತೆರೆದ ಮುಖವುಳ್ಳವರಾಗಿ ದರ್ಪಣದಲ್ಲಿ ಕಾಣುವಂತೆ, ಶಾರೀರಿಕವಾಗಿ ಕಾಣಿಸಲ್ಲ, ಆತ್ಮಿಕವಾಗಿ ದೇವರು ಕಾಣಿಸ್ತಾರೆ. ದೇವರ ವಾಕ್ಯದಲ್ಲಿ ದೇವರ ಸ್ವಭಾವ ಕ್ಲೀನಾಗಿ ಕಾಣಿಸುತ್ತೆ. ಪ್ರಾರ್ಥನೆಯಲ್ಲಿ ಆತನ ಎಂಥವನು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಆರಾಧನೆಯಲ್ಲಿ ಎಂಥವನು ಅಂತ ಕ್ಲೀನಾಗಿ ಕಾಣುತ್ತೆ. ಕಾಣುವಂತಹ ಕರ್ತನ ಮಹಿಮೆಯನ್ನು ನೋಡುತ್ತಾ, ಎಲ್ಲರ ಸೆರಳಿ ನೋಡುತ್ತಾ, ದಿನ ನೋಡಬೇಕು. ಅದಕ್ಕೆ ನಾನು ಹೇಳ್ತೇನೆ, ನಿನ್ನ ಫೋನು ರಿಂಗ್ ಆದರೆ ಮಾತ್ರ ಎತ್ತಪ್ಪ, ಮೆಸೇಜ್ ಬಂದರೆ ಮಾತ್ರ ಎತ್ತಪ್ಪ. ಮೆಸೇಜ್ ಬರ್ದಿಲ್ಲ ಅಂದರೂ ಇವತ್ತು ಹಲವಾರು ಜನ ಫೋನ್ ಎತ್ತುತ್ತಾರೆ, ಫೋನ್ ರಿಂಗ್ ಆಗಲಿಲ್ಲ ಅಂದರೂ ಎತ್ತುತ್ತಾರೆ. ಫೋನ್ ಕೊಟ್ಟಿದ್ದು ಆ್ಯಕ್ಚುಲಿ ಕೆಲವು ವರ್ಷಗಳ ಹಿಂದೆ ಫೋನ್ ಬಂದಿದ್ದು ಬರೀ ಮಾತಾಡೋದಕ್ಕೆ. ಇವತ್ತು ಮಾತಾಡೋದು ಬಿಟ್ಬಿಟ್ಟು, ದೇವರನ್ನು ನೋಡೋದನ್ನು ಬಿಟ್ಬಿಟ್ಟು ಬೇರೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದೆಲ್ಲ ನಾವು ನೋಡಬೇಕಾಗಿರೋದು, ಇದರೊಳಗಡೆ ಇರೋದನ್ನೆಲ್ಲ ನಾವು ನೋಡಬೇಕಾಗಿರೋದು, ದೇವರನ್ನು ನೋಡುವಾಗ. ಅದಕ್ಕೆ ನಾವು ಇದನ್ನು ನೋಡುವಾಗಲೇ, ಯಾರೋ ಒಬ್ಬರು ನನಗೆ ಹೇಳ್ತಾಯಿದ್ರು ಹೋದ್ವಾರ, ಯಾವುದೋ ಒಂದು ಸಿನಿಮಾ ನೋಡಿನೇ ಅವನು ಕಳ್ತನ ಮಾಡಿದಂತೆ. ಏನು ನೋಡ್ತಾರೋ ಅದ್ರ ಥರ ಆಗ್ತಾರೆ. ಇನ್ನೊಬ್ಬ ಪೊಲಿಟಿಷಿಯನ್ ನೋಡಿದ್ರೆ ಪೊಲಿಟಿಷಿಯನ್ ಥರ ಆಗ್ತಾನೆ, ಸಿನಿಮಾ ತಾರೆ ಥರ ನೋಡಿದ್ರೆ ಸಿನಿಮಾ ತಾರೆ ಆಗ್ತಾರೆ ನೋಡ್ತಾನೆ. ದೇವರನ್ನು ನೋಡಿದ್ರೆ ಏನಾಗುತ್ತೆ ಗೊತ್ತಾ? ನೋಡುತ್ತಾ, ಗಮನಿಸಿ, ಕರ್ತನ ಆತ್ಮನಿಂದಲೋ ಎಂಬಂತೆ
ಅದೇ ಸ್ವರೂಪಕ್ಕೆ ಏನನ್ನು ನೋಡ್ತೇವೆ? ಕರ್ತನ ಸ್ವಾರೂಪ್ಯಕ್ಕೆ ಮಹಿಮೆಯಿಂದ ಮಹಿಮೆಗೆ ಮಾರ್ಪಡುತ್ತೇವೆ. ನೀನು ದೇವರನ್ನ ನೋಡ್ತಾ ಇದ್ರೆ, ದೇವರ ವಾಕ್ಯದಲ್ಲಿ ದೇವರನ್ನು ನೋಡ್ತಾ ಇದ್ರೆ, ಪ್ರಾರ್ಥನೆಯಲ್ಲಿ ದೇವರನ್ನು ನೋಡ್ತಾ ಇದ್ರೆ, ವಾಕ್ಯದಲ್ಲಿ ದೇವರನ್ನು ನೋಡ್ತಾ ಇದ್ರೆ, ನೀನು ದೇವರ ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ಬದಲಾಗ್ತಾ ಇರ್ತೀಯ. ನಿನ್ನ ಆತ್ಮಿಕ ಪರಿಸ್ಥಿತಿ ಚೆನ್ನಾಗಾಗುತ್ತಾ ಹೋಗುತ್ತೆ. ದೇವ್ರ ಮಕ್ಕಳೇ, ಇವತ್ತು ನಿರ್ಧರಿಸು, ನಾನು ದೇವರನ್ನು ನೋಡ್ತೇನೆ ಅಂತ. ಸಿ ಗಾಡ್, ವಿಷನ್, ಗಮನಿಸು, ಗಮನ, ದರ್ಶನ, ದೃಷ್ಟಿಕೋನ, ನೋಟ, ಕಾಣು, ಇದನ್ನೆಲ್ಲ ನೀವು ಮಾಡಬೇಕು. ಹಲ್ಲೆಲೂಯಾ. ಅವಾಗ ಏನಾಗುತ್ತೆ? ಬೇರೆಯವರು ಏನು ಮಾಡ್ತಾರೆ ನಿನ್ನ ಕಣ್ಣು ಕಾಣಿಸಲ್ಲ, ಬೇರೆಯವ್ರು ಏನು ಹೇಳ್ತಾರೆ ನಿನ್ನ ಕಿವಿಗೆ ಬೀಳಲ್ಲ, ಬೇರೆಯವ್ರ ತಪ್ಪುಗಳು ನಿನ್ನ ಕಣ್ಣು ಕಾಣಿಸಲ್ಲ, ನಿನ್ನ ಶೋಧನೆಗಳು ನಿನಗೆ ಕಾಣಿಸಲ್ಲ. ಯಾಕೆಂದರೆ ನೀನು ಮಹಿಮೆಯಿಂದ ಮಹಿಮೆಗೆ ಮಾರ್ಪಾಡಾಗ್ತಾ ಇದೆಯಾ. ಓ, ದೇವರ ಕ್ರಿಯೆಗಳನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ, ಆಮೇನ್. ದೇವ್ರ ಮಕ್ಕಳೇ, ನನ್ನ ಒಂದು ಉದ್ದೇಶ, ದೇವರ ಒಂದು ಉದ್ದೇಶ ಇವತ್ತೇನು ಗೊತ್ತಾ? ನಿನ್ನ ಒಳಗಡೆ ನಾನು ಸ್ವಸ್ಥವಾಗಬೇಕು ಅನ್ನುವಂತಹ ಮನಸ್ಸು ಉಂಟಾಗಬೇಕು. ಅದು ದೇವರ ಉದ್ದೇಶ. ಹಲ್ಲೆಲೂಯಾ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಇವಾಗ. ಥ್ಯಾಂಕ್ ಯು ಜೀಸಸ್. ನನ್ನ ಸಮಯ ಮುಗಿತು, ಅದಕ್ಕೆ ಹೇಳ್ತೀನಿ. ಎಲ್ಲರೂ ಕಣ್ಗಳನ್ನು ಮುಚ್ಚಿ ಏನೂ ಮಾತಾಡದೆ ಒಂದು ನಿಮಿಷ ನಿನ್ನ ಮನಸ್ಸನ್ನು ನೀನು ನೋಡಬೇಕು. ಪ್ರಾರ್ಥನೆ ಮಾಡ್ತಾನೆ ಸಂತೋಷ. ನಿನ್ನ ಮನಸ್ಸಿಗೆ, ಮನಸ್ಸಾಕ್ಷಿಗೆ ಯಥಾರ್ಥ ಮನಸ್ಸಿನಿಂದ ಉತ್ತರ ಕೊಡಬೇಕು. ನಿಜವಾಗ್ಲೂ ನಾನು ಆತ್ಮಿಕವಾಗಿ ಸ್ವಸ್ಥವಾಗುವುದಕ್ಕೆ ನನಗೆ ಮನಸ್ಸು ಇದೆಯಾ, ಆಸೆ ಇದೆಯಾ? ದೇವ್ರ ಮಕ್ಕಳೇ, ಯಾರೊಬ್ಬರು ಹೇಳಿದ್ರು, ಕನಸು ಕಾಣುವವನಲ್ಲ ಕನಸನ್ನು ನೆರವೇರಿಸುವವನು, ಕನಸನ್ನು ಕಂಡು ಕನಸನ್ನು ನೆರವೇರಿಸುವುದಕ್ಕೆ ಎದ್ದೇಳುವವನು ನೆರವೇರಿಸುವಂಥವನಾಗಿ. ಆಸೆ ಪಡುವಂಥದ್ದಷ್ಟೇ ಅಲ್ಲ, ಆಸೆ ಪಟ್ಟು, ಆಸೆ ಇರಬೇಕು. ಫಸ್ಟ್ ಆಫ್ ಆಲ್ ನಿನ್ನ ಹೃದಯದಲ್ಲಿ ಆಸೆ ಇದೆಯಾ ಚೆಕ್ ಮಾಡು. ಎರಡನೇದಾಗಿ ಆ ಆಸೆ ಉಂಟಾದ ಮೇಲೆ ಕ್ರಿಯೆಗಳು ನಡೀಬೇಕು. ಯಾಕೋಬನ ಪುಸ್ತಕ 1:22 ದೇವರು ಹೇಳಿದ್ರು, ವಾಕ್ಯವನ್ನು ಕೇಳುವಂಥವರಾಗಿರಬೇಡಿ, ಕೇಳಿ ಅದನ್ನು ಕಾರ್ಯಕ್ಕೆ ಹಾಕುವಂಥವರು ಕೂಡ ಆಗಿರಬೇಕು. ನಿರ್ಧಾರ ಮಾಡಿ, ದೇವ್ರ ಮಕ್ಕಳೇ, ನನಗೆ ಆಸೆ ಇದೆ, ಇದೆಯಾ? ಇಲ್ಲ ಅಂದರೆ ದೇವ್ರ ಹತ್ರ ಕೇಳಿ, ದೇವರೇ, ಇವತ್ತು ನಿನ್ನ ವಾಕ್ಯ ಕೇಳಿದಾಗ ಎಲ್ಲೋ ಒಂದು ಕಡೆ ನನಗೂ ಸ್ವಲ್ಪ ಆಸೆ ಬಂದರೆ, ಸ್ವಲ್ಪ ಬಂದಿದ್ರು. ದೇವ್ರ ಮಕ್ಕಳೇ, ಹಲವಾರು ಸಲ ಸಣ್ಣ ಬೆಂಕಿ ಕಿಡಿನೇ ಒಂದು ದೊಡ್ಡ ಕಾಡ್ಗಿಚ್ಚಲಾಗೋದಕ್ಕೆ ಸಾಧ್ಯ. ದೇವ್ರ ಮಕ್ಕಳೇ, ಇವತ್ತು ದೇವ್ರ ಹೃದಯದಲ್ಲಿ ಒಂದು ಚೂರು ಬೆಂಕಿ ಹಚ್ಚಿದ್ರು, ಆ ಬೆಂಕಿ ದೊಡ್ಡ ಕಾಡ್ಗಿಚ್ಚಾಗುವುದಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನು ಇವತ್ತು ನಿರ್ಧರಿಸು, ನಾನು ನನ್ನ ಟಿ ವಿ ಟೈಮನ್ನು ಕಡಿಮೆ ಮಾಡ್ತೇನೆ. ನೋಡಬೇಕು, ತಪ್ಪೇನಿಲ್ಲ, ಅವಶ್ಯಕತೆ ಇರುವಷ್ಟು ನೋಡಬೇಕು. ಮೊಬೈಲ್ನ ನೋಡಬೇಕು, ಅವಶ್ಯಕತೆ ಇರುವಷ್ಟು ಮಾತ್ರ ನೋಡಬೇಕು. ಆದರೆ ನೋಡುತ್ತಾ, ಯಾರನ್ನ ನೋಡುತ್ತಾ? ದರ್ಪಣದಲ್ಲಿ ಕಾಣುವಂತಹ ಯೇಸುವಿನನ್ನು ನೋಡುತ್ತಾ, ಕರ್ತನ ಆತ್ಮನಿಂದಲೇ ಮಹಿಮೆಯಿಂದ ನಾನು ಮಹಿಮೆಗೆ ಬದಲಾಗಬೇಕು. ನಾನು ನೋಡೋದಕ್ಕೆ ನಿರ್ಧಾರ ಮಾಡಿ. ಬೈಬಲನ್ನು ಜಾಸ್ತಿ ನೋಡಿ, ವಾಕ್ಯವನ್ನು ಜಾಸ್ತಿ ನೋಡಿ, ಪ್ರಾರ್ಥನೆಯಲ್ಲಿ ಯೇಸುವಿನ ಮುಖವನ್ನು ನೋಡಿ, ಆರಾಧನೆ ಮಾಡುತ್ತಾ ಯೇಸುವನ್ನು ನೋಡಿ. ಬೇರೆಯವ್ರ ತಪ್ಪುಗಳು ನಿನಗೆ ಕಾಣಿಸಲ್ಲ. ಆವಾಗ ದೇವರ ಪ್ರೀತಿ ಅವರನ್ನು ತೋರಿಸುವುದಕ್ಕಾಗಿ ನಿನಗೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲರೂ ಕೈಗಳನ್ನು ಎತ್ತಿ ದೇವ್ರ ಹತ್ರ ಮಾತಾಡಿ, ದೇವರೇ, ನನ್ನಲ್ಲಿ ಆಸೆ ಉಂಟಾಗಬೇಕು ಸ್ವಾಮಿ, ನನ್ನಲ್ಲಿ ದಾಹ ಉಂಟಾಗಬೇಕು ಸ್ವಾಮಿ, ನನ್ನಲ್ಲಿ ಇಷ್ಟ ಉಂಟಾಗಬೇಕು ಸ್ವಾಮಿ, ಸ್ವಸ್ಥತೆಗೋಸ್ಕರ. ಥ್ಯಾಂಕ್ ಯು ಜೀಸಸ್. ನನ್ನ ರಾಜನೇ, ನನ್ನ ಪ್ರಿಯನೇ, ಸಂಗಾತಿಯೇ, ಒಳ್ಳೆ ಕುರುಬನೇ, ನನ್ನ ರಾಜನೇ, ನನ್ನ ಪ್ರಿಯನೇ, ಸಂಗಾತಿಯೇ, ಒಳ್ಳೆ ಕುರುಬನೇ, యేసయ్య, యేసయ్య, ಈ ಹೃದಯವೆಲ್ಲ ನಿನದೇ యేసయ్య. ದಾಹದಿಂದ ಹೇಳಿ, యేసయ్య, యేసయ్య, ಈ ಹೃದಯವೆಲ್ಲ ನಿನದೇ యేసయ్య. ನನ್ನ ರಾಜನೇ, ನನ್ನ
ಪ್ರಿಯನೇ ಸಂಗಾತಿಯೇ ಒಳ್ಳೆ ಕುರುಬನೇ ನನ್ನ ರಾಜನೇ ನನ್ನ ಪ್ರಿಯನೇ ಸಂಗಾತಿಯೇ ಒಳ್ಳೆ ಕುರುಬನೇ ಏಸಯ್ಯ ನನ್ನ ಹೃದಯವೆಲ್ಲ ನಿನದೇ ಏಸಯ್ಯ ದಾಹದಿಂದ ದೇವರಲ್ಲಿ ಒಂದು ಆತ್ಮಿಕ ದಾಹ ಉಂಟಾಗಲಿ. ಪರಿಶುದ್ಧಾತ್ಮರೇ, ಈ ವಾಕ್ಯ ಕೇಳುವಂತ ಪ್ರತಿಯೊಬ್ಬ ಆನ್ಲೈನ್ ವ್ಯೂವರ್ ಅಲ್ಲಿ, ಸಭೆಯಲ್ಲಿ ಕೂತಿರುವಂತಹ ಪ್ರತಿಯೊಬ್ಬ ಜನಗಳಲ್ಲಿ, ಬೆತಲೇಜಿ ಸಭೆ ಒಳಗಡೆ ಏಸಯ್ಯ ಏಸಯ್ಯ ಹೃದಯವೆಲ್ಲ ನೀನೇ ಏಸಯ್ಯ 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 ನನ್ನ ಹೃದಯವೆಲ್ಲ ನಿನದೇ ಏಸಯ್ಯ ನನ್ನ ರಾಜನೇ ನನ್ನ ರಾಜನೇ ನನ್ನ ಪ್ರಿಯನೇ ಸಂಗಾತಿಯೇ ಒಳ್ಳೆ ಕುರುಬನೇ ನನ್ನ ರಾಜನೇ ನನ್ನ ಪ್ರಿಯನೇ ಸಂಗಾತಿಯೇ ಒಳ್ಳೆ ಕುರುಬನೇ ಏಸಯ್ಯ ಏಸಯ್ಯ ಹೃದಯವೆಲ್ಲ ನಿನಗೆ ಏಸಯ್ಯ. ಎಲ್ಲರೂ ನಂಬಿಕೆಯಿಂದ ಆತ್ಮನ ಕ್ರಿಯೆ ಅನುಭವಿಸ್ತಾ ಇದ್ದಾನೆ. ದೇವರ ಕಣ್ಣೀರು ನಿನ್ನ ಕಣ್ಣೀರಿನಿಂದ ಬರಲಿ. ದೇವರ ಆಸೆ ನಿನ್ನ ಹೃದಯದಲ್ಲಿ ಉಂಟಾಗಲಿ. ರಮನ ಶಂಥೆಲ ರಮನಸ್ಯಂತೆ ಶಕಲ ರಮನಸ್ಯಂತೆ ಸಂದಲೇ ಮನಸ್ಯಂತೆ. ಓ, ದೇವರ ಬೆಂಕಿ ಇಲ್ಲಿ ಚಲಿಸ್ತಾ ಇದೆ. ದೇವರ ಅಭಿಷೇಕ ಇಲ್ಲಿ ಚಲಿಸ್ತಾ ಇದೆ. ಅನುಭವಿಸು ದೇವರ ಶಕ್ತಿಯನ್ನ, ಅನುಭವಿಸು ದೇವರ ಸಾನ್ನಿಧ್ಯವನ್ನ. ಏಸಯ್ಯ, ಓ ಏಸಯ್ಯ, ನನ್ನ ಹೃದಯವೆಲ್ಲ ನೀನೇ ಏಸಯ್ಯ. ಓ ಏಸಯ್ಯ, ನೀ ಹೃದಯವೆಲ್ಲ ನಿನಗೆ ಏಸಯ್ಯ. ಓ ಏಸಯ್ಯ, ಏಸಯ್ಯ, ಹೃದಯವೆಲ್ಲ ನಿನದೇ ಏಸಯ್ಯ. ಏಸಯ್ಯ, ಏಸಯ್ಯ, ಈ ಹೃದಯವೆಲ್ಲ ನಿನಗೆ ಏಸಯ್ಯ 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 ಈ ಹೃದಯವೆಲ್ಲ ನಿನದೇ ಏಸಯ್ಯ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಹೃದಯದ ತುಂಬ ನಿನ್ನ ಜ್ಞಾಪಕ, ಓ ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ, ಓ ಕರುಣಾಮಯನೇ, ಓ ಕರುಣಾಮಯನೇ, ಓ ಉಸಿರಿರುವ ದೇವರ ಮಕ್ಕಳೇ, ದೇವರ ಒಂದು ಶಕ್ತವಾದ ಅಭಿಷೇಕ ಇವತ್ತು ನಮ್ಮ ಸಭೆಯಲ್ಲಿ ಅನುಭವಿಸ್ತಾ ಇದ್ದೇವೆ. ಕನೆಕ್ಟ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಾನ್ನಿಧ್ಯಾನದೊಂದಿಗೆ ಒಂದಾಗಿ, ದೇವರ ಆತ್ಮದೊಂದಿಗೆ ಒಂದಾಗಿ ಇವತ್ತು ಏನೋ ಒಂದು ಶಕ್ತವಾದ ಕ್ರಿಯೆ ಈ ಆಲಯದೊಳಗಡೆ ನಡೀತಾ ಇದೆ, ಈ ಆನ್ಲೈನ್ ಅಲ್ಲಿ ನಡೀತಾ ಇದೆ. ಏಸಯ್ಯ, 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 ಈ ಹೃದಯವೆಲ್ಲ ನಿನಗೆ ಏಸಯ್ಯ, ಏಸಯ್ಯ,
ಏಸಯ್ಯ 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 ಹೃದಯವೆಲ್ಲ ನಿನಗೆ ನೀನಿದ್ದರೆ ನನಗೆ ಸಾಕು ಏಸಯ್ಯ 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 ನೀನಿದ್ದರೆ ನನಗೆ ಸಾಕು ಏಸಯ್ಯ 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 ನೀನಿದ್ದರೆ ನನಗೆ ಸಾಕು ಏಸಯ್ಯ 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 ನನ್ನ ಮೊದಲನೇ ಪ್ರೀತಿ ನೀನೇ ಏಸಯ್ಯ 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 ನನ್ನ ಮೊದಲನೇ ಪ್ರೀತಿ ನೀನೇ ಏಸಯ್ಯ. ದೇವರೇ, ನಿನ್ನ ಆತ್ಮನ ಕ್ರಿಯೆಯಲ್ಲಿ ಚಲಿಸ್ತಾ ಇದೆ. ದೇವರ ಆತ್ಮನು ಮನುಷ್ಯರ ಮೇಲೆ, ದೇವರ ಆತ್ಮನು ಮನುಷ್ಯನ ಒಳಗಡೆ ಒಂದು ಕ್ರಿಯೆ ಉಂಟಾಗ್ತಾ ಇರುವುದಕ್ಕಾಗಿ ಸ್ತೋತ್ರ. ಶಕ್ತವಾದ ಅಭಿಷೇಕ ಇಲ್ಲಿ ಚಲಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ರಿಲೀಸ್ ಯೋರ್ ಅನಾಯಿಂಟಿಂಗ್. ಕರ್ತನೆ, ನೊಗಗಳು ಮುರಿಯಲ್ಪಡಲಿ, ಅನಾರೋಗ್ಯಗಳು ಸೌಖ್ಯವಾಗಲಿ, ಮನೆಯ ಶಾಪಗಳು ಮುರಿಯಲ್ಪಡಲಿ, ಮಾಟ ಮಂತ್ರಗಳ ಯೇಸುವಿನ ನಾಮದಲ್ಲಿ ಒಡೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಬಿಸ್ನೆಸ್ನ ತಡೆಗಳು ಒಡೆಯಲ್ಪಡಲಿ. ಕುಟುಂಬದ ಸದಸ್ಯರು ದೇವರ ಕಡೆಗೆ ಬರಲಿ. ಯೇಸುವಿನ ನಾಮದಲ್ಲಿ, ಅಭಿಷೇಕದಲ್ಲಿ, ಆತ್ಮನ ಕ್ರಿಯೆಯಲ್ಲಿ, ತಂದೆಯ ಪ್ರೀತಿಯಲ್ಲಿ, ಯೇಸುವಿನ ನಾಮದಲ್ಲಿ ಗಾಡ್ ರಿಲೀಸ್ 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 ಯೋರ್ ಪವರ್, ರಿಲೀಸ್ ಯೋರ್ ಅನಾಯಿಂಟಿಂಗ್, 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 ಅನಾಯಿಂಟಿಂಗ್. ಓ ಫ್ಲಡ್ ಗೇಟ್ಸ್ ಆಫ್ ಹೆವೆನ್, ಓ ಸ್ವರ್ಗದ ದ್ವಾರಗಳು ತ್ವರೆಯಲಿ ತ್ವರೆಯಲಿ ತ್ವರೆಯಲಿ, ಯೇಸುವಿನ ತೆರೆಯಲಿ ತೆರೆಯಲಿ ತೆರೆಯಲಿ. ಅಭಿಷೇಕ ಅಭಿಷೇಕ, ದೇವರ ಬೆಂಕಿ, ದೇವರ ಬೆಂಕಿ ಈ ಸಭೆ ಒಳಗಡೆ ರಿಲೀಸ್. ಏಸಯ್ಯ, ಈ ಹೃದಯವೆಲ್ಲ ನೀನೇ ಏಸಯ್ಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Hallelujah, Holy Spirit of God. God, ನಿಜವಾಗ್ಲೂ ಇವತ್ತೊಂದು ನಮ್ಮ ಮನಸ್ಸಿನಲ್ಲಿ ಒಂದು ಏನೋ ಒಂದು ಆತ್ಮಿಕ ಉಜ್ಜೀವನ ಆಗಿದೆ ಅನಿಸ್ತಾ ಇದೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ಒಂದು ಶಕ್ತವಾದಂತಹ ಒಂದು ಫೆಬ್ರವರಿ ತಿಂಗಳಲ್ಲಿ ನಮ್ಮ ಸಂಗಡ ಮಾತಾಡಿದಕ್ಕಾಗಿ ಸ್ವಾಮಿ ಕರ್ತನೇ, ನಾವು ಪ್ರಾರ್ಥಿಸ್ತೇವೆ. ನವೀಕರಿಸಲ್ಪಡುವುದು ಬರೀ ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಅಲ್ಲ, ಜೀವಮಾನವೆಲ್ಲ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಓ, ನಿನ್ನ ನಾಮದಲ್ಲಿ ಜೀವಮಾನವೆಲ್ಲ ಆಗಲಿ ಸ್ವಾಮಿ. Bless your children, God. Bless your children, God. Thank you, Holy Spirit of God. Remana shantele manasiyante. ದೇವರ ಮಕ್ಕಳೇ, ನನಗೆ ಗೊತ್ತಿಲ್ಲ, ನೆನ್ನೆ ರಾತ್ರಿ ನಾನು ಪ್ರಾರ್ಥಿಸುವಾಗ ಯಾವ ಸರ್ವಿಸಲ್ಲಿ ಯಾವ ವ್ಯಕ್ತಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ವಿಚಾರವನ್ನು ದೇವರು ತೋರಿಸಿದನು ಅಂತ ಹೇಳ್ಬೋದು, ಮಾತಾಡಿದ್ರು ಅಂತ ಹೇಳಲ್ಲ, ಅನುಭವ ಆಯಿತು ಅಂತ ಹೇಳ್ಬೋದು. ಕತ್ತಿನ ಕೆಳಗಡೆ ಎದೆ ಕತ್ತು ಮಧ್ಯದಲ್ಲಿ ಆ ಭಾಗದಲ್ಲಿ ಯಾರಿಗೋ ಏನೋ ಪ್ರಾಬ್ಲಮ್ ಇದೆ. ನನಗೆ ಗೊತ್ತಿಲ್ಲ ಆ ಭಾಗದ ಹಿಂದ್ಗಡೆ ಏನಿದೆ ಅಂತ. ಬಟ್ ಎಲ್ಲೋ ಈ ಒಂದು ಭಾಗದಲ್ಲಿ ನೋವು, ಹಿಂಸೆನೋ, ಅದರ ಒಳಗಡೆ ಏನೋ ಪ್ರಾಬ್ಲಮ್ಮು ನನಗೆ ಗೊತ್ತಿಲ್ಲ. ಆದರೆ ನನಗೂ ಅದಕ್ಕೋಸ್ಕರ ಪ್ರಾರ್ಥಿಸಬೇಕು ಅನಿಸ್ತು. ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಗಬೇಕಾಗಿಲ್ಲ. ಆನ್ಲೈನಲ್ಲಿದ್ದಾರೋ ಚರ್ಚ್ ಒಳಗಡೆ ಇದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ನಂಬಿಕೆಯಿಂದ ಪ್ರಾರ್ಥಿಸ್ತೇನೆ. ಯೇಸುವೇ, ನನ್ನ ಮನಸ್ಸಲ್ಲಿಟ್ಟಂತಹ ಒಂದು ವಿಚಾರಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಕ್ಕಳು ಯಾರೇ ಆಗಿರ್ಬೋದು ಸ್ವಾಮಿ, ಆ ಜಾಗದಲ್ಲಿ ಏನೇ ಪ್ರಾಬ್ಲಮ್ ಇರ್ಬೋದು ಸ್ವಾಮಿ. ಅಲ್ಲಿ ಮೂಳೆ ಮುರಿದಿದೆಯೋ, ಅದರ ಕೆಳಗಡೆ ಇರುವ ಅಂಗಾಂಗದಲ್ಲಿ ಏನೋ ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಯೇಸುವೇ, ನಿನ್ನ ನಾಮದಲ್ಲಿ ಇವತ್ತು ಅಲ್ಲಿ ಬಿಡುಗಡೆ ನಡೆಯಲಿ, ಇವತ್ತು ಅಲ್ಲಿ ಸ್ವಸ್ಥತೆ ನಡೆಯಲಿ, ಇವತ್ತು ಅಲ್ಲಿ ಬದಲಾವಣೆ ಆಗಲಿ ಅಂತ ನಾನು ಕೇಳ್ತೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಆಗಲಿ ಸ್ವಾಮಿ. ಪ್ರೇಮನ ಶಂತಲಾಮನ ರವ ಸೆಕೇರೆ ಬಲನ ವರಮನ ಪ್ರೇಮನ ಶಂತರೆ ಮನಸ್ಸೆ. ಕರ್ತನೇ, ನಿನ್ನ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ವಾರ ನಿನ್ನ ಮಕ್ಕಳು ಜಯಿಸಲಿ. ನಿನ್ನ ಮಕ್ಕಳು ಕರ್ತನೆ ಆತ್ಮದಲ್ಲಿ ನೂತನ ಸೃಷ್ಟಿಯಾಗಲಿ ಈ ವಾರ ಸ್ವಾಮಿ. ಬಲಪಡಿಸು ಸ್ವಾಮಿ, ಶಕ್ತಿಪಡಿಸು, ಉಪಯೋಗಿಸು ಸ್ವಾಮಿ. ನಿನ್ನ ಸಾನ್ನಿಧ್ಯನ ಅವ್ರ ಜೊತೆಯಲ್ಲಿ ನಡೆಯಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ,
ನಾಳೆಯಿಂದ ಹೊಸ ತಿಂಗಳಲ್ಲಿ ನಾವು ಪ್ರವೇಶಿಸುವಂಥವರಾಗಿದ್ದೇವೆ. ಕರ್ತನೇ, ಹೊಸ ತಿಂಗಳು ನಮ್ಮ ಜೀವಿತದಲ್ಲಿ ಒಂದು ಹೊಸ ಅಭಿಷೇಕವನ್ನು ರಿಲೀಸ್ ಮಾಡಲಿ. ಈ ತಿಂಗಳು ನಿನ್ನ ಅಭಿಷೇಕ 31 ದಿವಸವು ನಿನ್ನ ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡಲಿ. ಕರ್ತನೇ, ಬಿಡಿಸಲಿ, ನಡೆಸಲಿ, ಉಪಯೋಗಿಸಲಿ, ಆಶೀರ್ವದಿಸಲಿ, ಕಟ್ಟಲಿ, ತೆರೆಯಲಿ, ಅಭಿಷೇಕದ ಕ್ರಿಯೆ ಆಗಿರಲಿ ಮಾರ್ಚ್ ತಿಂಗಳಲ್ಲಿ. ಸ್ವಾಮಿ, ರಿಲೀಸ್ ದ ಅನಾಯಿಂಟಿಂಗ್ ಫಾರ್ ದಿಸ್ ಮಂತ್ ಗಾಡ್. ಆಶೀರ್ವದಿಸಿ ಕರ್ತನೇ, ನಿನ್ನ ಮಕ್ಕಳು ಈ ವಾರ ಆರೋಗ್ಯವಾಗಿರಲಿ, ರಕ್ತದ ಕಾವಲಲ್ಲಿ ನಡೆಸಲ್ಪಟ್ಟವರಾಗಿರಲಿ. ಸ್ವಾಮಿ ಕರ್ತನೇ, ನಿನ್ನ ಮಕ್ಕಳು ಕೊಡುವ ಕಾಣಿಕೆಯನ್ನು ಕರ್ತನ ಕೈಗೆ ಒಪ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು ಸ್ವಾಮಿ. ನೀನು ಮಾನಿಸುವಂಥವನಾಗಿದೆಯಾ, ಮಾನಿಸು ಸ್ವಾಮಿ ಅವರ ಜೀವನವನ್ನು. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಹಿಮೆ ನಿನ್ನೊಬ್ಬನು ಕೊಟ್ಟು ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೆನ್. ಈ ಸಮಯದಲ್ಲಿ ನಮ್ಮ ಯೇಸುವಿನ ಕೃಪೆಯು, ನಮ್ಮ ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಸಾನ್ನಿಧ್ಯಾನವು, ಸಹಾಯವು, ನವೀಕರಿಸಲ್ಪಡುವುದು ನಮ್ಮೊಂದಿಗೆ ಕೊನೆಯವರೆಗೂ ಇರಲಿ ಸ್ವಾಮಿ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ. ಎಷ್ಟು ಜನರಿಗೆ ಇವತ್ತೊಂದು ಹೊಸ ಅನುಭವ ಆಯಿತು? ಓಕೆ, ಯಾರಿಗಾದರೂ, ನನಗೆ ಗೊತ್ತಿಲ್ಲ ನನಗೇನು ದೇವ್ರು ಹೇಳೋದು ಅಂತ, ಯಾರಿಗಾದರೂ ಒಂದು ಸೌಖ್ಯದ ಅನುಭವ ಯಾರಿಗಾದರೂ ಅರ್ಥ ಆಯಿತಾ? ಯಾರಿಗಾದರೂ ಏನೋ ಒಂದು ಶರೀರದಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಏನಾದರೂ ಬದಲಾವಣೆ ಆಯಿತು ಅನ್ನೋ ಒಂದು ಅನುಭವ ಯಾರಿಗಾದರೂ ಆಯಿತಾ? ಓಕೆ, ಸ್ತೋತ್ರ. ಆನ್ಲೈನಲ್ಲಿ ನೋಡೋರಿಗೆ ನಿಮ್ಗೆ ಅನುಭವ ಆದರೆ ಒಂದು ನಂಬರ್ ಬರುತ್ತೆ, ನೀವು ಕಾಲ್ ಮಾಡ್ಬೋದು, ಇನ್ಫಾರ್ಮ್ ಮಾಡ್ಬೋದು. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ನನಗಂತೂ ಒಂದು ಗೊತ್ತು, ಶರೀರದ ಮನುಷ್ಯನ ಬಗ್ಗೆ ಆಗಿರಲಿಲ್ಲ, ಇವತ್ತು ಆಂತರ್ಯ ಮನುಷ್ಯನ ಬಗ್ಗೆ ಆಗಿದೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಾಣಿಕೆಯನ್ನು ಹಾಕಿಬಿಟ್ಟು ಹೋಗ್ಬೋದು. ಆನ್ಲೈನಲ್ಲಿ ಕೊಡುವವರು QR ಕೋಡನ್ನು ಸ್ಕ್ಯಾನ್ ಮಾಡಿ ಬೆತ್ತಲೇಜಿ ಕನ್ನಡ ಆರಾಧನೆಗೆ ಟ್ರಾನ್ಸಾಕ್ಟ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಭಾನುವಾರ ನಾವು ನೋಡೋಣ.